ಹಾಯ್ ಎವ್ರಿವನ್, ನಿಮಗೂ ಕೂಡ ಇಂಗ್ಲಿಷ್ ಅಂದ್ರೆ ಡಿಫಿಕಲ್ಟ್ ಅನ್ಸುತ್ತಾ? ಅದು ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳೋದ್ರಲ್ಲಿ ಆಗಿರಬಹುದು, ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡಿ ಬರೆಯುವಾಗ ಆಗಿರಬಹುದು, ಅಥವಾ ಯಾರೋ ಒಬ್ಬರ ಜೊತೆ ಇಂಗ್ಲಿಷ್ ಅಲ್ಲಿ ಮಾತಾಡುವಾಗ ಆಗಿರಬಹುದು. ನಿಮಗೆ ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ, ಇಂಗ್ಲಿಷ್ ಅಲ್ಲಿ ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಅಂದ್ರೆ ಮೋಸ್ಟ್ ಪ್ರಾಬಬ್ಲಿ ರೀಸನ್ ಏನಾಗಿರುತ್ತೆ ಅಂದ್ರೆ ಇಂಗ್ಲಿಷ್ ನಲ್ಲಿ ನಿಮಗೆ ಟೆನ್ಸಸ್ ಗಳು ಪರ್ಫೆಕ್ಟ್ ಆಗಿ ಬರೋದಿಲ್ಲ ಅಂತ ಅರ್ಥ. ಸೊ ಅದರಲ್ಲಿ ಬಹಳಷ್ಟು ಕೇಸಸ್ ಗಳಲ್ಲಿ ನಿಮ್ಮ ತಪ್ಪು ಇರೋದಿಲ್ಲ, ಯಾಕಂದ್ರೆ ನಿಮಗೆ ಸರಿಯಾಗಿ ರೈಟ್ ಮೆಥಡ್ ನಲ್ಲಿ ಈಸಿಯಾಗಿ ಟೆನ್ಸಸ್ ಗಳನ್ನ ನಿಮ್ಮ ಸ್ಕೂಲ್ ಕಾಲೇಜಸ್ ಗಳಲ್ಲಿ ಯಾರು ಕಲಿಸಿರೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಈ ಒಂದು ವಿಡಿಯೋ ನೋಡಿದ ನಂತರ ಟೆನ್ಸಸ್ ನಿಮ್ಗೆ ಯಾವಾಗ್ಲೂ ಕೂಡ ಡಿಫಿಕಲ್ಟ್ ಅನ್ಸೋದಿಲ್ಲ. ಈಸಿಯೆಸ್ಟ್ ವೇ ನಲ್ಲಿ ಅಂಡ್ ದಿ ಮೋಸ್ಟ್ ಸಿಂಪಲ್ ಮೆಥಡ್ ನಲ್ಲಿ ನಾನು ನಿಮಗೆ ಇಂಗ್ಲಿಷ್ ಅನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಲಿಸ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೆ ನೋಡಿ. ಯಾರ್ಯಾರು ಈ ಒಂದು ವಿಡಿಯೋನ ನೋಡಬಹುದು ಅಂದ್ರೆ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ, 10th ನ ಸ್ಟೂಡೆಂಟ್ಸ್ ಆಗಿರ್ಬೋದು ಇಂಗ್ಲಿಷ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದ್ರೆ, ಸೊ 10th ನ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ಇದನ್ನ ಹೊರತುಪಡಿಸಿ 8th 9th ಸ್ಟೂಡೆಂಟ್ಸ್ ಇದ್ರು ಕೂಡ ನೋಡಬಹುದು. ಅಂಡ್ ಅದೇ ರೀತಿ ನಮ್ಮ 11th ಅಂಡ್ 12th ನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಎಸ್ಪೆಷಲಿ ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ಸ್ಟೂಡೆಂಟ್ಸ್ ಇಂಗ್ಲಿಷ್ ಅಲ್ಲಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ಅವರು ಈ ಒಂದು ವಿಡಿಯೋನ ನೋಡಬಹುದು. ಅಂಡ್ ದೆನ್ ಇನ್ನ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಗಾಗಿ ಪ್ರಿಪರೇಷನ್ ಮಾಡ್ತಾ ಇರುವಂತಹ ಸ್ಟೂಡೆಂಟ್ಸ್, ಎಷ್ಟೋ ಜನ ಸ್ಟೂಡೆಂಟ್ಸ್ ಅನ್ನು ನೋಡ್ತೀನಿ ಜನರಲ್ ನಾಲೆಜ್ ನಲ್ಲಿ, ಸೈನ್ಸ್ ಅಲ್ಲಿ, ಮ್ಯಾಥಮೆಟಿಕ್ಸ್ ನಲ್ಲಿ ಸ್ಟ್ರಾಂಗ್ ಇರ್ತಾರೆ, ಇಂಗ್ಲಿಷ್ ನಲ್ಲಿ ಬಂದು ತುಂಬಾ ವೀಕ್ ಇರ್ತಾರೆ. ಇದರಿಂದ ಎಷ್ಟೋ ವಿದ್ಯಾರ್ಥಿಗಳದ್ದು ಸೆಲೆಕ್ಷನ್ ಆಗೋದಿಲ್ಲ. ಇನ್ನ ವರ್ಕಿಂಗ್ ಪ್ರೊಫೆಷನಲ್, ಕನ್ನಡ ಮೀಡಿಯಂ ಬ್ಯಾಕ್ ಗ್ರೌಂಡ್ ಇಂದ ಬಂದಿರುವಂತಹ ನಮ್ಮ ವರ್ಕಿಂಗ್ ಪ್ರೊಫೆಷನಲ್ಸ್ ಇಂಗ್ಲಿಷ್ ನ ಒಂದು ವೀಕ್ನೆಸ್ ನಿಂದಾಗಿ ತುಂಬಾ ಸ್ಟ್ರಗಲ್ ಮಾಡ್ತಾರೆ, ಕಾನ್ಫಿಡೆನ್ಸ್ ನ ಇಶ್ಯೂಸ್ ಗಳನ್ನ ಫೇಸ್ ಮಾಡ್ತಾರೆ, ಮೀಟಿಂಗ್ಸ್ ಅಲ್ಲಿ ಮಾತಾಡುವಾಗ, ಒಂದು ಇಂಟರ್ವ್ಯೂ ಕೊಡುವಾಗ. ಈ ಎಲ್ಲಾ ಪ್ರಾಬ್ಲಮ್ಸ್ ಗಳಿಗೆ ಸೊಲ್ಯೂಷನ್ ಇದೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ. ಸೊ ಇದು ಯಾವುದೇ ಕ್ಯಾಟಗರಿಲಿ ಇದ್ರೂ ಕೂಡ ನೀವು ಈ ಒಂದು ವಿಡಿಯೋದಿಂದ ಸಂಪೂರ್ಣವಾಗಿ ಟೆನ್ಸಸ್ ಅನ್ನ ಕಲಿಬಹುದು. ಸ್ಟೆಪ್ ಬೈ ಸ್ಟೆಪ್ ನಾವು ಕಲಿತಾ ಹೋಗೋಣ. ಸೊ ಒಂದೇ ವಿಡಿಯೋದಲ್ಲಿ ಎಲ್ಲಾ ಕಲಿಸಿ ನಿಮಗೆ ಕನ್ಫ್ಯೂಸ್ ಮಾಡೋದಿಲ್ಲ, ಸುಲಭವಾಗಿ ಕಲಿಸ್ತಾ ಹೋಗ್ತೀನಿ. ಚಾನಲ್ ಅನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಸೊ ಇಲ್ಲಿ ಮುಂದಿನ ದಿನಗಳಲ್ಲಿ ಇದರ ಮೇಲೆ ಬಹಳಷ್ಟು ಇಂಗ್ಲಿಷ್ ನ ವಿಡಿಯೋಸ್ಗಳು ಈ ಒಂದು ಚಾನೆಲ್ ನಲ್ಲಿ ನಿಮಗೆ ಫ್ರೀ ಆಗಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾವು ಏನ್ ಕಲೀಲಿಕ್ಕೆ ಹೋಗ್ತಾ ಇದೀವಿ ಅಂದ್ರೆ, ಇವತ್ತಿನ ವಿಡಿಯೋದಲ್ಲಿ ನಾವು ಕಲೀಲಿಕ್ಕೆ ಹೋಗ್ತಾ ಇದೀವಿ ಫಸ್ಟ್ ವಾಟ್ ಆರ್ ಟೆನ್ಸಸ್. ಟೆನ್ಸಸ್ ಅಂದ್ರೆ ಏನು ಬಹಳ ಕೇಳಿದ್ದೀವಿ. ಟೆನ್ಸಸ್ ಅಂದ್ರೆ ಏನು? ಟೆನ್ಸಸ್ ಮೋಸ್ಟ್ ಇಂಪಾರ್ಟೆಂಟ್ ರೀ. ಇಂಗ್ಲಿಷ್ ನಲ್ಲಿ ಟೆನ್ಸಸ್ ಬಂದ್ರೆ 30 to 40% ಇಂಗ್ಲಿಷ್ ನಿಮ್ಗೆ ಬಂದ ಹಾಗೆ, ಅಷ್ಟು ಇಂಪಾರ್ಟೆಂಟ್ ಟೆನ್ಸಸ್ ಇವೆ. ಸೆಕೆಂಡ್ ಒನ್, ಇಂಗ್ಲಿಷ್ ನ ಸೆಂಟೆನ್ಸ್ ಸ್ಟ್ರಕ್ಚರ್, ಇಂಗ್ಲಿಷ್ ಅಲ್ಲಿ ವಾಕ್ಯವನ್ನ ಯಾವ ರೀತಿ ಮಾಡಬೇಕು. ಅಂಡ್ ಹೆಲ್ಪಿಂಗ್ ವರ್ಬ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲಿಷ್ ಅನ್ನ ಕಲಿಯುವಾಗ. ಸೊ ಯಾವ ರೀತಿ ನಾನು ನಿಮ್ಗೆ ಇದನ್ನ ಕಲಿಸ್ತೇನೆ ಅಂದ್ರೆ, ಇನ್ನೂವರೆಗೆ ಯಾರು ಕೂಡ ಕಲಿಸಿರ್ಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ. ಇಡೀ ಯೂಟ್ಯೂಬ್ ನಲ್ಲಿ ಕೂಡ ನಿಮಗೆ ಈ ರೀತಿ ಕ್ಲಾಸ್ ನೋಡ್ಲಿಕ್ಕೆ ಸಿಗೋದಿಲ್ಲ. ಆ ರೀತಿ ಇವತ್ತು ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. ಅಂಡ್ ಟೆನ್ಸಸ್ ಮತ್ತು ಅದರ ಟೈಪ್ಸ್ ಅಂಡ್ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನ ಮೇಲೆ ಇವತ್ತು ಹೆಚ್ಚಿನ ಫೋಕಸ್ ನಾವು ಮಾಡೋಣ. ಸೊ ಬನ್ನಿ ಹಾಗಾದ್ರೆ ಸ್ಟಾರ್ಟ್ ಮಾಡೋಣ ಇವತ್ತಿನ ನಮ್ಮ ವಿಡಿಯೋನ. ಸೊ ಬೇಗ ವಿಡಿಯೋನ ಒಂದ್ಸಲ ಲೈಕ್ ಮಾಡ್ಕೊಳ್ಳಿ. ಸೊ ಸ್ಟಾರ್ಟ್ ಮಾಡೋಣ. ಟೆನ್ಸಸ್ ಅಂದ್ರೆ ಏನು? ಟೆನ್ಸಸ್ ಅಂದ್ರೆ ನೀವು ಏನ್ ಅರ್ಥ ಮಾಡಿಕೊಳ್ತೀರಾ? ಸೊ ನೀವು ಬಹಳ ಬಾರಿ ಕೇಳಿರಬಹುದು ಟೆನ್ಸಸ್ ಅಂತ ಹೇಳಿ. ಸೊ ಹಾಗಾದ್ರೆ ಟೆನ್ಸಸ್ ಅಂದ್ರೆ ಏನು? ಹೌ ಡು ಯು ಡಿಫೈನ್ ಇಟ್? ಸಿಂಪಲ್. ಟೆನ್ಸಸ್ ಅಂದ್ರೆ ನನ್ನ ಪ್ರಕಾರ ನಾನು ನಿಮ್ಗೆ ಹೇಳೋದಾದ್ರೆ, ಟೆನ್ಸಸ್ ಅಂದ್ರೆ ಟೈಮ್. ಟೆನ್ಸಸ್ ಅಂದ್ರೆ ಟೈಮ್ ಅಂದ್ರೆ ಏನ್ರಿ ಅಂತ ನೀವು ಕೇಳಬಹುದು. ಸೊ ಟೆನ್ಸಸ್ ಅಂದ್ರೆ ಟೈಮ್ ಅಂದರೆ ಒಂದು ಯಾವುದೇ ವಾಕ್ಯ ತೆಗೆದುಕೊಳ್ಳಿ, ಅದು ಕನ್ನಡ ವಾಕ್ಯ ಆಗಿರ್ಬೋದು, ಇಂಗ್ಲಿಷ್ ವಾಕ್ಯ ಆಗಿರಬಹುದು, ಅದರಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ರಾಜು ಇಡ್ಲಿ ತಿನ್ನುತ್ತಿದ್ದಾನೆ. ಸೊ ಹೌದಾ, ಇಲ್ಲಿ ಇಡ್ಲಿ ತಿನ್ನುವಂತಹ ಒಂದು ಕ್ರಿಯೆ ನಡೀತಾ ಇದೆ. ಸೊ ಈಗ ಆ ಕ್ರಿಯೆ ಯಾವಾಗ ನಡೀತು? ಸೊ ಈಗ ನಡೀತಾ ಇದೆಯಾ, ಅಥವಾ ಆಲ್ರೆಡಿ ಪಾಸ್ ಅಲ್ಲಿ ನಡೆದು ಮುಗಿದಿದೆಯಾ, ಅಥವಾ ಅದು ಫ್ಯೂಚರ್ ನಲ್ಲಿ ನಡೆಯುತ್ತಾ? ಸೊ ಆ ಟೈಮ್ ಅನ್ನ ತೋರಿಸ್ಲಿಕ್ಕೆ ಈ ನಮಗೆ ಟೆನ್ಸ್ ನ ಸಹಾಯ ಬೇಕಾಗುತ್ತೆ. ಸೊ ಟೆನ್ಸ್ ಅಂದ್ರೆ ನಾವು ಟೈಮ್ ಅಂತ ಹೇಳ್ಬಹುದು. ಸಿಂಪಲ್. ಓಕೆ, ಸೊ ಇದು ನಿಮ್ಗೆ ಗೊತ್ತಾಯ್ತು. ಇನ್ನು ಟೆನ್ಸ್ ನಲ್ಲಿ ಎಷ್ಟು ಟೈಪ್ಸ್ ಇವೆ ಅಂದ್ರೆ 3 ಟೈಪ್ಸ್ ಇವೆ. ಮೊದಲನೇದಾಗಿ ಬರುತ್ತೆ ಪ್ರೆಸೆಂಟ್ ಟೆನ್ಸ್, ಎರಡನೇದಾಗಿ ಬರುತ್ತೆ ಪಾಸ್ಟ್ ಟೆನ್ಸ್, ಅಂಡ್ ಮೂರನೇದಾಗಿ ಬರುತ್ತೆ ಫ್ಯೂಚರ್ ಟೆನ್ಸ್. ಕನ್ನಡದಲ್ಲಿ ನಾವು ಇವುಗಳಿಗೆ ಕಾಲಗಳು ಅಂತ ಕರಿತೀವಿ, ಸಮಯವನ್ನ ತೋರಿಸ್ಲಿಕ್ಕೆ ಬಳಸ್ತೀವಿ. ಪ್ರೆಸೆಂಟ್ ಟೆನ್ಸ್ ಅಂದ್ರೆ ವರ್ತಮಾನ ಕಾಲ, ಪಾಸ್ಟ್ ಟೆನ್ಸ್ ಅಂದ್ರೆ ಭೂತಕಾಲ, ಫ್ಯೂಚರ್ ಟೆನ್ಸ್ ಅಂದ್ರೆ ಭವಿಷ್ಯತ್ ಕಾಲ ಅಂತ ಅರ್ಥ. ಸೊ ಬನ್ನಿ, ಇದರಲ್ಲಿ ಪ್ರತಿ ಟೆನ್ಸ್ ನಲ್ಲಿ 4 ಟೈಪ್ಸ್ ಕೂಡ ಇವೆ. ಪ್ರತಿ ಟೆನ್ಸ್ ಅಲ್ಲಿ 4 ಸಬ್ ಟೈಪ್ಸ್ ಇವೆ, ಅದನ್ನು ಕೂಡ ನೋಡಿಕೊಳ್ಳೋಣ. ನಾನು ನಿಮಗೆ ಸಿಂಪಲ್ ಅಂಡ್ ಸರಳವಾಗಿ ಇದನ್ನ ಕಲಿಸ್ತಾ ಹೋಗ್ತೀನಿ, ಏನು ಟೆನ್ಷನ್ ತಗೋಬೇಡಿ. ನಾನು ನಿಮಗೆ ಒಂದು ಓವರ್ ವ್ಯೂ ತೋರಿಸ್ತಾ ಇದ್ದೀನಿ, ಎಷ್ಟು ಟೆನ್ಸ್ ಇವೆ, ಟೆನ್ಸ್ ಅಂದ್ರೆ ಏನು, ಟೈಪ್ಸ್ ಎಷ್ಟು, ಒಂದು ಓವರ್ ವ್ಯೂ ಮೈಂಡ್ ನಲ್ಲಿ ಇದ್ರೆ ಸೊ ಕಲಿಯುವಾಗ ನಿಮಗೆ ಗೊತ್ತಾಗುತ್ತೆ, ಎಸ್ ನಾನು ಈ ಒಂದು ಸ್ಟ್ರಕ್ಚರ್ಡ್ ಫಾರ್ಮ್ಯಾಟ್ ನಲ್ಲಿ ಕಲಿತಾ ಹೋಗ್ತಿದ್ದೀನಿ ಅಂತ ಹೇಳಿ. ಸೊ ಅದಕ್ಕೆ ಈ ಒಂದು ಕಂಪ್ಲೀಟ್ ಓವರ್ ವ್ಯೂ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಇದರ ನೋಟ್ಸ್ ನಿಮಗೆ ಬೇಕಂದ್ರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಅನ್ನ ಜಾಯಿನ್ ಆಗ್ಬೋದು. ಇವತ್ತಿನ ಈ ಒಂದು ವಿಡಿಯೋದ ಕಂಪ್ಲೀಟ್ ನೋಟ್ಸ್ ನಿಮಗೆ ಫ್ರೀ ಆಗಿ ಸಿಗಲಿದೆ. ಸೊ ಟೆಲಿಗ್ರಾಮ್ ನ ಲಿಂಕ್ ನಾನು ಕೆಳಗಡೆ ಕೊಟ್ಟಿರ್ತೀನಿ. ಸೊ ಅಲ್ಲಿ
ಇದನ್ನ ನೀವು ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಸೊ ಟೆನ್ಸಸ್ ಅಂದ್ರೆ ಟೈಮ್ಸ್, ಅದರಲ್ಲಿ ಪ್ರೆಸೆಂಟ್, ಪಾಸ್ಟ್, ಫ್ಯೂಚರ್ 3 ಟೈಪ್ಸ್ ಇವೆ. ಸೊ ಮೊದಲನೇದಾಗಿ ಬರುವಂತದ್ದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಅರ್ಥ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಮೊದಲನೇ ಟೆನ್ಸ್ ಬರುತ್ತೆ ಪ್ರೆಸೆಂಟ್ ಟೆನ್ಸ್ ನಲ್ಲಿ. ಎರಡನೇದಾಗಿ ಬರುತ್ತೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಮೂರನೆಯದಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ನಾಲ್ಕನೇದಾಗಿ ಬರುತ್ತೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. 4 ಸಬ್ ಟೈಪ್ಸ್ ಇವೆ: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಇಲ್ಲಿ ನಿಮ್ಮ ತಲೆಯಲ್ಲಿ ಆಬ್ವಿಯಸ್ಲಿ ಕ್ವಶನ್ಸ್ ಬರ್ತಾ ಇರುತ್ತೆ. ಸೊ ಇದರ ಅರ್ಥ ಏನು, ಇದನ್ನು ಯಾವಾಗ ಬಳಸಬೇಕು, ಹೇಗೆ ಬಳಸಬೇಕು ಅಂತ ಹೇಳಿ ಸ್ವಲ್ಪ ನೀವು ಪೇಷನ್ಸ್ ಅನ್ನ ಇಲ್ಲಿ ಇಡಬೇಕಾಗುತ್ತೆ. 1 ನಿಮಿಷದಲ್ಲಿ 2 ನಿಮಿಷದಿಂದ ನಿಮ್ಗೆ ಎಲ್ಲ ಕಲಿಸ್ಲಿಕ್ಕೆ ಆಗೋದಿಲ್ಲ. ಒಳ್ಳೆ ವಿಷಯವನ್ನ ಕಲೀಲಿಕ್ಕೆ, ಒಂದು ಒಳ್ಳೆ ಸ್ಕಿಲ್ ಅನ್ನ ಕಲೀಲಿಕ್ಕೆ ಸಮಯ ತಗೊಳುತ್ತೆ. ಯಾವುದೇ ಒಳ್ಳೆ ಕೆಲಸ ಮಾಡ್ಬೇಕಂದ್ರೂ ಕೂಡ ಅದು ಸಮಯ ತಗೊಳುತ್ತೆ. ಕ್ವಿಕ್ ಆಗಿ ಫಾಸ್ಟ್ ಆಗಿ ಆಗ್ತಾ ಇದೆ ಅಂದ್ರೆ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಂಡ್ ಅಷ್ಟು ಅದು ನಿಮ್ಮ ಲೈಫ್ ನಲ್ಲಿ ಎಷ್ಟು ಮ್ಯಾಟರ್ ಆಗೋದಿಲ್ಲ ಅಂತ ನೀವು ಅನ್ಕೋಬಹುದು, ರೈಟ್? ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳ ಮ್ಯಾಟರ್ ಆಗುತ್ತೆ ನಿಮ್ಮ ಲೈಫ್ ನಲ್ಲಿ, ಕರಿಯರ್ ನಲ್ಲಿ, ಸ್ಟೂಡೆಂಟ್ಸ್ ನ ಲೈಫ್ ನಲ್ಲಿ. ಸೊ ಹಾಗಾಗಿ ಪೇಷನ್ಸ್ ನಿಂದ ಕೇಳಿ. ಇನ್ನು ನೆಕ್ಸ್ಟ್ ಪಾಸ್ಟ್ ಟೆನ್ಸ್ ಅಲ್ಲಿ ಕೂಡ 4 ಟೈಪ್ಸ್ ಇವೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀವು ಪ್ರೆಸೆಂಟ್ ತೆಗೆದು ಪಾಸ್ಟ್ ಹಾಕಿಬಿಟ್ರೆ ಅದು ಆಗುತ್ತೆ ಪಾಸ್ಟ್ ಸಿಂಪಲ್ ಟೆನ್ಸ್. ಅಂಡ್ ದೆನ್ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ಅದೇ ರೀತಿ ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಇತ್ತಲ್ಲ, ಎಲ್ಲೆಲ್ಲಿ ಪ್ರೆಸೆಂಟ್ ಇದೆ ಅಲ್ಲಿ ತೆಗೆದು ಪಾಸ್ಟ್ ಅನ್ನ ಸೇರಿಸ್ತಾ ಹೋಗಿ. ಪಾಸ್ಟ್ ಕಂಟಿನ್ಯೂಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪಾಸ್ಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಸೊ ಪಾಸ್ಟ್ ಟೆನ್ಸ್ ನ 4 ಟೆನ್ಸ್ಗಳು. ಈಗ ಬರುತ್ತೆ ಫ್ಯೂಚರ್ ಟೆನ್ಸ್. ಫ್ಯೂಚರ್ ನಲ್ಲಿ ಫ್ಯೂಚರ್ ಸಿಂಪಲ್ ಟೆನ್ಸ್, ಫ್ಯೂಚರ್ ಕಂಟಿನ್ಯೂಸ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಟೆನ್ಸ್, ಫ್ಯೂಚರ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಇದನ್ನ ನೆನ್ಪಿಟ್ಕೊಳ್ಳಿಕ್ಕೂ ಕೂಡ ನೀವು ಬಹಳ ಎಫರ್ಟ್ ಹಾಕುವಂತಹ ಅವಶ್ಯಕತೆ ಇಲ್ಲ. ಈಸಿ ಮೆಥಡ್ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಈ 4 ಟೆನ್ಸ್ ಗಳನ್ನ ನೆನ್ಪಿಟ್ಕೊಳ್ಳಿ: ಪ್ರೆಸೆಂಟ್ ಸಿಂಪಲ್, ಪ್ರೆಸೆಂಟ್ ಕಂಟಿನ್ಯೂಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್. ಸೊ ಒಂದ್ಸಲ ನೆನ್ಪಿಟ್ಟುಕೊಂಡ ನಂತರ ಎಲ್ಲೆಲ್ಲಿ ಪ್ರೆಸೆಂಟ್ ಅಂತ ಇದೆ ಅಲ್ಲಿ ಪಾಸ್ಟ್ ಅಂತ ಹಾಕ್ತಾ ಹೋಗಿ. ಸೊ ದೆನ್ ಪಾಸ್ಟ್ ಟೆನ್ಸ್ 4 ಟೈಪ್ ಸಿಗುತ್ತೆ. ಸೊ ಎಲ್ಲೆಲ್ಲಿ ಪಾಸ್ಟ್ ಅಂತ ಇದೆ ಅಲ್ಲಿ ಫ್ಯೂಚರ್ ಅಂತ ಹಾಕ್ತಾ ಹೋಗಿ. ಫ್ಯೂಚರ್ ನ 4 ಟೈಪ್ಸ್ ಗಳನ್ನ ಈ ರೀತಿ ನೀವು ಸುಲಭವಾಗಿ ನೆನ್ಪಿಟ್ಟುಕೊಳ್ಬಹುದು. ಸೊ ಟೋಟಲ್ ಆಗಿ ಇಂಗ್ಲಿಷ್ ನಲ್ಲಿ ಮುಖ್ಯವಾಗಿ 3 ಟೆನ್ಸ್ ಗಳು ಇವೆ ಅಂಡ್ ಪ್ರತಿ ಟೆನ್ಸ್ ಅಲ್ಲಿ 4 ಟೈಪ್ಸ್ ಇವೆ. ಟೋಟಲ್ ಆಗಿ 12 ಟೆನ್ಸ್ ಗಳು ಇವೆ. ಇದು ನಿಮ್ಗೆ ಅರ್ಥ ಆಯ್ತು. ಸೊ ಈಗ ಇಂಗ್ಲಿಷ್ ಅಲ್ಲಿ ವಾಕ್ಯ ಯಾವ ರೀತಿ ಮಾಡಬೇಕು ಅದನ್ನ ನೋಡೋಣ. ಯಾಕೆಂದ್ರೆ ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡೋದೇ ಗೊತ್ತಿಲ್ಲ ಅಂದ್ರೆ ಈ ಟೆನ್ಸಸ್ ಅನ್ನ ಕಲ್ತು ಕೂಡ ಪ್ರಯೋಜನ ಇಲ್ಲ. ಸೊ ಆ ರೀತಿ ಆಗುತ್ತೆ. ಸೊ ಒಂದು ಬೇಸಿಕ್ ಐಡಿಯಾ ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ ಸಿಂಪಲ್ ಆಗಿ. ಇಂಗ್ಲಿಷ್ ಅಲ್ಲಿ ವಾಕ್ಯ ಮಾಡ್ಬೇಕಂದ್ರೆ ಮೊದಲು ಸಬ್ಜೆಕ್ಟ್ ಬರಿಬೇಕು, ಅದರ ನಂತರ ವರ್ಬ್, ಅದರ ನಂತರ ಆಬ್ಜೆಕ್ಟ್ ಬರಿಬೇಕು. ಸೊ ಈಗ ಸಾಮಾನ್ಯವಾಗಿ ನಿಮ್ ತಲೆಯಲ್ಲಿ ಒಂದು ಪ್ರಶ್ನೆ ಬರುತ್ತೆ, ಸಬ್ಜೆಕ್ಟ್ ಅಂದ್ರೆ ಏನು, ವರ್ಬ್ ಅಂದ್ರೆ ಏನು, ಆಬ್ಜೆಕ್ಟ್ ಅಂದ್ರೆ ಏನು? ಸೊ ಬನ್ನಿ ನಾನು ಇದನ್ನ ನಿಮ್ಗೆ ಈಗ ಅರ್ಥ ಮಾಡಿಸ್ತಾ ಹೋಗ್ತೇನೆ. ನಾನೀಗಾಗಲೇ ಹೇಳಿದೆ, ಯಾವುದೇ ವಾಕ್ಯ ತಗೊಳ್ಳಿ, ಇಂಗ್ಲಿಷ್ ಆಗಿರ್ಲಿ ಕನ್ನಡ ಆಗಿರ್ಲಿ, ಅಲ್ಲಿ ಒಂದು ಕ್ರಿಯೆ ನಡೀತಾ ಇರುತ್ತೆ. ಸೊ ಹಾಗಾದ್ರೆ ಒಂದು ಎಕ್ಸಾಂಪಲ್ ನಾವೀಗ ತೆಗೆದುಕೊಳ್ಳೋಣ. ಯಾವ ಎಕ್ಸಾಂಪಲ್ ತೆಗೆದುಕೊಂಡಿದ್ವಿ? ರಾಘು ಇಡ್ಲಿ ತಿನ್ನುತ್ತಿದ್ದಾನೆ. ಇಡ್ಲಿ ಅಲ್ಲ, ಇಡ್ಲಿ. ಓಕೆ, ರಾಘು ಇಡ್ಲಿ ತಿನ್ನುತ್ತಿದ್ದಾನೆ, ರೈಟ್? ಸೊ ಈ ಒಂದು ವಾಕ್ಯ ಇಲ್ಲಿ ನಾವು ಈಗ ತೆಗೆದುಕೊಂಡ್ರೆ, ಸೊ ಇಲ್ಲಿ ಒಂದು ಕ್ರಿಯೆ ನಡೀತಾ ಇದೆ. ಯಾವ ಕ್ರಿಯೆ ನಡೀತಾ ಇದೆ ರೀ? ತಿನ್ನುವಂತಹ ಕ್ರಿಯೆ ನಡೀತಾ ಇದೆ, ಹೌದಾ? ಸೊ ಈಗ ಒಂದು ಕ್ರಿಯೆ ನಡೀತಾ ಇದೆ ಅಂದ್ರೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಸ್ತು ಆ ಕ್ರಿಯೆಯನ್ನ ಮಾಡ್ತಾ ಇರುತ್ತೆ. ಸೊ ಈ ಒಂದು ಉದಾಹರಣೆಯಲ್ಲಿ ಯಾರು ತಿಂತಾ ಇದ್ದಾರೆ? ರಾಘು ತಿಂತಾ ಇದ್ದಾನೆ. ಸೊ ಯಾರು ಆಕ್ಷನ್ ಮಾಡ್ತಾ ಇರ್ತಾರಲ್ಲ, ಸೊ ಅದಕ್ಕೆ ಆ ವ್ಯಕ್ತಿಗೆ ಅಥವಾ ಆ ವಸ್ತುವಿಗೆ ನಾವು ಸಬ್ಜೆಕ್ಟ್ ಅಂತ ಕರಿತೀವಿ. ಸೊ ಇದು ವ್ಯಕ್ತಿನೂ ಆಗಿರ್ಬಹುದು, ವಸ್ತುನೂ ಆಗಿರಬಹುದು. ಇಲ್ಲಿ ರಾಘು ಇಡ್ಲಿ ತಿಂತಾ ಇದ್ದಾನೆ. ಸೊ ಇದು ರಾಘು ಏನಾದ ಇಲ್ಲಿ ಸಬ್ಜೆಕ್ಟ್, ಅಂದರೆ ಕ್ರಿಯೆ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತುವಿಗೆ ನಾವು ಸಬ್ಜೆಕ್ಟ್ ಅಂತ ಕರಿಬಹುದಾ? ಎಸ್, ಕರಿಬಹುದು. ಅಂಡ್ ದೆನ್ ಯಾವ ಕ್ರಿಯೆ ನಡೀತಾ ಇದೆ? ತಿನ್ನುತ್ತಿದ್ದಾನೆ, ತಿನ್ನುತ್ತಿದ್ದಾನೆ ಅನ್ನುವಂತಹ ಕ್ರಿಯೆ ನಡೀತಾ ಇದೆ. ಸೊ ಅದು ಏನಾಗುತ್ತೆ ರೀ? ಅದಕ್ಕೆ ನಾವು ವರ್ಬ್ ಅಂತ ಕರಿತೀವಿ. ಸೊ ವರ್ಬ್ ಅಂದ್ರೆ ಏನು? ವರ್ಬ್ ಅಂದ್ರೆ ಒಂದು ಕ್ರಿಯೆ ತೋರಿಸುವಂತಹ ಪದ ಆಗುತ್ತೆ. ಈಗ ರಾಘು ತಿಂತಾ ಇದ್ದಾನೆ ಅಂದ್ರೆ ಏನು ತಿಂತಾ ಇದ್ದಾನೆ? ಇಡ್ಲಿಯನ್ನ ತಿಂತಾ ಇದ್ದಾನೆ. ಸೊ ಅಂದ್ರೆ ಈ ತಿನ್ನುವಂತಹ ಕ್ರಿಯೆ ಈಗ ಇಡ್ಲಿ ಮೇಲೆ ನಡೀತಾ ಇದೆ. ಸೊ ಯಾವುದರ ಮೇಲೆ ಕ್ರಿಯೆ ನಡೀತಾ ಇದೆಯಲ್ಲ, ಸೊ ಅದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ಆಬ್ಜೆಕ್ಟ್ ಅಂತ ಹೇಳ್ತೀವಿ. ಸೊ ಇದರಿಂದ ನಿಮ್ಗೆ ಏನ್ ಗೊತ್ತಾಯ್ತು? ಕನ್ನಡದಲ್ಲಿ ವಾಕ್ಯ ಯಾವ ರೀತಿ ಮಾಡ್ತೀವಿ ಅದು ಕೂಡ ನಿಮ್ಗೆ ಗೊತ್ತಾಯ್ತು. ಮೊದಲು ಸಬ್ಜೆಕ್ಟ್, ನಂತರ ಆಬ್ಜೆಕ್ಟ್, ಕೊನೆಯಲ್ಲಿ ವರ್ಬ್ ಬರುತ್ತೆ ನಮ್ಮ ಕನ್ನಡ ಭಾಷೆಯಲ್ಲಿ. ಇಂಗ್ಲಿಷ್ ನಲ್ಲಿ ಬಂದಾಗ ಮೊದಲು ಸಬ್ಜೆಕ್ಟ್, ಅದರ ನಂತರ ವರ್ಬ್ ಅಂಡ್ ಕೊನೆಯಲ್ಲಿ ಆಬ್ಜೆಕ್ಟ್ ಬರುತ್ತೆ. ಸೊ ಈಗ ಸಬ್ಜೆಕ್ಟ್ ಅಂದ್ರೆ ಏನು? ಕ್ರಿಯೆ ಮಾಡುವಂತಹ ವ್ಯಕ್ತಿ ಅಥವಾ ವಸ್ತು. ವರ್ಬ್ ಅಂದ್ರೆ ಕ್ರಿಯೆ ತೋರಿಸುವಂತಹ ಪದ. ಆಬ್ಜೆಕ್ಟ್ ಅಂದ್ರೆ ಯಾವುದರ ಮೇಲೆ ಕ್ರಿಯೆ ನಡೀತಾ ಇದೆ ಅದಕ್ಕೆ ನಾವು ಆಬ್ಜೆಕ್ಟ್ ಅಂತ ಕರಿತೀವಿ. ಸಿಂಪಲ್ ಅಂಡ್ ಸರಳವಾಗಿದೆ, ಹೌದು ಅಲ್ವೋ? ರೈಟ್. ಸೊ ಬನ್ನಿ ಈಗ ಇದನ್ನ ಒಂದು ಎಕ್ಸಾಂಪಲ್ ಮೂಲಕ ನೋಡೋಣ. ಸಬ್ಜೆಕ್ಟ್ ಅಂದ್ರೆ ಕ್ರಿಯೆ ಮಾಡುವಂತ ವ್ಯಕ್ತಿನೂ ಆಗಿರ್ಬೋದು, ವಸ್ತುನೂ ಆಗಿರ್ಬೋದು. ಸೊ ಇಲ್ಲಿ ಮತ್ತೆ ಕನ್ಫ್ಯೂಸ್ ಮಾಡ್ಕೋತೀರಾ ನೀವು, ಓನ್ಲಿ ವ್ಯಕ್ತಿ ಹೆಸರು ಇರ್ಬೇಕಂತ ಹೇಳಿ. ಇಲ್ಲ, ಅಲ್ಲಿ ಒಂದು ವಸ್ತುವಿನ ಹೆಸರು ಕೂಡ ಇರಬಹುದು. ಇನ್ನ ವರ್ಬ್ ಅಂದ್ರೆ ಕ್ರಿಯೆ ತೋರಿಸುವ ಪದ, ಆಬ್ಜೆಕ್ಟ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು
ಎಕ್ಸಾಂಪಲ್ ನೋಡಿ, ರಾಘು ಡ್ರಿಂಕ್ಸ್ ಟೀ ಅಂತ ಇದೆ. ಸೊ ಈಗ ಯಾವ ಕ್ರಿಯೆ ನಡೀತಾ ಇದೆ? ಕುಡಿಯುವಂತಹ ಕ್ರಿಯೆ. ಕುಡಿಯುವಂತಹ ಕ್ರಿಯೆ ಏನು ಕುಡಿತಾ ಇದ್ದಾನೆ? ಟೀ ಕುಡಿತಾ ಇದ್ದಾನೆ, ಹೌದಾ? ಸೊ ಈಗ ಡ್ರಿಂಕ್ ಅನ್ನೋದು ನಮ್ದು ವರ್ಬ್, ಒಂದು ಕ್ರಿಯೆ. ಸೊ ಈ ಕ್ರಿಯೆನ ಯಾರು ಮಾಡ್ತಾ ಇದ್ದಾರೆ? ರಾಘು. ಸೊ ರಾಘು ಅನ್ನೋದು ಮೊದಲು ಸಬ್ಜೆಕ್ಟ್ ಇದೆಯಾ? ಎಸ್, ರಾಘು. ಅಂಡ್ ದೆನ್ ಡ್ರಿಂಕ್ಸ್ ಅನ್ನೋದು ಇಲ್ಲಿ ವರ್ಬ್. ಸೊ ಡ್ರಿಂಕ್ಸ್ ಅನ್ನೋದು ಒಂದು ಕ್ರಿಯೆನ ತೋರಿಸ್ತಾ ಇದೆಯಾ? ಎಸ್, ತೋರಿಸ್ತಾ ಇದೆ. ಸೊ ಏನನ್ನ ಡ್ರಿಂಕ್ ಮಾಡ್ತಾ ಇದ್ದಾನೆ ರಾಘು? ಟೀ ಅನ್ನ ಕುಡಿತಾ ಇದ್ದಾನೆ. ಸೊ ಅದು ನಮ್ಮ ಆಬ್ಜೆಕ್ಟ್ ಆಗುತ್ತೆ. ಎರಡನೇ ಎಕ್ಸಾಂಪಲ್ ನೋಡಿ, ಪೊಲೀಸ್ ಅರೆಸ್ಟೆಡ್ ದರ್ಶನ್. ಇದು ಸಿಂಪ್ಲಿ ನಿಮಗೆ ಅರ್ಥ ಮಾಡಿಸ್ಬೇಕು, ಈಸಿಯಾಗಿ ಅರ್ಥ ಮಾಡಿಸ್ಬೇಕು ಅನ್ನುವಂತಹ ಒಂದು ಇಂಟೆನ್ಷನ್ ಇಂದ ತೆಗೆದುಕೊಂಡಿರುವಂತಹ ಎಕ್ಸಾಂಪಲ್. ಸೊ ನೋಡಿ, ಪೊಲೀಸ್ ಅರೆಸ್ಟೆಡ್ ರಾಜು, ಇದು ನಿಮಗೆ ಈಸಿಯಾಗಿ ನೆನಪಿರುತ್ತೆ. ಸೊ ಹಾಗಾಗಿ ಈ ಎಕ್ಸಾಂಪಲ್ ಬಳಸ್ತಾ ಇರೋದು ಪೊಲೀಸ್ ಅರೆಸ್ಟೆಡ್ ರಾಜು. ಸೊ ಇಲ್ಲಿ ಯಾವ ಕ್ರಿಯೆ ನಡೀತಾ ಇದೆ? ಇಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವಂತಹ ಕ್ರಿಯೆ ನಡೀತಾ ಇದೆ, ಹೌದಾ? ಸೊ ಈಗ ಇದನ್ನು ಯಾರು ಮಾಡ್ತಾ ಇದ್ದಾರೆ? ಅರೆಸ್ಟ್ ಯಾರು ಮಾಡ್ತಾ ಇದ್ದಾರೆ? ಸೊ ಇಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಅಂದ್ರೆ ಪೊಲೀಸರು ಏನಾಗ್ತಾರೆ? ನಮಗೆ ಸಬ್ಜೆಕ್ಟ್ ಆಗ್ತಾರೆ. ಸೊ ಯಾರನ್ನ ಅರೆಸ್ಟ್ ಮಾಡ್ಲಾಗ್ತಾ ಇದೆ? ದರ್ಶನ್ ಅವರನ್ನ ಇಲ್ಲಿ ಅರೆಸ್ಟ್ ಮಾಡ್ಲಾಗ್ತಾ ಇದೆ. ಸೊ ಇದು ಏನಾಗುತ್ತೆ? ಆಬ್ಜೆಕ್ಟ್ ಆಗುತ್ತೆ. ಅಂದ್ರೆ ಅರೆಸ್ಟ್ ಮಾಡುವಂತ ಕ್ರಿಯೆ ಯಾರ ಮೇಲೆ ನಡೀತಾ ಇದೆ? ದರ್ಶನ್ ಅವರ ಮೇಲೆ ನಡೀತಾ ಇದೆ. ಸೊ ಯಾರನ್ನ ಅರೆಸ್ಟ್ ಮಾಡ್ಲಾಗ್ತಾ ಇದೆ? ಅದು ಆಬ್ಜೆಕ್ಟ್. ಯಾರು ಮಾಡ್ತಾ ಇದ್ದಾರೆ? ಅದು ಸಬ್ಜೆಕ್ಟ್. ಸೊ ಕ್ರಿಯೆಯಲ್ಲಿ ನಡೀತಾ ಇದೆ, ಅರೆಸ್ಟ್ ಮಾಡುವಂತಹ ಕ್ರಿಯೆ ನಡೀತಾ ಇದೆ ಇಲ್ಲಿ. ಸೊ ಆ ಕ್ರಿಯೆ ತೋರಿಸ್ತಾ ಇರುವಂತಹ ಪದಕ್ಕೆ ನಾವು ಇಂಗ್ಲಿಷ್ ನಲ್ಲಿ ವರ್ಬ್ ಅಂತ ಕರಿತೀವಿ. ಈ ರೀತಿ ಇಂಗ್ಲಿಷ್ ನಲ್ಲಿ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ನ ಒಂದು ಸ್ಟ್ರಕ್ಚರ್ ನಲ್ಲಿ ಇಂಗ್ಲಿಷ್ ನ ಎಲ್ಲಾ ವಾಕ್ಯಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಇದು ನಿಮ್ಗೆ ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದೆಯಾ? ತುಂಬಾ ಸಿಂಪಲ್ ಅಂಡ್ ಸರಳವಾಗಿ, ಸ್ಲೋ ಆಗಿ, ಆರಾಮಾಗಿ ಕಲಿಯೋಣ. ಅವಸರ ಬೇಡ, ಕಲಿಯೋದ್ರಲ್ಲಿ ಅವಸರ ಇಲ್ಲ. ಆರಾಮಾಗಿ ನಾವು ಇದನ್ನ ಕಲಿತಾ ಹೋಗೋಣ. ಒಂದ್ಸಲ ನನಗೆ ಹೇಗೆ ಅನಿಸ್ತಾ ಇದೆ ಕ್ಲಾಸ್ ಅನ್ನೋದನ್ನ ಕಾಮೆಂಟ್ ನಲ್ಲಿ, ಚಾಟ್ ನಲ್ಲಿ ತಿಳಿಸ್ತಾ ಹೋಗಿ. ಸೊ ಈಗ ಏನ್ ಮಾಡೋಣ? ಸಬ್ಜೆಕ್ಟ್ ವರ್ಬ್ ನಮಗೆ ಆಬ್ಜೆಕ್ಟ್ ಬೇಕು, ಹೌದ್ರಿ? ಸಬ್ಜೆಕ್ಟ್ ವರ್ಬ್ ಆಬ್ಜೆಕ್ಟ್ ನ ಫಾರ್ಮ್ಯಾಟ್ ನಲ್ಲಿ ವಾಕ್ಯ ಮಾಡ್ತೀವಿ. ಸೊ ಈಗ ಸಬ್ಜೆಕ್ಟ್ ನಲ್ಲಿ ನಾವು ಏನೇನು ಬರೀಬಹುದು ಅದನ್ನ ನಾವು ಫಸ್ಟ್ ನೋಡ್ಕೊಳ್ಳೋಣವಾ? ವರ್ಬ್ ಆಬ್ಜೆಕ್ಟ್ ಕೊನೆಯಲ್ಲಿ ನಂತರ ನೋಡೋಣ. ಸಬ್ಜೆಕ್ಟ್ ಅನ್ನ ಇಲ್ಲಿ ನಾವು ಏನೇನು ಹಾಕಬಹುದು, ಅಂದ್ರೆ ಏನೇನು ಬರೀಬಹುದು. ಸೊ ಇಲ್ಲಿ ನಾವು ಮುಖ್ಯವಾಗಿ ನಾನು ನಿಮ್ಗೆ ಹೇಳೋದಾದ್ರೆ, ಇಲ್ಲಿ ನಾವು ವ್ಯಕ್ತಿಗಳ ಹೆಸರನ್ನ ಆಬ್ವಿಯಸ್ಲಿ ಬರೀಬಹುದು. ಸೊ ಯಾರು ಕ್ರಿಯೆ ಮಾಡ್ತಾ ಇದ್ದಾರೆ ಅವರನ್ನ. ಅದರ ನಂತರ ಕೆಲವೊಂದು ನಾವು ಪ್ರೊನೌನ್ಸ್ ಗಳನ್ನ, ಅವುಗಳಿಗೆ ಸಿಂಗ್ಯುಲರ್, ಪ್ಲೂರಲ್, ಸಬ್ಜೆಕ್ಟ್ಸ್ ಅಂತ ಕೂಡ ಕರೀತೀವಿ. ಯಾವ ರೀತಿ ನಾವು ಕನ್ನಡದಲ್ಲಿ ಅವನು, ಇವನು, ಅವಳು, ಅವರು ಅಂತ ಹೇಳ್ತೇವಲ್ಲ, ಸೊ ಅದನ್ನ ಕೂಡ ನಾವಿಲ್ಲಿ ಬರೀಬಹುದು ಸಬ್ಜೆಕ್ಟ್ ನಲ್ಲಿ. ಅದೇ ನಾವೀಗ ಇಲ್ಲಿ ನೋಡೋಣ ಈ ಒಂದು ಟೇಬಲ್ ನಲ್ಲಿ. ಸೊ ಇಲ್ಲಿ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಸಬ್ಜೆಕ್ಟ್ಸ್ ಅಂತ ಇದೆ. ಸಿಂಗ್ಯುಲರ್ ಅಂದ್ರೆ ಏಕವಚನ ಅಂತ ಅರ್ಥ, ಪ್ಲೂರಲ್ ಅಂದ್ರೆ ಬಹುವಚನ ಅಂತ ಅರ್ಥ ಆಗುತ್ತೆ. ಇಲ್ಲಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂತ ಇದೆ. ಈ ಒಂದು ಕಾನ್ಸೆಪ್ಟ್ ನಾನು ನಿಮ್ಗೆ ಇಲ್ಲಿ ಅರ್ಥ ಮಾಡಿಸ್ತೇನೆ. ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಅಂದ್ರೆ ಏನು? ಇಲ್ಲ ಅಂದ್ರೆ ಇದು ನಿಮ್ಗೆ ಮುಂದೆ ಕನ್ಫ್ಯೂಸ್ ಆಗುತ್ತೆ. ಫಸ್ಟ್ ಪರ್ಸನ್ ಅಂದ್ರೆ ಇಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಸೊ ಈ ವ್ಯಕ್ತಿಯ ಹೆಸರು ಬಂದು ಏನಿದೆ? ಈ ವ್ಯಕ್ತಿಯ ಹೆಸರು ರಾಕೇಶ್, ರೈಟ್? ಸೊ ಇಲ್ಲಿ ರಾಕೇಶ್ ನ ಒಬ್ಬ ಫ್ರೆಂಡ್ ಇದ್ದಾನೆ. ರಾಕೇಶ್ ನ ಫ್ರೆಂಡ್ ಇಲ್ಲಿ ಇದ್ದಾನೆ. ಸೊ ಇವನ ಹೆಸರು ಸಂಜು. ಸೊ ಈಗ ಇವರಿಬ್ರು ಸೇರಿದಾಗ ಏನ್ ಮಾಡ್ತಾರೆ? ಸಹಜವಾಗಿ ಇಬ್ರು ಸೇರಿದಾಗ ಮಾತಾಡ್ತಾರೆ, ಹೌದು ಅಲ್ವೋ? ಸೊ ಈಗ ಇವರಿಬ್ರು ಮಾತಾಡ್ತಾ ಇದ್ದಾರೆ. ಇದರಲ್ಲಿ ರಾಕೇಶ್ ಆದ್ರೂ ಮಾತಾಡ್ತಾನೆ ಅಥವಾ ಸಂಜು ಆದ್ರೂ ಮಾತಾಡ್ತಾನೆ. ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ಅದನ್ನ ಕೇಳಿಸ್ಕೊಳ್ತಾ ಇರ್ತಾನೆ. ಇಬ್ರು ಮಾತಾಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಜಗಳ ನಡೀತಾ ಇದೆ ಅಂತ ಅರ್ಥ, ರೈಟ್? ಒಬ್ಬ ವ್ಯಕ್ತಿ ಮಾತಾಡ್ತಾ ಇದ್ದಾನೆ ಅಂದ್ರೆ ಇನ್ನೊಬ್ಬ ವ್ಯಕ್ತಿ ಕೇಳಿಸ್ಕೊಳ್ತಾ ಇರ್ತಾನೆ. ಸೊ ಹಾಗಾದ್ರೆ ಇಲ್ಲಿ ರಾಕೇಶ್ ಮಾತಾಡ್ತಾ ಇದ್ದಾನೆ. ಸೊ ರಾಕೇಶ್ ಮಾತಾಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ನಾವು ಸ್ಪೀಕರ್ ಅಂತ ಹೇಳ್ಬಹುದು. ಸ್ಪೀಕ್ ಅಂದ್ರೆ ಮಾತನಾಡುವಂತ ಅರ್ಥ. ಯಾರು ಮಾತಾಡ್ತಾರೆ ಅವರಿಗೆ ನಾವು ಸ್ಪೀಕರ್ ಅಂತ ಹೇಳ್ಬಹುದು. ಇನ್ನ ಸಂಜು ಕೇಳಿಸ್ಕೊಳ್ತಾ ಇದ್ದಾನೆ. ಸೊ ಲಿಸನ್ ಅಂದ್ರೆ ಕೇಳಿಸಿಕೋ ಅಂತ ಅರ್ಥ. ಕೇಳಿಸಿಕೊಳ್ತಾ ಇರುವಂತಹ ವ್ಯಕ್ತಿಗೆ ನಾವು ಲಿಸ್ನರ್ ಅಂತ ಕರಿತೀವಿ. ಸೊ ಈಗ ಫಸ್ಟ್ ಪರ್ಸನ್ ಅಂದ್ರೆ ಇಂಗ್ಲಿಷ್ ನಲ್ಲಿ ಒಂದು ಕಾನ್ವರ್ಸೇಷನ್ ನಡೀತಾ ಇದೆ ಅಂದ್ರೆ, ಒಂದು ಸಂಭಾಷಣೆ ನಡೀತಾ ಇದೆ ಅಂದ್ರೆ ಅದರಲ್ಲಿ ಯಾರು ಮಾತಾಡ್ತಾ ಇದ್ದಾರೆ ಅವನಿಗೆ ನಾವು ಸ್ಪೀಕರ್ ಅಂತ ಹೇಳ್ತೀವಿ. ಯಾರು ಕೇಳಿಸ್ಕೊಳ್ತಾ ಇದ್ದಾನೆ ಅವನಿಗೆ ಲಿಸ್ನರ್ ಅಂತ ಹೇಳ್ತೀವಿ. ಅಂಡ್ ಸ್ಪೀಕರ್ಗೆ ನಾವು ಫಸ್ಟ್ ಪರ್ಸನ್ ಅಂತ ಇಂಗ್ಲಿಷ್ ನಲ್ಲಿ ಹೇಳ್ತೀವಿ. ಸ್ಪೀಕರ್ಗೆ ನಾವು ಏನಂತ ಹೇಳ್ತೀವಿ? ಫಸ್ಟ್ ಪರ್ಸನ್ ಅಂತ ನಾವು ಇಂಗ್ಲಿಷ್ ನಲ್ಲಿ ಹೇಳ್ತೀವಿ ಸ್ಪೀಕರ್ಗೆ. ಇನ್ನು ಯಾರು ಕೇಳಿಸ್ಕೊಳ್ತಾ ಇದಾರಲ್ಲ, ಸೊ ಅವರಿಗೆ ನಾವು ಸೆಕೆಂಡ್ ಪರ್ಸನ್ ಅಂತ ಹೇಳ್ತೀವಿ. ಸಂಜು ಕೇಳಿಸ್ಕೊಳ್ತಾ ಇದ್ದಾನೆ, ಸಂಜು ನಮ್ಗೆ ಇಲ್ಲಿ ಸೆಕೆಂಡ್ ಪರ್ಸನ್ ಆಗ್ತಾನೆ. ಇನ್ನ ಇವರಿಬ್ರು ಸೇರಿ ಏನ್ ಮಾಡ್ಬೋದು ಅಂದ್ರೆ ಮೂರನೇ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ಬೋದು. ಇಲ್ಲಿ ಇವರಿಬ್ರು ಸೇರಿ ಸಂಗೀತ ಅನ್ನುವಂತಹ ಒಬ್ಬ ಹುಡುಗಿಯ ಬಗ್ಗೆ ಇವರಿಬ್ರು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಬಹುದು, ರೈಟ್? ಈಗ ಇವರಿಬ್ರು ಸೇರಿ ಮೂರನೇ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ, ರಾಕೇಶ್ ಮತ್ತು ಸಂಜು ಸೇರಿ. ಈಗ ಇದು ಮೂರನೇ ವ್ಯಕ್ತಿ ಬಗ್ಗೆ ಏನ್ ಮಾತಾಡ್ತಾ ಇದಾರಲ್ಲ, ಸೊ ಈ ಮೂರನೇ ವ್ಯಕ್ತಿ ಇಲ್ಲಿ ಏನಾಗ್ತಾಳೆ? ಥರ್ಡ್ ಪರ್ಸನ್ ಆಗ್ತಾಳೆ. ಥರ್ಡ್ ಪರ್ಸನ್ ಆಗ್ತಾಳೆ ಯಾರಿಗೆ? ಇವರಿಬ್ಬರಿಗೆ. ಯಾರು ಇಬ್ರು ಸೇರಿ ಮಾತಾಡ್ತಾ ಇದಾರಲ್ಲ ಅವರಿಬ್ಬರಿಗೆ ಈ ವ್ಯಕ್ತಿ ಥರ್ಡ್ ಪರ್ಸನ್ ಆಗ್ತಾಳೆ. ಸೊ ಇಲ್ಲಿ ಒಂದು ಟ್ವಿಸ್ಟ್ ನಿಮ್ಗೆ ಮಾಡ್ತಾ ಇದೆ.
ಈಗ ರಾಕೇಶ್ ಮಾತಾಡೋದನ್ನ ಸ್ಟಾಪ್ ಮಾಡ್ದ, ಸಂಜು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ದ ಅಂದ್ರೆ ಸಂಜು ಏನಾಗ್ತಾನೆ, ಯಾರು ಮಾತಾಡ್ತಾ ಇದ್ದಾರೆ ಅವರು ಸ್ಪೀಕರ್. ಒಂದು ವೇಳೆ ಸಂಜು ಮಾತಾಡ್ತಾ ಇದ್ರೆ ಸಂಜು ಸ್ಪೀಕರ್, ರಾಕೇಶ್ ಕೇಳಿಸ್ಕೊಳ್ತಾ ಇದ್ರೆ ರಾಕೇಶ್ ಲಿಸ್ನರ್. ಅವಾಗ ಈ ಫಸ್ಟ್ ಪರ್ಸನ್ ಸಂಜು ಆಗ್ತಾನೆ, ಸೆಕೆಂಡ್ ಪರ್ಸನ್ ರಾಕೇಶ್ ಆಗ್ತಾನೆ. ಹೌದಾ? ಸೊ ಈ ರೀತಿ ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್ ಒಂದು ಸಿಂಪಲ್ ಕಾನ್ಸೆಪ್ಟ್ ನಮಗೆ ಇಂಗ್ಲಿಷ್ ನಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ. ಸೊ ಇದು ನಿಮ್ಗೆ ಈಗ ಗೊತ್ತಾಯ್ತು. ಸೊ ಈಗ ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಗೆ ಬರೋಣ. ಇಂಗ್ಲಿಷ್ ನಲ್ಲಿ ನಾವು ಫಸ್ಟ್ ಪರ್ಸನ್ ಐ ಅಂತ ಹೇಳುವ, ನಾನು ಅಂತ ಹೇಳಲಿಕ್ಕೆ ಐ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸ್ತೀವಿ. ಅಂಡ್ ದೆನ್ ನಾವು ಅಂತ ಹೇಳಲಿಕ್ಕೆ ವಿ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸ್ತೀವಿ. ಐ ಅಂದ್ರೆ ಒಬ್ಬ ವ್ಯಕ್ತಿ, ನಾನು, ಹೌದು ಅಲ್ವೋ? ವಿ ಅಂದ್ರೆ ನಾವು, ಅದು ಬಹುವಚನವನ್ನ ತೋರಿಸ್ತಾ ಇದೆ, ಪ್ಲೂರಲ್ ಅನ್ನ ತೋರಿಸ್ತಾ ಇದೆ. ದೆನ್ ಸೆಕೆಂಡ್ ಪರ್ಸನ್ಗೆ ಬರೋಣ. ಸೆಕೆಂಡ್ ಪರ್ಸನ್ಗೆ ಯು ಅಂದ್ರೆ ನೀನು ಅಂತ ಅರ್ಥ, ಅಂಡ್ ಯು ಅಂದ್ರೆ ನೀವು ಅಂತ ಅರ್ಥ. ಸೊ ಇಲ್ಲಿ ಇಂಗ್ಲಿಷ್ ನಲ್ಲಿ ನೀನು ಅಂದ್ರೆ ಏಕವಚನ, ನೀವು ಅಂದ್ರೆ ಬಹುವಚನ. ಏಕವಚನ ಬಹುವಚನ ಎರಡಕ್ಕೂ ಕೂಡ ನಾವು ಯು ಅನ್ನುವಂತಹ ಪ್ರೂನೌನ್ನೇ ಬಳಸ್ತೀವಿ. ಇನ್ನು ಮೂರನೇದಾಗಿ ಬರುತ್ತೆ ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ಗೆ ನಾವು ಹಿ, ಶಿ, ಇಟ್ ಅನ್ನುವಂತಹ ಮೂರು ಪ್ರೂನೌನ್ಸ್ ಗಳನ್ನ ಅಥವಾ ಸಬ್ಜೆಕ್ಟ್ಸ್ ಗಳನ್ನ ಬಳಸ್ತೀವಿ. ಹಿ ಅಂದ್ರೆ ಅವನು ಅಂತ ಅರ್ಥ, ಶಿ ಅಂದ್ರೆ ಅವಳು ಅಂತ ಅರ್ಥ. ಹುಡುಗ ಇದ್ರೆ ಹಿ ಬಳಸಬೇಕು, ಹುಡುಗಿ ಇದ್ರೆ ಶಿ ಬಳಸಬೇಕು. ಇಟ್ ಅಂದ್ರೆ ಅದು ಅಥವಾ ಇದು. ಇಟ್ ಅನ್ನ ನಾವು ಸಾಮಾನ್ಯವಾಗಿ ವಸ್ತುಗಳನ್ನ ತೋರಿಸ್ಲಿಕ್ಕೆ ಅಂಡ್ ಪ್ರಾಣಿಗಳ ಬದಲಾಗಿ ಇದನ್ನ ಬಳಸ್ತೀವಿ. ಇದು ಆಯ್ತು ಏಕವಚನ. ಈಗ ಬಹುವಚನ ತೋರಿಸ್ಬೇಕು, ಅವರು ಅಂತ ನಾವು ಹೇಳ್ಬೇಕಂದ್ರೆ ಅಲ್ಲಿ ನಾವು ದೇ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸ್ತೀವಿ. ಇದು ನಿಮ್ಗೆ ಅರ್ಥ ಆಯ್ತಾ? ಸಿಂಗ್ಯುಲರ್ ಅಂಡ್ ಪ್ಲೂರಲ್ ಸಬ್ಜೆಕ್ಟ್. ಸಿಂಪಲ್. ಐ ಅಂದ್ರೆ ನಾನು, ವಿ ಅಂದ್ರೆ ನಾವು, ಯು ಅಂದ್ರೆ ನೀನು, ಯು ಅಂದ್ರೆ ನೀವು, ಅವನು ಅವಳು ಅಂದ್ರೆ ಹಿ ಶಿ ಬಳಸ್ತೀವಿ, ಅದು ಇದು ಅಂದ್ರೆ ಇಟ್, ಅವರು ಅಂದ್ರೆ ದೇ ಅನ್ನುವಂತಹ ಪ್ರೋನೌನ್ ಅನ್ನ ಬಳಸ್ತೀವಿ. ಇವೆಲ್ಲವನ್ನು ನಾವು ಎಲ್ಲಿ ಹಾಕ್ಬಹುದು ಅಂದ್ರೆ, ಸೊ ನಾನು ಇಲ್ಲಿ ನಿಮ್ಗೆ ತೋರಿಸಿದ್ದಲ್ಲ ಸಬ್ಜೆಕ್ಟ್ ನ ಸ್ಥಾನದಲ್ಲಿ ಇವುಗಳನ್ನ ನಾವು ಬರೀಬಹುದು. ಸೊ ಈಗ ಸಬ್ಜೆಕ್ಟ್ ಆಯ್ತಾ. ದೆನ್ ಏನ್ ಉಳಿತು? ವರ್ಬ್ ಅನ್ನೋದು ನಮ್ಮ ಹತ್ರ ಉಳಿತಾ ಇದೆ. ಸೊ ಈಗ ವರ್ಬ್ ನಲ್ಲಿ ಹಾಕ್ಲಿಕ್ಕೆ ನಮ್ಗೆ ಏನ್ ಬೇಕ್ರಿ? ವರ್ಬ್ಸ್ ಗಳು ಬೇಕು. ವರ್ಬ್ ಅಂದ್ರೆ ಏನು ಅದನ್ನ ಆಲ್ರೆಡಿ ಕಲ್ತಿದ್ದೀರಾ, ಕ್ರಿಯೆ ತೋರಿಸುವಂತಹ ಪದಗಳು. ಇನ್ನು ಕೆಲವೊಂದು ವರ್ಬ್ಸ್ ಗಳನ್ನ ನಾನು ನಿಮ್ಗೆ ಈ ಕ್ಲಾಸ್ ಅಲ್ಲಿ ಕಲಿಸ್ಬಿಡ್ತೀನಿ. ಯಾಕೆಂದ್ರೆ ಈಗ ವರ್ಬ್ಸ್ ಇಲ್ಲದೆ ವಾಕ್ಯ ಮಾಡ್ಲಿಕ್ಕೆ ಬರೋದಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಿಮ್ಗೆ ಹೇಳ್ತಾ ಇದ್ದೀನಿ. ಇಂಗ್ಲಿಷ್ ನಲ್ಲಿ ವರ್ಬ್ ಇಲ್ಲದೆ ಒಂದು ವಾಕ್ಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇಂಗ್ಲಿಷ್ ನಲ್ಲಿ ವರ್ಬ್ ಇಲ್ಲದೆ ಒಂದು ವಾಕ್ಯನೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಇಂಪಾರ್ಟೆಂಟ್ ಇದೆ ವರ್ಬ್ ಅನ್ನೋದು. ಸೊ ಹಾಗಾದ್ರೆ ಈಗ ವರ್ಬ್ ಇಲ್ಲ ಅಂದ್ರೆ ಟೆನ್ಸಸ್ ಕಲೀಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಸೊ ಹಾಗಾದ್ರೆ ವರ್ಬ್ಸ್ ಕಲಿಯೋಲ್ವಾ? ಬಹಳ ಟೈಮ್ ತಗೊಳ್ಳೋದಿಲ್ಲ, ಸ್ವಲ್ಪ ಸುಲಭವಾಗಿ ಕಲಿಸ್ಬೇಕಂದ್ರೆ ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಸೊ ಅದು ನಿಮ್ಮ ಮೈಂಡ್ ನಲ್ಲಿ ಫಿಕ್ಸ್ ಕೂಡ ಆಗಬೇಕು. ಅದು ನನ್ನ ಮುಖ್ಯ ಉದ್ದೇಶ ಇಲ್ಲಿ. ಸೊ ಈಗ ಬನ್ನಿ ವರ್ಬ್ಸ್ ಅನ್ನ ಕೆಲವು ವರ್ಬ್ಸ್ ಗಳನ್ನ ನಿಮ್ಗೆ ಕಲಿಸ್ತೀನಿ. ಸಬ್ಜೆಕ್ಟ್ ಈಗ ಕಲ್ಕೊಂಡಿದ್ದೀರಾ. ಸೊ ಈಗ ವರ್ಬ್ಸ್ ಅಂದಾಗ ವಾಟ್ ಈಸ್ ಅ ವರ್ಬ್? ವರ್ಬ್ ಅಂದ್ರೆ ಏನು ಅದನ್ನ ಆಲ್ರೆಡಿ ಎಕ್ಸಾಂಪಲ್ ಅಲ್ಲಿ ನೀವು ನೋಡಿದ್ದೀರಾ. ಕ್ರಿಯೆ ತೋರಿಸುವಂತಹ ಪದಗಳು. ಅ ವರ್ಬ್ ಇಸ್ ಅ ವರ್ಡ್ ದಟ್ ಡಿನೋಟ್ಸ್ ಅನ್ ಆಕ್ಷನ್. ಡಿನೋಟ್ ಅಂದ್ರೆ ತೋರಿಸು, ಶೋ ಮಾಡುತ್ತೆ. ಏನ್ ಶೋ ಮಾಡುತ್ತೆ? ಒಂದು ಆಕ್ಷನ್ ಅನ್ನ, ಯಾವಾಗ್ಲೂ ಒಂದು ಕ್ರಿಯೆಯನ್ನ ಅದು ತೋರಿಸ್ತಾ ಇರಬೇಕು. ಅಂದಾಗನೇ ಅದಕ್ಕೆ ನಾವು ವರ್ಬ್ ಅಂತ ಕರಿಬಹುದು. ಕೆಲವೊಂದು ಎಕ್ಸಾಂಪಲ್ಸ್ ಗಳನ್ನ ನೋಡಿ. ರೈಟ್ ಅನ್ನೋದು ಏನ್ ತೋರಿಸ್ತಾ ಇದ್ದೀರಿ? ರೈಟ್. ನಾನು ನಿಮ್ಗೆ ರೈಟ್ ಅಂತ ಹೇಳಿದ್ರೆ ಅಂದ್ರೆ ಬರೆ ಅಂತ ಹೇಳಿದೆ, ನೀವೇನ್ ಮಾಡ್ತೀರಾ? ಬರೀಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಏನಾದ್ರು ಆಕ್ಷನ್ ನಡೀತಾ ಇದೆಯಾ? ಸೊ ಆ ಆಕ್ಷನ್ ತೋರಿಸುವಂತಹ ಪದ ಯಾವುದು? ರೈಟ್. ಅಂಡ್ ದೆನ್ ಸೆಕೆಂಡ್ ಎಕ್ಸಾಂಪಲ್ ಬಂದು ಸಿಂಗ್. ಯಾವ್ದಾದ್ರು ಒಂದು ಹಾಡನ್ನ ಸಿಂಗ್ ಮಾಡಿ, ಹಾಡ್ ಮಾಡಿ ಅಂತ ಹೇಳಿದೆ. ಸೊ ನೀವು ಮೈಕ್ ತಗೊಳ್ತೀರಾ, ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಸೊ ಅಲ್ಲಿ ಕೂಡ ಒಂದು ಆಕ್ಷನ್ ನಡೀತಾ ಇದೆ. ಸೊ ಆ ಆಕ್ಷನ್ ತೋರಿಸ್ಲಿಕ್ಕೆ ಸಿಂಗ್ ಅನ್ನುವಂತಹ ಪದ ಬಳಸ್ತಾ ಇದ್ದೀವಿ. ಸೊ ಅದು ಕೂಡ ಒಂದು ವರ್ಬ್ ಆಗುತ್ತೆ ಇಂಗ್ಲಿಷ್ ನಲ್ಲಿ. ಅಂಡ್ ಮೂರನೇದಾಗಿ ಡ್ಯಾನ್ಸ್ ಮಾಡಿ ಅಂದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತೀರಾ, ಹೌದು ಅಲ್ವಾ? ಸೊ ಡ್ಯಾನ್ಸ್ ಮಾಡುವಾಗ ಒಂದು ಆಕ್ಷನ್ ನಡೀತಾ ಇದೆ. ಸೊ ಆ ಆಕ್ಷನ್, ಆ ಕ್ರಿಯೆ ತೋರಿಸ್ಲಿಕ್ಕೆ ಡ್ಯಾನ್ಸ್ ಅನ್ನುವಂತಹ ನಾವು ವರ್ಬ್ ಅನ್ನ ಬಳಸ್ತಾ ಇದ್ದೀವಿ. ಸೊ ಕ್ರಿಯೆ ತೋರಿಸ್ಬೇಕು ಅಂದಾಗ ಮಾತ್ರ ಈ ಪದಗಳಿಗೆ ನಾವು ಏನಂತ ಕರಿಬಹುದು? ವರ್ಬ್ಸ್ ಅಂತ ಕರಿತೀವಿ. ಸೊ ಈ ಒಂದು ಎಕ್ಸಾಂಪಲ್ಸ್ ನೋಡಿ. ರಮೇಶ್ ಅಂತ ಇದೆ. ರಮೇಶ್ ಅಂದ್ರೆ ಏನಾದ್ರೂ ಒಂದು ಕ್ರಿಯೆ ತೋರಿಸ್ತಾ ಇದೆಯಾ? ಇಲ್ಲ. ರಮೇಶ್ ಅಂದ್ರೆ ಒಬ್ಬ ವ್ಯಕ್ತಿ ಹೆಸರಾಗಿರುತ್ತೆ. ನಿಮ್ಮ ಫ್ರೆಂಡ್ ರಮೇಶ್ ಅಂತ ಇದ್ರೆ ಅವನ ಹೆಸರಾಯ್ತು ಅದು. ಸೊ ಅಲ್ಲಿ ಯಾವುದೇ ಕ್ರಿಯೆ ತೋರಿಸ್ತಾ ಇಲ್ಲ ನಮ್ಗೆ. ಅಂದ್ರೆ ಈ ಪದ ನಮ್ಗೆ ಯಾವುದೇ ಕ್ರಿಯೆ ತೋರಿಸ್ತಾ ಇಲ್ಲ. ಹಾಗಾದ್ರೆ ಇದು ವರ್ಬ್ ಆಗುತ್ತಾ? ಆಗೋದಿಲ್ಲ. ಇದು ವರ್ಬ್ ಆಗೋದಿಲ್ಲ. ಟೇಬಲ್ ನೋಡಿದೀರಾ ನೀವು? ಒಂದು ವಸ್ತು, ಆ ವಸ್ತುವಿನ ಹೆಸರು ಟೇಬಲ್. ಅದೇನಾದ್ರೂ ಆಕ್ಷನ್ ಮಾಡುತ್ತಾ? ಈ ಟೇಬಲ್ ಅನ್ನುವಂತಹ ಪದ ಕೇಳಿದಾಗ ನಿಮ್ಗೆ ಯಾವ್ದಾದ್ರು ಆಕ್ಷನ್ ಏನ ಬರ್ತಾ ಇದೆಯಾ? ಇಲ್ಲ. ಜಸ್ಟ್ ಒಂದು ವಸ್ತುವಿನ ಹೆಸರು, ಅಂದ್ರೆ ಇಲ್ಲಿ ಯಾವುದೇ ಕ್ರಿಯೆ ತೋರಿಸ್ತಾ ಇಲ್ಲ ಈ ಪದ. ಇದು ಕೂಡ ವರ್ಬ್ ಅಲ್ಲ. ಅದೇ ರೀತಿ ಮೊಬೈಲ್. ಸೊ ಮೊಬೈಲ್ ಇದು ಒಂದು ವಸ್ತುವಿನ ಹೆಸರು, ಮೊಬೈಲ್ ಕೆಲಸ ಮಾಡುತ್ತೆ. ಬಟ್ ಮೊಬೈಲ್ ಅನ್ನುವಂತಹ ಪದ ಯಾವುದೇ ಕ್ರಿಯೆ ತೋರಿಸ್ತಾ ಇಲ್ಲ. ಮೊಬೈಲ್ ಅನ್ನುವಂತಹ ಪದ ಈ ವಸ್ತುಗಾಗಿ ನಾವು ಬಳಸುವಂತಹ ಒಂದು ಹೆಸರದು. ಸೊ ಅದು ಕೂಡ ಯಾವುದೇ ವರ್ಬ್ ನಮಗೆ, ಯಾವುದೇ ಕ್ರಿಯೆ ನಮಗೆ ತೋರಿಸ್ತಾ ಇಲ್ಲ. ಸೊ ಹಾಗಾದ್ರೆ ಇದು ಕೂಡ ವರ್ಬ್ ಅಲ್ಲ. ಇಲ್ಲಿ ನಿಮಗೆ ಈ ಒಂದು ಕ್ಲಾರಿಟಿ ಸಿಕ್ತು ವರ್ಬ್ ಅಂದ್ರೆ ಏನು,
ವರ್ಬ್ ಯಾವುದು ಅಲ್ಲ ಅನ್ನುವಂಥದ್ದು. ಅರ್ಥ ಆಗ್ತಾ ಇದೆಯಾ? ಈಸಿ ಅನ್ನಿಸ್ತಾ ಇದೆಯಾ? ಇನ್ನು ಬಹಳ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳನ್ನ ನಿಮಗೆ ಕಲಿಸ್ತಾ ಹೋಗ್ತೀನಿ ಇಂಗ್ಲಿಷಲ್ಲಿ. ಸ್ವಲ್ಪ ಟೈಮ್ ಕೊಡಿ, ಸ್ವಲ್ಪ ಸಮಾಧಾನದಿಂದ ಕ್ಲಾಸನ್ನು ನೋಡ್ತಾ ಹೋಗಿ. ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡೋದು ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಬಹಳ ಫ್ರೀ ಕ್ಲಾಸಸ್ಗಳು ಬರಲಿವೆ ಮುಂದಿನ ದಿನಗಳಲ್ಲಿ. ಈಗ ವರ್ಬ್ ಅಂದ್ರೆ ಗೊತ್ತಾಯಿತು, ಅದಕ್ಕೆ ಎಕ್ಸಾಂಪಲ್ ನಾನು ನಿಮಗೆ ತೋರಿಸಿದ್ದೆ. ನಮ್ಮ ಇಂಗ್ಲಿಷ್ನಲ್ಲಿ ವರ್ಬ್ಸ್ನ 4 ಫಾರ್ಮ್ಸ್ಗಳು ಇರುತ್ತೆ. ಪ್ರತಿ ವರ್ಬ್ಗೆ 4 ಫಾರ್ಮ್ಸ್ಗಳು ಅಂದ್ರೆ ಬೇರೆ ಬೇರೆ ರೂಪಗಳು ಅಂತ ಅರ್ಥ. ಒಂದೇ ವರ್ಬ್ ಅದರ ಬೇರೆ ಬೇರೆ ರೂಪಗಳು ಇರುತ್ತೆ. ಯಾವ ರೀತಿ ಸರ್ ಅಂತ ನೀವು ಕೇಳಿದ್ರೆ, ಇಲ್ಲಿ ನೋಡಿ ಒಂದು ವರ್ಬ್ ಇದೆ, ಡ್ರಿಂಕ್ ಅನ್ನುವಂತಹ ವರ್ಬ್ ಇದೆ. ಇದರ 4 ಬೇರೆ ಬೇರೆ ರೂಪಗಳನ್ನು ನಾನು ನಿಮಗೆ ತೋರಿಸ್ತೀನಿ. ಮೊದಲನೇದು ಡ್ರಿಂಕ್, ಎರಡನೇದಾಗಿ ಬರುತ್ತೆ ಡ್ರ್ಯಾಂಕ್, ಮೂರನೇದಾಗಿ ಇದೆ ಡ್ರಂಕ್, ನಾಲ್ಕನೇದಾಗಿ ಡ್ರಿಂಕಿಂಗ್. ಅಂದ್ರೆ ಡ್ರಿಂಕ್ ಅನ್ನುವಂತಹ ವರ್ಬ್ ಇದು, ಅದರ ಸ್ವಲ್ಪ ಬದಲಾವಣೆಗಳು 4 ಫಾರ್ಮ್ಸ್ ಅಲ್ಲಿ, ಅಂದ್ರೆ 4 ಬೇರೆ ಬೇರೆ ರೂಪಗಳಲ್ಲಿ ಇದು ನಿಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಸೊ ಇದೇ ರೀತಿ ಇಂಗ್ಲಿಷ್ನ ಯಾವುದೇ ವರ್ಬ್ ತಗೊಳ್ಳಿ, ಅದರ ಬೇರೆ ಬೇರೆ 4 ಫಾರ್ಮ್ಸ್ಗಳು ಇರುತ್ತೆ, 4 ರೂಪಗಳು ಇರುತ್ತೆ. ಈಗ ನಮಗೆ ಗುರುತಿಸ್ಲಿಕ್ಕೆ ಸಾಧ್ಯ ಆಗ್ಬೇಕೋ ಇಲ್ವೋ? ಹೌದು ಅಲ್ವೋ? ಜಗತ್ತಿನಲ್ಲಿ 800 ಕೋಟಿ ಜನಸಂಖ್ಯೆ ಇದೆ. ಸೊ ಆ ಜನಸಂಖ್ಯೆಯಲ್ಲಿ ನೀವು ಇದರ ನಿಮ್ಗೊಂದು ಹೆಸರು ಕೊಡಲಾಗಿದೆ, ಗುರುತಿಸ್ಲಿಕ್ಕೆ ಸುಲಭ ಆಗಲಿ ಅಂತ ಹೇಳಿ. ನಿಮ್ಮ ಹೆಸರಿದೆ, ಅದರ ಜೊತೆ ಒಂದು ಸರ್ ನೇಮ್ ಇದೆ, ಗುರುತಿಸ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ. ಅದೇ ರೀತಿ ಇಲ್ಲಿ ಈ 4 ಫಾರ್ಮ್ಸ್ಗಳಿಗೆ ಬೇರೆ ಬೇರೆ ಹೆಸರನ್ನ ಕೊಡಲಾಗಿದೆ ಇಂಗ್ಲಿಷ್ನಲ್ಲಿ. ಮೊದಲನೇದಾಗಿ ಇದೆಯಲ್ಲ ಅದಕ್ಕೆ ಪ್ರೆಸೆಂಟ್ ಫಾರ್ಮ್ ಅಂತ ಹೇಳ್ತೀವಿ, ಎರಡನೇದಾಗಿ ಇದೆಯಲ್ಲ ಇದಕ್ಕೆ ಪಾಸ್ಟ್ ಫಾರ್ಮ್ ಅಂತ ಹೇಳ್ತೀವಿ, ಮೂರನೇ ಫಾರ್ಮ್ ಇದೆಯಲ್ಲ ಇದಕ್ಕೆ ಪಾಸ್ಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೀವಿ, ನಾಲ್ಕನೇದಾಗಿ ಇದೆಯಲ್ಲ ಅದಕ್ಕೆ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ತೀವಿ. ಇನ್ನ ನಾನು ಈ ಕ್ಲಾಸಲ್ಲಿ ಮುಂದೆ ಹೇಳಿದ್ರೆ ಪಾಸ್ಟ್ ಫಾರ್ಮ್ ಅಂತ ಹೇಳಿದ್ರೆ ನಿಮಗೆ ಗೊತ್ತಾಗಬೇಕು ಇದರ ಬಗ್ಗೆ ಸರ್ ಮಾತಾಡ್ತಾ ಇದ್ದಾರೆ. ಪ್ರೆಸೆಂಟ್ ಪಾರ್ಟಿಸಿಪಲ್ ಅಂತ ಹೇಳಿದ್ರೆ ಗೊತ್ತಾಗಬೇಕು ಈ ವರ್ಬ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳಿ. ಇದು ಸ್ವಲ್ಪ ಹೆಸರುಗಳು ಉದ್ದ ಇವೆ, ಇವುಗಳಿಗೆ ಶಾರ್ಟ್ ಕಟ್ ಹೆಸರು ಕೂಡ ಇವೆ, ಶಾರ್ಟ್ ನೇಮ್ಸ್ ಕೂಡ ಇವೆ. ಅದನ್ನ ಹೇಳ್ತೀನಿ, ಯಾಕಂದ್ರೆ ಅದು ಹೆಚ್ಚಾಗಿ ನಾನು ಬಳಸ್ತೀನಿ ಈ ವಿಡಿಯೋದಲ್ಲಿ. ನಾನು ಅಷ್ಟೇ ಅಲ್ಲ, ಬಹಳ ಜನ ಹೇಳುವಾಗ ಆ ಶಾರ್ಟ್ ನೇಮ್ಸ್ ಗಳನ್ನ ಬಳಸ್ತಾರೆ. ಸೊ ನಿಮ್ಗೆ ಕನ್ಫ್ಯೂಸ್ ಆಗಬಾರ್ದು ಅಂದ್ರೆ ಅದನ್ನು ಕೂಡ ಒಂದ್ಸಲ ನೋಡ್ಕೊಳ್ಳಿ. ಮೊದಲನೇ ಫಾರ್ಮ್ ಇದೆಯಲ್ಲ ಇದಕ್ಕೆ V1 ಫಾರ್ಮ್ ಅಂತ ಹೇಳ್ತೀವಿ, ಅಂಡ್ ಎರಡನೇ ಫಾರ್ಮ್ ಇದೆಯಲ್ಲ ಇದಕ್ಕೆ V2 ಫಾರ್ಮ್ ಅಂತ ಹೇಳ್ತೀವಿ, ಮೂರನೇ ಫಾರ್ಮ್ಗೆ V3 ಫಾರ್ಮ್, ಅಂಡ್ ನಾಲ್ಕನೇದು ಇದೆಯಲ್ಲ ಅದಕ್ಕೆ V4 ಫಾರ್ಮ್ ಅಂತ ಹೇಳ್ತೀವಿ. ಇನ್ನು ಮುಂದೆ ಕ್ಲಾಸ್ ಅಲ್ಲಿ ನಾನು V1 ಅಂದ್ರೆ ಮೊದಲನೇ ಫಾರ್ಮ್, V3 ಅಂದ್ರೆ ಮೂರನೆಯ ಫಾರ್ಮ್, V4 ಅಂದ್ರೆ ನಾಲ್ಕನೆಯ ಫಾರ್ಮ್. ಸೊ ಈ ರೀತಿ ನೀವು ಇದನ್ನ ಅರ್ಥ ಮಾಡಿಕೊಳ್ಳಿ ಅಂಡ್ ನೆನಪು ಇಟ್ಕೊಳ್ಳಿ. ಸೊ ವರ್ಬ್ ಅಂದ್ರೆ ಏನು ಅದು ಗೊತ್ತಾಯ್ತು, ವರ್ಬ್ನ 4 ರೂಪಗಳು ಇರುತ್ತೆ ಅದು ಗೊತ್ತಾಯ್ತು. ಕೆಲವೊಂದು ಎಕ್ಸಾಂಪಲ್ಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಅರ್ಥ ಏನು, ಹೇಗೆ ನೆನ್ಪಿಟ್ಕೋಬೇಕು, ಅದರ ಬಗ್ಗೆ ಟೆನ್ಷನ್ ಮಾಡಬೇಡಿ, ಯಾಕಂದ್ರೆ ಅದನ್ನ ನಾನು ಕಲಿಸ್ತೀನಿ, ಅದು ನನ್ನ ಜವಾಬ್ದಾರಿ. ಯಾವಾಗ ಎಲ್ಲಿ ಕಲಿಸ್ಬೇಕು ಅನ್ನೋದು ಅದು ಒಬ್ಬ ಎಜುಕೇಟರ್ಗೆ, ಟೀಚರ್ಗೆನೆ ಗೊತ್ತಿರುತ್ತೆ. ಬಟ್ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಿ, ಜಸ್ಟ್ 4 ರೂಪಗಳು ಇರುತ್ತೆ ಪ್ರತಿ ವರ್ಬ್ಗೆ. ಅದಕ್ಕೆ ಎಕ್ಸಾಂಪಲ್ಸ್ ನೋಡಿ. ಡ್ರಿಂಕ್ ನ 4 ಫಾರ್ಮ್ಸ್ ನೋಡಿದೀರಾ. ಈಟ್ ಅಂತ ಒಂದು ವರ್ಬ್ ಇದೆ, ಈಟ್ ಅಂದ್ರೆ ತಿನ್ನು ಅಂತ ಅರ್ಥ. ಕ್ರಿಯೆ ತೋರಿಸ್ತಾ ಇದೆಯಾ? ಎಸ್. ಇದರ V2 ಫಾರ್ಮ್ ಏಟ್, ಇದರ V3 ಫಾರ್ಮ್ ಈಟನ್, ಅಂಡ್ V4 ಫಾರ್ಮ್ ಈಟಿಂಗ್ ಅಂತ ಬರುತ್ತೆ. ಡಿಸೈಡ್ ಅಂತ ಇದೆ, ಡಿಸೈಡ್ ಅಂದ್ರೆ ಒಂದು ಡಿಸಿಷನ್ ಮಾಡೋದು, ನಿರ್ಧಾರ ಮಾಡೋದು. ಇದರ V1 ಫಾರ್ಮ್ ಡಿಸೈಡ್ ಇದೆ, V2 ಆಗುತ್ತೆ ಡಿಸೈಡೆಡ್, V3 ಕೂಡ ಡಿಸೈಡೆಡ್, V4 ಆಗುತ್ತೆ ಡಿಸೈಡಿಂಗ್. ಸೊ ಪ್ರತಿ ವರ್ಗ್ ಯಾವುದೇ ವರ್ಬ್ ತಗೊಳ್ಳಿ ಅದಕ್ಕೆ 4 ಫಾರ್ಮ್ಸ್ ಇಂಗ್ಲಿಷ್ ನಲ್ಲಿ ಇರಲೇಬೇಕು. ಇದು ನಿಮ್ಗೆ ಈ ಒಂದು ಕಾನ್ಸೆಪ್ಟ್ ಈಗ ಅರ್ಥ ಆಯ್ತು. ಇನ್ನ ವರ್ಬ್ಸ್ ನಲ್ಲಿ ರೆಗ್ಯುಲರ್ ವರ್ಬ್ಸ್ ಅಂತ ಬರುತ್ತೆ, ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ನಾನು ನಿಮಗೆ ಒಂದು ಸೂಪರ್ ಅಂಡ್ ವೆರಿ ಈಸಿ ಆಗಿರುವಂತಹ ಟೆಕ್ನಿಕ್ ಅನ್ನ ಹೇಳಿಕೊಡ್ತೀನಿ. ಅದರಿಂದ ನೂರಾರು ವರ್ಬ್ಸ್ ಗಳನ್ನ ಈಗ ಕೆಲವೇ ನಿಮಿಷಗಳಲ್ಲಿ, 1-2 ನಿಮಿಷಗಳಲ್ಲಿ ನೂರಾರು ವರ್ಬ್ಸ್ ಗಳನ್ನ ನೀವು ಕಲಿಬಹುದು ಇಂಗ್ಲಿಷ್ ನಲ್ಲಿ. ಸೊ ಇಲ್ಲಿ ಇವುಗಳಿಗೆ ನಾವು ರೆಗ್ಯುಲರ್ ವರ್ಬ್ಸ್ ಅಂತ ಕರಿತೀವಿ. 5 ಎಕ್ಸಾಂಪಲ್ಸ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಈ ಕ್ಲಾಸಲ್ಲಿ. ಈ ಕ್ಲಾಸಲ್ಲಿ ಮೇನ್ ಫೋಕಸ್ ವರ್ಬ್ಸ್ ಕಲಿಸೋದಲ್ಲ, ಎಲ್ಲಾ ವರ್ಬ್ಸ್ ಕಲಿಸೋದಲ್ಲ, ಒಂದು ವರ್ಬ್ಸ್ ನ ಐಡಿಯಾ ಕೊಟ್ಟು ಟೆನ್ಸಸ್ ಅನ್ನ ನಿಮಗೆ ಕಲಿಸೋದು. ದಟ್ ಈಸ್ ದಿ ಮೇನ್ ಪರ್ಪಸ್ ಆಫ್ ದಿಸ್ ಕ್ಲಾಸ್. ಸೊ ಈಗ ಅದಕ್ಕೆ ವರ್ಬ್ ಬೇಕು, ಟೆನ್ಸ್ ಕಲಿಬೇಕು ಅಂದ್ರೆ ಹಾಗಾಗಿ ನಿಮ್ಗೆ ಇಲ್ಲಿ ಕಲಿಸ್ತಾ ಇದ್ದೀನಿ. ರೆಗ್ಯುಲರ್ ವರ್ಬ್ ನಲ್ಲಿ ಡಿಸೈಡ್ ಅಂತ ಇದೆ, ಡಿಸ್ಮಿಸ್ ಅಂತ ಇದೆ, ಅಚೀವ್ ಅಂತ ಇದೆ, ಎಂಜಾಯ್, ಓಪನ್ ಅಂತ ಇದೆ. ಇದು V1, V2, V3 ಆಲ್ರೆಡಿ ಇದೆ ಅಂತ ತಿಳ್ಕೊಬೇಡಿ. ಸೊ ಇಲ್ಲಿ ಏನಿದೆ ಅದೇ ಸೇಮ್ ನಾನು ಇಲ್ಲಿಯೂ ಕೂಡ ಹಾಕಿದ್ದೀನಿ, ಅದೇ ಸೇಮ್ ಇಲ್ಲಿಯೂ ಕೂಡ ಬರ್ದಿದ್ದೀನಿ. ನೋಡಿ ಸ್ಪೆಲ್ಲಿಂಗ್ ಸೇಮ್ ಇದೆ. ಈಗ ನಾವು V2, V3 ಕಂಡುಹಿಡಿಬೇಕು ಅಂಡ್ V4 ಕೂಡ ಕಂಡುಹಿಡಿಬೇಕು. ಯಾವ ರೀತಿ ಕಂಡುಹಿಡಿಯೋದು ಬನ್ನಿ ನಾನು ನಿಮಗೀಗ ಇಲ್ಲಿ ಇದರಲ್ಲಿ ತಿಳಿಸ್ತೇನೆ. ಸೊ ಡಿಸೈಡ್ ಅಂತ ಇದೆಯಲ್ಲ, ಸೊ ಈಗ ಇಲ್ಲಿ ರೆಗ್ಯುಲರ್ ವರ್ಬ್ ನಲ್ಲಿ ಈ ಡಿಸೈಡ್ ಅನ್ನುವಂತಹ ವರ್ಬ್ ನ V2 ಮತ್ತು V3 ನನಗೆ ಬೇಕಂದ್ರೆ ಒನ್ ಟೆಕ್ನಿಕ್ ಇದೆ. ಟೆಕ್ನಿಕ್ ಏನು ಅಂದ್ರೆ ಆ ವರ್ಬ್ ನ ಕೊನೆಯಲ್ಲಿ ಇ ಅಥವಾ ಇಡಿ ಅನ್ನ ನೀವು ಸೇರಿಸಬೇಕು. ಸಾರಿ, ಡಿ ಅಥವಾ ಇಡಿ ಅನ್ನ ಸೇರಿಸಬೇಕು. ಡಿ ಅಥವಾ ಇಡಿ ಇವೆರಡರಲ್ಲಿ ಒಂದನ್ನ ಸೇರಿಸಬೇಕು. ನಿಮ್ಗೆ ಏನ್ ಸಿಗುತ್ತೆ, ಆ ವರ್ಬ್ ನ V2 ಫಾರ್ಮ್ ಅಂಡ್ V3 ಫಾರ್ಮ್ ಸಿಗುತ್ತೆ. ಇನ್ನು ಕ್ವಶನ್ ಬರುತ್ತೆ, ಇವೆರಡರಲ್ಲಿ ಯಾವ್ದನ್ನ ಬಳಸಬೇಕು, ಎರಡಿದೆ ಅಂದಾಗ
ಎರಡರಲ್ಲಿ ಒಂದೇ ಬಳಸಬೇಕು ನಾವು, ಹೌದು ಅಲ್ವೋ? ಸೊ ಬನ್ನಿ ಆ ಕ್ವಶನ್ಗೂ ಕೂಡ ಆನ್ಸರ್ ಮಾಡ್ತೀನಿ. ಈಗ ವರ್ಬ್ ನ ಕೊನೆಯಲ್ಲಿ ಇ ಇದ್ರೆ ಓನ್ಲಿ ಡಿ, ವರ್ಬ್ ನ ಕೊನೆಯಲ್ಲಿ ಇ ಈಗಾಗಲೇ ಇದ್ರೆ ಓನ್ಲಿ ಡಿ ಸೇರಿಸಿ, ಇ ಇಲ್ಲ ಅಂದ್ರೆ ಇ ಮತ್ತು ಡಿ ಎರಡು ಸೇರಿಸಬೇಕು. ಸೊ ಬನ್ನಿ ಎಕ್ಸಾಂಪಲ್ ಮೂಲಕ ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಇಲ್ಲಿದೆ ಡಿಸೈಡ್ ಅನ್ನುವಂತಹ ವರ್ಬ್, ಹೌದಾ? ಇದರ ಕೊನೆಯಲ್ಲಿ ಇ ಇದೆ. ಸೊ ಇ ಇದ್ರೆ ಓನ್ಲಿ ಡಿ ಅನ್ನ ಇದರಲ್ಲಿ ನೀವು ಸೇರಿಸಬೇಕು. ಸೊ V2 ನಮಗೆ ಸಿಗ್ಬೇಕಲ್ಲ, ಓನ್ಲಿ ಡಿ ಸೇರಿಸಿ ಇದು ಆಗುತ್ತೆ ಡಿಸೈಡೆಡ್. ಎಸ್, ವರ್ಬ್ ನ V2 ಫಾರ್ಮ್ ಸಿಕ್ತು. ಇನ್ನ ಡಿಸ್ಮಿಸ್ ಅಂತ ಇದೆ, ಇದರಲ್ಲಿ ಕೊನೆಯಲ್ಲಿ ಇ ಇಲ್ಲ ಅಂದ್ರೆ ಇ ಮತ್ತು ಡಿ ಎರಡು ಸೇರಿಸಬೇಕು, ಡಿಸ್ಮಿಸ್ಡ್. ಸಿಂಪಲ್. ಅಚೀವ್ ಅನ್ನುವಂತಹ ವರ್ಬ್ ಇದೆ, ಕೊನೆಯಲ್ಲಿ ಇ ಇದೆ. ಸೊ ಇ ಇದ್ರೆ ಓನ್ಲಿ ಕೇವಲ ಡಿ ಅನ್ನ ಸೇರಿಸಬೇಕು, ಇ ಇದ್ರೆ ಅಚೀವ್ಡ್. ದೆನ್ ಎಂಜಾಯ್ ನಲ್ಲಿ ಇ ಇಲ್ಲ, ಸೊ ಅಲ್ಲಿ ಇ ಮತ್ತು ಡಿ ಎರಡು ಸೇರಿಸ್ಕೋಬೇಕು, ಎಂಜಾಯ್ಡ್. ಸೊ ಅದೇ ರೀತಿ ಓಪನ್, ಕೊನೆಯಲ್ಲಿ ಇ ಇಲ್ಲ, ಇ ಮತ್ತು ಡಿ ಎರಡು ಸೇರಿಸ್ಕೋಬೇಕು. ಸೊ ಈಗ V1 ಇತ್ತು, ಈ ಟೆಕ್ನಿಕ್ ಬಳಸಿ V2 ನಮಗೆ ಸಿಕ್ತಿಲ್ಲಿ. ಸಿಂಪಲ್ ಇದೆಯಾ? ಅರ್ಥ ಆಗ್ತಾ ಇದೆಯಾ? ಎಸ್. ಅಂಡ್ ದೆನ್ V3 ಕೂಡ ಬಹಳ ಈಸಿ. ರೆಗ್ಯುಲರ್ ವರ್ಬ್ಸ್ ಅಲ್ಲಿ V3 ಕೂಡ ಬಹಳ ಈಸಿ. ಯಾಕೆ ಅಂದ್ರೆ ಇಲ್ಲಿ V2 ಮತ್ತು V3 ಎರಡು ಸೇಮ್ ಇರುತ್ತೆ. V2 ಮತ್ತು V3 ಎರಡು ಸೇಮ್ ಇರುತ್ತೆ ಈ ಒಂದು ರೆಗ್ಯುಲರ್ ವರ್ಬ್ಸ್ ನಲ್ಲಿ. ಸೊ ಹಾಗಾದ್ರೆ ಸಿಂಪ್ಲಿ ನೀವು ಇದಕ್ಕೂ ಕೂಡ ಡಿ ಸೇರಿಸಿದ್ರಲ್ಲ, ಇಲ್ಲಿ ಡಿ ಸೇರಿಸಿ, ಇದಕ್ಕೆ ಇ ಡಿ ಸೇರಿಸಿದ್ದೀರಾ, ಇ ಡಿ. ಸೊ ಇಲ್ಲಿ ಡಿ ಸೇರಿಸಿದ್ದೀರಾ, ಡಿ, ಇ ಡಿ ಇಲ್ಲಿಯೂ ಕೂಡ ಸೇರಿಸ್ಕೊಳ್ಳಿ, ಅಂಡ್ ಇಲ್ಲಿಯೂ ಕೂಡ ಇ ಡಿ. ಸೊ ರೆಗ್ಯುಲರ್ ಅಂಡ್ ರೆಗ್ಯುಲರ್ ವರ್ಬ್ಸ್ ನಲ್ಲಿ V2 V3 ಸೇಮ್ ಇರುತ್ತೆ. ಇದು ಆದ್ರೂ ನಿಮಗೆ ಗೊತ್ತಾಯ್ತು. ನೀವು ಯಾವುದೇ 100 ರೆಗ್ಯುಲರ್ ವರ್ಬ್ಸ್ ಆದ್ರೂ ತಗೊಳ್ಳಿ, ಗೂಗಲ್ ನಲ್ಲಿ ಸರ್ಚ್ ಮಾಡಿ ಅವುಗಳಿಗೆ ಡಿ ಮತ್ತು ಇ ಡಿ ಟೆಕ್ನಿಕ್ ಸೇರಿಸಿ ಅದರ V2 V3 ಫಾರ್ಮ್ ನೀವಾಗಲೇ ಕಂಡುಹಿಡಿಬಹುದು ಅಂಡ್ ಸುಲಭವಾಗಿ ನೆನಪು ಕೂಡ ಇಟ್ಕೋಬಹುದು. ಇನ್ನ ಬರುತ್ತೆ V4. ಸೊ ಈ V4 ಇದೆಯಲ್ಲ, ಇದಕ್ಕೆ ನಾವು ING ವರ್ಬ್ ಅಂತ ಕೂಡ ಕರಿತೀವಿ. ಏನ್ರಿ ING ವರ್ಬ್? ಸೊ ING ವರ್ಬ್ ಅಂದ್ರೆ ಇದಕ್ಕೆ ನಾವು ಕೊನೆಯಲ್ಲಿ ING ಅನ್ನ ಸೇರಿಸಬೇಕು. ಇಲ್ಲಿ ಟೆಕ್ನಿಕ್ ಯಾವ್ದು ಬಳಸಬೇಕ್ರಿ? ವರ್ಬ್ಗೆ ಕೊನೆಯಲ್ಲಿ ING ಅನ್ನ ಸೇರಿಸಬೇಕು. ಸೊ ಈ ING ಸೇರಿಸುವುದಕ್ಕಿಂತ ಮುಂಚಿತವಾಗಿ ಇನ್ನು ಒಂದು ರೂಲ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಒಂದು ವೇಳೆ ಕೊನೆಯಲ್ಲಿ ಇ ಇದ್ರೆ, ಕೆಲವು ವರ್ಬ್ಸ್ ಗಳ ಕೊನೆಯಲ್ಲಿ ಇ ಇರುತ್ತೆ. ಸೊ ಆಗ ಇ ಇದ್ದಾಗ ಆ ಒಂದು ಇ ಅನ್ನ ತೆಗೆದು ಹಾಕಿ ನಂತರ ING ಸೇರಿಸಬೇಕು. ಸೊ ಹಾಗಾದ್ರೆ ವಿತ್ ಎಕ್ಸಾಂಪಲ್ಸ್ ಇದನ್ನ ನೋಡ್ತಾ ಹೋಗೋಣವಾ? ಸೊ ಡಿಸೈಡ್ ಗೆ ಬನ್ನಿ, ಕೊನೆಯಲ್ಲಿ ಇ ಇದೆಯಾ? ಸೊ ಇ ಅನ್ನ ನಾವು ತೆಗೆದು ING ಸೇರಿಸಬೇಕು. ಬನ್ನಿ ಇಲ್ಲಿ ನಾನು ನಿಮ್ಗೆ ಬರೆದು ತೋರಿಸ್ತೀನಿ. ಡಿಸೈಡ್ ನೋಡಿ, ಈಗ ಇ ನಾನು ಬಿಟ್ಟು ING ಸೇರಿಸ್ತಾ ಇದ್ದೀನಿ, ಡಿಸೈಡಿಂಗ್. ಇದು ಆಯ್ತು ವರ್ಬ್ ನ V4 ಫಾರ್ಮ್. ಸೊ ಅದರ ನಂತರ ಡಿಸ್ಮಿಸ್ ಅಂತ ಇದೆ, ಕೊನೆಯಲ್ಲಿ ಇದಕ್ಕೆ ಇ ಇಲ್ಲ. ಸೊ ನೇರವಾಗಿ ನೀವು ING ಅನ್ನ ಸೇರಿಸಬಹುದು, ಡಿಸ್ಮಿಸಿಂಗ್. ಸೊ ಇಲ್ಲಿ ಅಚೀವ್ ಅಂತ ಇದೆ, ಕೊನೆಯಲ್ಲಿ ಇ ಇದೆ, ಇ ತೆಗೆದು ING ಸೇರಿಸಿ ಇದಕ್ಕೆ ಅಚೀವಿಂಗ್. ಅಂಡ್ ದೆನ್ ಎಂಜಾಯ್ ಗೆ ಕೊನೆಯಲ್ಲಿ ಇ ಇಲ್ಲ, ಓಪನ್ ಗೆ ಕೊನೆಯಲ್ಲಿ ಇ ಇಲ್ಲ, ನೇರವಾಗಿ ING ಸೇರಿಸಿ ಎಂಜಾಯಿಂಗ್, ಓಪನಿಂಗ್. ಸೊ ಇಂಗ್ಲಿಷ್ ನಲ್ಲಿ ಇರುವಂತಹ ಯಾವುದೇ ರೆಗ್ಯುಲರ್ ವರ್ಬ್ಸ್ ತಗೊಳ್ಳಿ, V1 V2 ಬೇಕಂದ್ರೆ ಡಿ ಅಥವಾ EDS ಶಾರ್ಟ್ ಕಟ್ ರೂಲ್ಸ್ ಅನ್ನ ಬಳಸಿ, ಅಂಡ್ V4 ಬೇಕಂದ್ರೆ ನೀವು ಈ ING ಅನ್ನ ಸೇರಿಸಿ, ಕೊನೆಯಲ್ಲಿ ಇ ಇದ್ರೆ ಇ ಅನ್ನ ತೆಗೆದು ING ಸೇರಿಸಿ ನೂರಾರು ಸಾವಿರಾರು ವರ್ಬ್ಸ್ ಗಳನ್ನ ಕೆಲವೇ ನಿಮಿಷಗಳಲ್ಲಿ ನೀವು ಇಂಗ್ಲಿಷ್ ನಲ್ಲಿ ಕಲಿಬಹುದು. ಇದು ನಿಮ್ಗೆ ಗೊತ್ತಾಯ್ತು ವರ್ಬ್ಸ್ ನ V2 V3 ಫಾರ್ಮ್ ಯಾವ ರೀತಿ ನಾವು ಕಂಡುಹಿಡಿಬೇಕು ಅಂತ ಹೇಳಿ. ಸಬ್ಜೆಕ್ಟ್ ಕಲ್ತಿದ್ದೇವಾ? ಎಸ್ ಕಲ್ತಿದ್ದೇವಿ, ರೈಟ್. ಅಂಡ್ ದೆನ್ ವರ್ಬ್ ಕಲ್ತಿದ್ದೇವಾ? ಎಸ್ ವರ್ಬ್ ಅನ್ನ ಕಲ್ತಿದ್ದೀವಿ. ಸೊ ಇನ್ನ ಕ್ವಶನ್ ಉಳಿಯಿತು, ಆಬ್ಜೆಕ್ಟ್ ಯಾವುದನ್ನ ಬಳಸಬೇಕ್ರಿ? ಸೊ ಆಬ್ಜೆಕ್ಟ್ ನಲ್ಲಿ ನಾವಿಲ್ಲಿ ವ್ಯಕ್ತಿಗಳ ಹೆಸರು ಅಥವಾ ನಾವಿಲ್ಲಿ ವಸ್ತುಗಳ ಹೆಸರನ್ನ ಬಳಸಬಹುದು. ವ್ಯಕ್ತಿಗಳ ಹೆಸರು, ವಸ್ತುಗಳ ಹೆಸರನ್ನ ಆಬ್ಜೆಕ್ಟ್ ನಲ್ಲಿ ಬಳಸಬಹುದು. ಇದನ್ನ ಹೊರತುಪಡಿಸಿ ನಾವು ಪ್ರೊನೌನ್ಸ್ ಗಳನ್ನು ಕೂಡ ಬಳಸ್ತೀವಿ, ಅದರಲ್ಲಿ ಈಗ ಹೋಗೋದು ಬೇಡ, ಅದು ಬಹಳ ಕನ್ಫ್ಯೂಸಿಂಗ್ ಆಗುತ್ತೆ. ಅದನ್ನ ಮುಂದಿನ ಕ್ಲಾಸ್ ಅಲ್ಲಿ ಕಲಿಯೋಣ. ಈಗ ಇಲ್ಲಿ ಆಬ್ಜೆಕ್ಟ್ ಅಂದ್ರೆ ಒಂದು ವ್ಯಕ್ತಿ ಹೆಸರು ಅಥವಾ ವಸ್ತುವಿನ ಹೆಸರನ್ನ ಆಬ್ಜೆಕ್ಟ್ ನ ಪ್ಲೇಸ್ ನಲ್ಲಿ, ಸ್ಥಾನದಲ್ಲಿ ಬರೀಬಹುದು. ಈಗ ನಮಗೆ ವಾಕ್ಯ ಮಾಡ್ಲಿಕ್ಕೆ ಬೇಕು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್. ಸೊ ಆ ಮೂರನ್ನು ಕೂಡ ನಾವೀಗ ಕಲ್ತಿದ್ದೀವಿ. ಸಬ್ಜೆಕ್ಟ್ ನಾವೀಗ ಕಲ್ತಿದ್ದೀವಿ, ವರ್ಬ್ ಅಂದ್ರೆ ಏನು ಗೊತ್ತು, ಅಂಡ್ ಆಬ್ಜೆಕ್ಟ್ ಕೂಡ ನಮ್ಗೀಗ ಅರ್ಥ ಆಗಿದೆ. ಸೊ ಈಗ ನಾವು ನೇರವಾಗಿ ಟೆನ್ಸಸ್ ಗೆ ಬಂದು ವಾಕ್ಯವನ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿವರೆಗೆ ನಾನು ನಿಮ್ಗೆ ಏನ್ ಮಾಡಿದೆ, ಈ ವಾಕ್ಯವನ್ನ ಮಾಡ್ಲಿಕ್ಕೆ ರೆಡಿ ಮಾಡೋ ಹಾಗೆ ಏನೇನ್ ಬೇಕಾಗಿತ್ತು ಅವೆಲ್ಲವನ್ನ ಕಲಿಸಿದ್ದೀನಿ. ಇನ್ನು ಸುಲಭವಾಗಿ ನೀವು ವಾಕ್ಯವನ್ನ ಈ ಒಂದು ಕ್ಲಾಸ್ ಅಲ್ಲಿ ನೀವೇ ಮಾಡ್ತಾ ಹೋಗ್ತೀರಾ. ಟೆನ್ಸ್ ಅಂದ್ರೆ ಏನು? ಟೈಮ್. ಅದರಲ್ಲಿ 3 ಟೈಪ್ಸ್ ಇವೆ ಅಂಡ್ ಅದರಲ್ಲಿ 12 ಟೈಪ್ಸ್ಗಳು ಇವೆ, ಅದನ್ನ ನಾವು ನೋಡಿದ್ವಿ. ಈಗ ವಾಕ್ಯ ಮಾಡುವಾಗ
ವಾಕ್ಯ ಮಾಡುವಾಗ ನಾನು ನಿಮಗೆ ಇದನ್ನ ಸಿಂಪಲ್ ಮೆಥಡ್, ಈ ಮೆಥಡ್ ನಲ್ಲಿ ನಿಮಗೆ ಯಾರು ಕಲಿಸಿರ್ಲಿಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿವರೆಗೆ, ಅಷ್ಟು ಈಸಿ ಮೆಥಡ್ ನಲ್ಲಿ ನಾನು ನಿಮಗೆ ಕಲಿಸ್ತಾ ಹೋಗ್ತೀನಿ. 4 ಸಿಂಪಲ್ ಮೆಥಡ್ಸ್ಗಳು ನಂದು, 4 ಸ್ಟೆಪ್ಸ್ಗಳಲ್ಲಿ ಮೊದಲು ನಾನು ನಿಮಗೆ ಕೇವಲ ಪಾಸಿಟಿವ್ ವಾಕ್ಯಗಳನ್ನ, ಅಂದ್ರೆ ಇಂಗ್ಲಿಷ್ ನಲ್ಲಿ ಬಂದಾಗ ಅಲ್ಲಿ ಪಾಸಿಟಿವ್ ವಾಕ್ಯ ಅಂತ ಬರುತ್ತೆ, ನೆಗೆಟಿವ್ ವಾಕ್ಯ ಬರುತ್ತೆ, ಕ್ವಶನ್ಸ್ಗಳು ಬರುತ್ತೆ, ಅಂದ್ರೆ ಎಸ್ ಆರ್ ನೋ ಕ್ವಶನ್ಸ್ ಅಂತ ಬರುತ್ತೆ, WH ಕ್ವಶನ್ಸ್ ಬರುತ್ತೆ. ಸೊ ನಾನು ಎಲ್ಲವನ್ನ ಮಿಕ್ಸ್ ಮಾಡೋದಿಲ್ಲ, ಮೊದಲು ನಾನು ನಿಮಗೆ ಕೇವಲ ಪಾಸಿಟಿವ್ ವಾಕ್ಯ ಮಾಡೋದು ಮೊದಲು ಕಲಿಸ್ತೀನಿ. ಅಂದ್ರೆ ಇಲ್ಲಿ ಏನ್ ಮೀನಿಂಗ್ ಕೊಡುತ್ತೆ, ಯಾವಾಗ ಬಳಸಬೇಕು ಅದೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋದಿಲ್ಲ, ಓನ್ಲಿ ಪಾಸಿಟಿವ್ ವಾಕ್ಯ ಮಾಡೋದು. ಇಲ್ಲಿ ಬಹಳ ಜನ ನನಗೆ ವಿದ್ಯಾರ್ಥಿಗಳು ಈ ಕ್ವಶನ್ ಕೇಳ್ತಾರೆ, ಸ್ಟೂಡೆಂಟ್ಸ್ ಕೇಳ್ತಾರೆ ಈ ಪ್ರಶ್ನೆಯನ್ನ, ಬಟ್ ಅದರ ಮೀನಿಂಗ್ ಏನು, ಅದನ್ನು ಯಾವಾಗ ಬಳಸಬೇಕು ಅದನ್ನ ನಾನು ನಿಮ್ಗೆ ಇಲ್ಲಿ ಕಲಿಸ್ತೀನಿ ಲಾಸ್ಟ್ ಹಂತದಲ್ಲಿ. ಅಂದ್ರೆ ನನ್ನ ಮೆಥಡಾಲಜಿ ಏನು, ಮೊದಲು ವಾಕ್ಯ ಮಾಡೋದ್ರಲ್ಲಿ, ಕ್ವಶನ್ ಮಾಡೋದ್ರಲ್ಲಿ ಪರ್ಫೆಕ್ಟ್ ಆಗಿ, ದೆನ್ ಅದೇನ್ ಅರ್ಥ ಕೊಡುತ್ತೆ ಅದನ್ನ ಯಾವಾಗ ಬಳಸಬೇಕು ಅದರ ಮೇಲೆ ನಾನು ನಿಮಗೆ ಫೋಕಸ್ ಮಾಡಿ ಅದನ್ನ ಕಲಿಸ್ತೀನಿ. ಸೊ ಹಾಗಾದ್ರೆ ಅದು ನಿಮ್ಮ ತಲೆಯಲ್ಲಿ ಫಿಕ್ಸ್ ಆಗುತ್ತೆ, ಎಲ್ಲ ಮಿಕ್ಸ್ ಮಾಡಿ ಕನ್ಫ್ಯೂಸ್ ಮಾಡೋದು ಬೇಡ. ಪಾಸಿಟಿವ್ ವಾಕ್ಯ ಮೊದಲು, ಅದರ ನಂತರ ನೆಗೆಟಿವ್ ವಾಕ್ಯವನ್ನ ಮಾಡುವಂಥದ್ದು, ಅಂಡ್ ದೆನ್ ಇಲ್ಲಿ ಬರುತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಕ್ವಶನ್ಸ್. ಅಂದ್ರೆ ನಾವು ಪ್ರತಿ ಟೆನ್ಸ್ ಅಲ್ಲಿ 4 ಕ್ವಶನ್ಸ್ ಮಾಡಬೇಕಾಗುತ್ತೆ. ಎಸ್ ಆರ್ ನೋ ಕ್ವಶನ್ ಅಲ್ಲಿ 2, WH ಕ್ವಶನ್ಸ್ ಅಲ್ಲಿ 2, ಅದನ್ನು ನಾನು ನಿಮಗೆ ಕಲಿಸ್ತೀನಿ. ಅಂಡ್ ದೆನ್ ಆ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು, ಅದು ಏನು ಅರ್ಥ ಕೊಡುತ್ತೆ, ಬರೆಯುವಾಗ ಎಲ್ಲಿ ಯಾವಾಗ ಬಳಸಬೇಕು ಅದನ್ನ ನಾನು ನಿಮಗೆ ಕಲಿಸ್ತಾ ಇರ್ತೀನಿ ನಮ್ಮ ಕೊನೆಯ ಹಂತದಲ್ಲಿ. ಸೊ ಸ್ಟಾರ್ಟ್ ಮಾಡೋಣ ಆ ಟೆನ್ಸಸ್ ಅನ್ನ. ರೆಡಿ ಇದ್ದೀರಾ? ಎಷ್ಟು ನಿಮಿಷ ಆಯಿತು? ಆಲ್ರೆಡಿ 30 ಮಿನಿಟ್ಸ್ ಆಗಿದೆ ಈ ಒಂದು ಕ್ಲಾಸ್ ಈಗ ಸ್ಟಾರ್ಟ್ ಆಗಿ. ಸೊ ಇನ್ನು ಬಹಳ ಈಸಿ ಅನ್ಸೋದೆ ನಿಮಗೆ, ಇಲ್ಲಿಂದ ಏನು ನಿಮಗೆ ಡಿಫಿಕಲ್ಟ್ ಅನ್ನಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ನನ್ನ ಕ್ಲಾಸ್ ನಿಮಗೆ ಅರ್ಥ ಆಗ್ತಾ ಇದ್ರೆ ಬಹಳ ಫಾಸ್ಟ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ಸಂಪೂರ್ಣ ಇಂಗ್ಲಿಷ್ ನೀವು ನನ್ನ ಜೊತೆಯಲ್ಲಿ ಕಲಿಬೇಕಂದ್ರೆ, ಯಾರು ಕಲಿಬೇಕು ಕೋರ್ಸಸ್ನ ಮೂಲಕ ಅನ್ನೋರಿಗೆ ನಾನು ಇದನ್ನ ಹೇಳ್ತಾ ಇದ್ದೀನಿ. ನೀವು ನನ್ನ ಜಾಯಿನ್ ಆಗ್ಬಹುದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ. ಇದರಲ್ಲಿ ಕಂಪ್ಲೀಟ್ ನಿಮಗೆ ಪ್ರೀ ರೆಕಾರ್ಡೆಡ್ ಕ್ಲಾಸಸ್ ಇರುತ್ತೆ, ಅಂದ್ರೆ 30 ಅವರ್ಸ್ 30 ತಾಸು ಒಳಗಡೆ ನೀವು ಈ ಕೋರ್ಸ್ ಅಲ್ಲಿ ಇಂಗ್ಲಿಷ್ ಅನ್ನ ಕಲಿತೀರಾ. ಸೊ ಇಲ್ಲಿ ಕೇವಲ ಕ್ಲಾಸಸ್ ಇರೋದಿಲ್ಲ, ಇಂಗ್ಲಿಷ್ ಅಲ್ಲಿ ನೋಡಿ ಯಾಕೆ ನೀವು ಪರ್ಫೆಕ್ಟ್ ಆಗ್ತಾ ಇಲ್ಲ, ಅದರಲ್ಲಿ ಸರಿಯಾದಂತಹ ಪ್ರಾಕ್ಟೀಸ್ ಅಂಡ್ ಸ್ಟ್ರಕ್ಚರ್ಡ್ ಆಗಿ ನೀವು ಕಲಿಬೇಕಾಗುತ್ತೆ. ಅದರಲ್ಲಿ ಟೈಮು ವೇಸ್ಟ್ ಆಗೋದಿಲ್ಲ, ನೋ ಡಿಸ್ಟ್ರಾಕ್ಷನ್ಸ್, ತುಂಬಾ ಫಾಸ್ಟ್ ಆಗಿ ಕಲಿತೀರಾ, ಕಡಿಮೆ ಟೈಮ್ ನಲ್ಲಿ ಕಲಿತೀರಾ. ಇದರಲ್ಲಿ ನಿಮಗೆ ಕ್ಲಾಸಸ್ ತುಂಬಾ ಸ್ಟ್ರಕ್ಚರ್ಡ್ ಆಗಿರ್ತವೆ. ಡೇ 1 ಏನ್ ಮಾಡಬೇಕು, ಡೇ 2 ಮಾಡಬೇಕು, ಅವೆಲ್ಲ ಪ್ಲಾನ್ ಮಾಡಿ ಕೊಡಲಾಗುತ್ತೆ. ಅಂಡ್ ದೆನ್ ನೋಟ್ಸ್ ಇರುತ್ತೆ, ಅದರ ನಂತರ ಪ್ರಾಕ್ಟೀಸ್ ನಿಮಗೆ ಇಂಪಾರ್ಟೆಂಟ್ ಅಲ್ಲ, ಪ್ರಾಕ್ಟೀಸ್ನ ಟೆಸ್ಟ್ಗಳು, ಪ್ರಾಕ್ಟೀಸ್ನ ಅಸೈನ್ಮೆಂಟ್ಸ್ಗಳು ಇರುತ್ತೆ. ಅಂಡ್ ನಿಮ್ಮ ಡೌಟ್ಸ್ಗಳು ಬಹಳ ಇರ್ತವೆ ಸ್ಟೂಡೆಂಟ್ಸ್ದು, ಕನ್ನಡ ಮೀಡಿಯಂ ಎಸ್ಪೆಷಲಿ ವಿದ್ಯಾರ್ಥಿಗಳದ್ದು ಬಹಳ ಡೌಟ್ಸ್ಗಳು ಇರ್ತವೆ. ಸೊ ಬಹಳ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗಲಿಲ್ಲ ಅಂದ್ರೆ ಆ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬರೋದಿಲ್ಲ. ಸೊ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡಲಿಕ್ಕೆ ಡೌಟ್ ಸಾಲ್ವಿಂಗ್ ಕ್ಲಾಸಸ್ಗಳು, ಗ್ರೂಪ್ಸ್ಗಳು ಇರುತ್ತೆ. ಅಂಡ್ 6 ಮಂತ್ಸ್ನ ವ್ಯಾಲಿಡಿಟಿ ಈ ಕೋರ್ಸಲ್ಲಿ ನಿಮಗೆ ಸಿಗುತ್ತೆ. ಸೊ ಇದು 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅಂತ. ಸೊ ಎಲ್ಲಿ ನಿಮಗೆ ಈ ಕೋರ್ಸ್ ಸಿಗುತ್ತೆ ಅಂದ್ರೆ, ಸೊ ಈ ಕೋರ್ಸ್ ನಿಮಗೆ ಸಿಗುತ್ತೆ ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಲ್ಲಿ. ಸೊ ಇದು ನಮ್ಮ ಸ್ಕಿಲ್ ಬೂಸ್ಟರ್ ಆಪ್ ನಿಮ್ಮ ಸ್ಕಿಲ್ಸ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ, ನಿಮ್ಮ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರುವಂತಹ ಒಂದು ಆನ್ಲೈನ್ ಲರ್ನಿಂಗ್ ಎಜುಕೇಶನಲ್ ಪ್ಲಾಟ್ಫಾರ್ಮ್ ಇದು. ಸೊ ಡೌನ್ಲೋಡ್ ಮಾಡ್ಕೋಬಹುದು ನೀವು ಎಲ್ಲಿಂದ, ಪ್ಲೇ ಸ್ಟೋರ್ ಇಂದ, ಅಥವಾ ಲಿಂಕ್ ಕೂಡ ನಾನು ಕೆಳಗೆ ಕೊಟ್ಟಿದ್ದೀನಿ, ಅಲ್ಲಿಂದ ನೇರವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ಅಂಡ್ ನಿಮ್ಮ ಏನಾದರೂ ಡೌಟ್ಸ್ ಕ್ವಶನ್ಸ್ಗಳು ಇದ್ರೆ, ನಿಮ್ಮ ಡೌಟ್ಸ್ ಕ್ವಶನ್ಸ್ಗಳು ಏನಾದರೂ ಇದ್ರೆ ನೇರವಾಗಿ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಕೂಡ ಮಾಡಬಹುದು. ಈ ಆಪ್ ನಲ್ಲಿ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಗುತ್ತೆ, ಡೆಮೋ ಕ್ಲಾಸಸ್ ಸಿಗುತ್ತೆ. ಅಂಡ್ ದೆನ್ ಅಲ್ಲಿಂದ ಡೈರೆಕ್ಟ್ಲಿ ಫೋನ್ ಪೇ, ಗೂಗಲ್ ಪೇ ಮೂಲಕ ಪೇಮೆಂಟ್ ಮಾಡಿ ನೀವು ಜಾಯಿನ್ ಆಗಬಹುದು. ತುಂಬಾ ಅಫೋರ್ಡೆಬಲ್ ಪ್ರೈಸ್ ಅಲ್ಲಿ ಈ ಒಂದು ಕ್ಲಾಸಸ್ ಅಂಡ್ ಈ ಒಂದು ಕಂಪ್ಲೀಟ್ ಕೋರ್ಸ್ ನಿಮಗೆ 0 ಇಂದ ಅಡ್ವಾನ್ಸ್ ಲೆವೆಲ್ ವರೆಗೆ ಆ ಕೋರ್ಸ್ ಅಲ್ಲಿ ಕಲಿತಾ ಇರ್ತೀರಾ, ಅದು ಕೂಡ ಬಹಳ ಫಾಸ್ಟ್ ಆಗಿ ಕೇವಲ 30 ತಾಸುಗಳಲ್ಲಿ. ಈಗ ಬರೋಣ ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಇದು ನಮ್ಮ ಮೊದಲನೆಯ ಟೆನ್ಸ್. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್, ಫ್ಯೂಚರ್ ಟೆನ್ಸ್. ಅದರಲ್ಲಿ ಮೊದಲು ಬರುತ್ತೆ ಪ್ರೆಸೆಂಟ್ ಟೆನ್ಸ್. ಅದರಲ್ಲಿ ಮೊದಲನೆಯ ಟೈಪ್ ಬಂದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಬನ್ನಿ ಆ ಒಂದು ಟೆನ್ಸ್ ಅನ್ನ ನಾವೀಗ ನೋಡ್ತಾ ಹೋಗೋಣ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಓನ್ಲಿ ಪಾಸಿಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು ಅದರ ಮೇಲೆ ನಮ್ಮ ಫೋಕಸ್ ಇದೆ. ಕೇವಲ ಪಾಸಿಟಿವ್ ವಾಕ್ಯವನ್ನ ಯಾವ ರೀತಿ ಮಾಡಬೇಕು. ಸೊ ಇಲ್ಲಿ ವಾಕ್ಯವನ್ನ ಮಾಡುವಾಗ ಆ ವಾಕ್ಯದ ರಚನೆ, ಆ ವಾಕ್ಯದ ಸ್ಟ್ರಕ್ಚರ್ ಈ ರೀತಿ ಇರುತ್ತೆ, ವೆರಿ ಇಂಪಾರ್ಟೆಂಟ್. ನಿಮಗೆ ನಾನು ಬೈಪಟ್ ಮಾಡಿಸೋದಿಲ್ಲ, ಅರ್ಥ ಮಾಡಿಸ್ತೀನಿ. ತುಂಬಾ ಜನ ಬೈಪಟ್ ಮಾಡಿಸ್ತಾರೆ, ನೆಗೆಟಿವ್ಗೆ ಇದನ್ನ ಬೈಪಟ್ ಮಾಡಿ, WH ಕ್ವಶನ್ಗೆ ಇದನ್ನ ಬೈಪಟ್ ಮಾಡಿ, ಅದು ಡಿಫಿಕಲ್ಟ್ ಅಂದಾಗ ನೀವು ಬಿಟ್ಟು ಹೋಗ್ತೀರಾ. ನನಗೆ ಗೊತ್ತು ನಿಮ್ಮ ಪ್ರಾಬ್ಲಮ್ ಏನು ಅಂತ ಹೇಳಿ. ಸೊ ಬೈಪಟ್ ಮಾಡಿಸೋದು ಅದು ಸ್ಕೂಲ್ನಲ್ಲಿ ಎಕ್ಸಾಮ್ಗಾಗಿ, ಕಾಲೇಜ್ನಲ್ಲಿ ಎಕ್ಸಾಮ್ಗಾಗಿ. ಬಟ್ ಇಂಗ್ಲಿಷ್ ಅನ್ನೋದು ಯಾವುದೇ ಎಕ್ಸಾಮ್ಗಾಗಿ ನೀವು ಕಲಿತಾ ಇಲ್ಲ, ಎಕ್ಸಾಮ್ಗಾಗಿ ಕಲಿತೀರಾ. 10th PUC ಸ್ಟೂಡೆಂಟ್ಸ್ ಇದ್ರೆ ಅಲ್ಲಿ ಆದ್ರೂ ಹೆಲ್ಪ್ ಆಗೇ ಆಗುತ್ತೆ. ಅದಕ್ಕಿಂತನೂ ಬಿಯಾಂಡ್ ಹೋದ್ರೆ ಇದು ನಿಮ್ಮ ಕರಿಯರ್ ನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ ಇಂಗ್ಲಿಷ್. ಈ ಪ್ರಾಬ್ಲಮ್ ಈಗಾಗಲೇ PUC ಮುಗಿಸಿ ಜಾಬ್ ಹುಡುಕ್ತಾ ಇರೋರು, ಡಿಗ್ರಿ ಮುಗಿಸಿ ಜಾಬ್ ಹುಡುಕ್ತಾ ಇರುವಂತವ್ರಿಗೆ ಗೊತ್ತಾಗುತ್ತೆ. ಸ್ಕೂಲ್ ಕಾಲೇಜಲ್ಲಿ ಇರೋರಿಗೆ ಅಷ್ಟು ಹೆಚ್ಚು ಇದರ ಒಂದು ಯಾಕಂದ್ರೆ ಆ ಪ್ರಾಬ್ಲಮ್ ಅವ್ರು ಫೇಸ್ ಮಾಡಿಲ್ಲ, ಆರಾಮಾಗಿ ಕಾಲೇಜ್ ಲೈಫ್ ನಡೀತಾ ಇರುತ್ತೆ. ಬಟ್ ಒಂದ್ಸಲ ಕಾಲೇಜ್ ಮುಗಿದ ನಂತರ ಗೊತ್ತಾಗುತ್ತೆ, ಈಗಲೇ ಕಲಿತ್ರೆ ಬಹಳ ಬೆಟರ್ ನಿಮಗೆ. ಸೊ ಇಲ್ಲಿ ವಾಕ್ಯ ಯಾವ ರೀತಿ ಮಾಡ್ತೀವಿ ಅಂದ್ರೆ, ಮೊದಲು ಸಬ್ಜೆಕ್ಟ್ ಅನ್ನ ಬರೀತೀವಿ,
ಅದರ ನಂತರ ವರ್ಬ್, ಅದರ ನಂತರ ಆಬ್ಜೆಕ್ಟ್. ಸೊ ಈಗ ಇಲ್ಲಿ ನೋಡಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸಬ್ಜೆಕ್ಟ್ ಬೇಕು. ಸಬ್ಜೆಕ್ಟ್ ಅಂದ್ರೆ ಏನು ಅದು ನಿಮಗೆ ಆಲ್ರೆಡಿ ಗೊತ್ತಿದೆ. ಅಂಡ್ ದೆನ್ ವರ್ಬ್ V1 ಅಂತ ಇದೆ ಇಲ್ಲಿ. V1 ನಾನು ನಿಮಗೆ ಕಲಿಸಿದ್ದೇನಾ, ವರ್ಬ್ನ 4 ಫಾರ್ಮ್ಸ್ಗಳು V1, V2, V3, V4. ಈ ಒಂದು ಟೆನ್ಸ್ ಅಲ್ಲಿ ಅಂದ್ರೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ, ಇದು ಯಾವ ಟೆನ್ಸ್ ರೀ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ವರ್ಬ್ನ ಮೊದಲನೆಯ ಫಾರ್ಮ್ V1 ಫಾರ್ಮ್ ಅನ್ನ ಬಳಸ್ತೀವಿ, ಕೊನೆಯಲ್ಲಿ ಆಬ್ಜೆಕ್ಟ್. ಈಗ ಎಕ್ಸಾಂಪಲ್ಸ್ ನಾವು ನೋಡ್ತಾ ಹೋಗೋಣ. ಇಲ್ಲಿದೆ ಐ ಈಟ್ ರೈಸ್ ಅಂತ ಇದೆ. ಸೊ ಈಗ ಐ ಅನ್ನೋದು ಸಬ್ಜೆಕ್ಟ್. ಐ ಅಂದ್ರೇನು? ನಾನು ನಿಮಗೆ ಕಲಿಸಿದ್ನಲ್ಲ ಸಿಂಗ್ಯುಲರ್ ಪ್ಲೂರಲ್ ಸಬ್ಜೆಕ್ಟ್ಸ್ ಅಲ್ಲಿ ಐ ಅಂದ್ರೆ ಸಬ್ಜೆಕ್ಟ್. ಐ ಅಂದ್ರೆ ಸಬ್ಜೆಕ್ಟ್. ಈಟ್ ಅನ್ನೋ ಇದೆಯಲ್ಲ, ಇದು ವರ್ಬ್ನ ಮೊದಲನೆಯ ಫಾರ್ಮ್. ವರ್ಬ್ನ ಮೊದಲನೆಯ ಫಾರ್ಮ್ ಈಟ್. ರೈಸ್ ಆಬ್ಜೆಕ್ಟ್ ಆಗುತ್ತೆ ಇಲ್ಲಿ ರೈಸ್. ನಾನು ತಿಂತಾ ಇದ್ದೀನಿ. ನಾನು ತಿನ್ನುತ್ತೇನೆ. ಏನ್ ತಿಂತೇನೆ? ರೈಸ್ ಅನ್ನ ತಿನ್ನುತ್ತೇನೆ. ಐ ಈಟ್ ರೈಸ್. ಈ ರೀತಿ ನಾವು ವಾಕ್ಯ ಮಾಡ್ತೇವೆ. ಸೊ ಈಗ ಇಲ್ಲಿ ಪ್ರಶ್ನೆ ಬರುತ್ತೆ, ಇದರ ಅರ್ಥ ಏನ್ರಿ? ಇದನ್ನ ಯಾವಾಗ ಬಳಸಬೇಕು ಅದನ್ನ ನಾನು ಆಲ್ರೆಡಿ ನಿಮ್ಗೆ ಇಲ್ಲಿ ಹೇಳಿಬಿಟ್ಟೆ. ಇದನ್ನ ನಾನು ನಿಮ್ಗೆ ಈಗ ಕಲಿಸ್ತಾ ಇಲ್ಲ. ನನ್ನ ಫೋಕಸ್ ಇರೋದು ಈಗ ಯಾವುದರ ಮೇಲೆ ರೀ? ಓನ್ಲಿ ಪಾಸಿಟಿವ್ ವಾಕ್ಯ ಮಾಡೋದು, ಅದರ ನಂತರ ನೆಗೆಟಿವ್ ವಾಕ್ಯ, ಅದರ ನಂತರ ಪ್ರಶ್ನೆ ಮಾಡೋದು ಆ ಟೆನ್ಸ್ ಅಲ್ಲಿ. ಕೊನೆಯಲ್ಲಿ ನಿಮ್ಗೆ ತಿಳಿಸ್ತೀನಿ ಏನು ಆ ವಾಕ್ಯವನ್ನ ಅಥವಾ ಆ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅಂತ ಹೇಳಿ. ಸ್ವಲ್ಪ ಸಮಾಧಾನ ಇರ್ಲಿ ಅಷ್ಟೇ, ಕಲಿತೀರಾ, ಎಲ್ಲವನ್ನು ಕೂಡ ಕಲಿಸ್ತೀನಿ. ಸ್ವಲ್ಪ ಸಮಾಧಾನದಿಂದ ಸ್ಲೋ ಆಗಿ ಅರ್ಥ ಮಾಡಿಕೊಳ್ತಾ ಹೋಗೋಣ. ಇನ್ನು ಎರಡನೇ ಎಕ್ಸಾಂಪಲ್ ನೋಡಿ, ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ವಿ ಅಂದ್ರೆ ಇಲ್ಲಿ ಸಬ್ಜೆಕ್ಟ್. ವಿ ಅಂದ್ರೆ ಏನ್ರಿ? ವಿ ಅಂದ್ರೆ ಸಬ್ಜೆಕ್ಟ್. ಅರ್ಥ ಏನಾಗುತ್ತೆ? ನಾವು. ಪ್ಲೇ ಅಂದ್ರೆ ಇದು ವರ್ಬ್ನ V1 ಫಾರ್ಮ್. ಪ್ಲೇ ಅಂದ್ರೆ ಆಡುವಂತ ಅರ್ಥ. ಕ್ರಿಕೆಟ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ವಿ ಪ್ಲೇ ಕ್ರಿಕೆಟ್. ಸೊ ನಾವಿಲ್ಲಿ ವರ್ಬ್ನ V1 ಫಾರ್ಮ್ ಬಳಸಿದ್ದೀವಿ. ಮೂರನೇ ಎಕ್ಸಾಂಪಲ್ ನೋಡಿ, ಯು ರೀಡ್ ಬುಕ್ಸ್ ಅಂತ ಇದೆ. ಯು ಅಂದ್ರೆ ನೀನು ಅಂತ ಅರ್ಥ, ಅದು ಸಬ್ಜೆಕ್ಟ್ ನಲ್ಲಿ ಬಳಸಿದ್ದೀವಿ. ರೀಡ್ ಅನ್ನೋದು ವರ್ಬ್ ಆಗುತ್ತೆ ಅಂಡ್ ಬುಕ್ಸ್ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಆಗುತ್ತೆ. ಸೊ ಈ ರೀತಿ ನಾವು ಇಲ್ಲಿ ಎಕ್ಸಾಂಪಲ್ಸ್ ಗಳನ್ನ ಅನ್ಲಿಮಿಟೆಡ್ ನಂಬರ್ ಆಫ್ ವಾಕ್ಸ್, ಎಷ್ಟು ಬೇಕು ಅಷ್ಟು ವಾಕ್ಯಗಳನ್ನು ನೀವು ಕ್ರಿಯೇಟ್ ಮಾಡಬಹುದು ಕೇವಲ ಈ ಒಂದೇ ಒಂದು ಸ್ಟ್ರಕ್ಚರ್ ಅನ್ನ ಬಳಸಿ. ಇನ್ನು ನಾಲ್ಕನೇ ಎಕ್ಸಾಂಪಲ್ ಇದೆಯಲ್ಲ, ಇದರಲ್ಲಿ ಒಂದು ಹೊಸ ರೂಲ್ ಇಂಟ್ರೊಡ್ಯೂಸ್ ಆಗುತ್ತೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ತುಂಬಾ ಜನ, ಎಷ್ಟೋ ಜನ, ಸಾವಿರಾರು ವಿದ್ಯಾರ್ಥಿಗಳಿಗೆ ನಾನು ಇಂಗ್ಲಿಷ್ ಅನ್ನ ಕಲಿಸಿದ್ದೀನಿ. ನಾನು 2-3 ಸಲ ಹೇಳಿದ್ರು ಕೂಡ ಇಲ್ಲಿ ಬಂದು ಈ ರೂಲ್ಸ್ ಅಲ್ಲಿ ಒಂದು ತಪ್ಪನ್ನ ಮಾಡ್ತಾರೆ. ಸೊ ಇದನ್ನ ಈಗ ಸರಿಯಾಗಿ ಕೇಳಿಸ್ಕೊಂಡ್ರೆ ನೀವು ಆ ಒಂದು ಮಿಸ್ಟೇಕ್ ಅನ್ನ ಮಾಡೋದಿಲ್ಲ, ನಾನು ಪ್ರಾಮಿಸ್ ಮಾಡ್ತಾ ಇದ್ದೀನಿ. ನಾಲ್ಕನೇ ಎಕ್ಸಾಂಪಲ್ ನೋಡಿ, ಹಿ ಡ್ರಿಂಕ್ಸ್ ಮಿಲ್ಕ್ ಅಂತ ಇದೆ. ಹಿ ಅನ್ನುವಂಥದ್ದು ಇಲ್ಲಿ ಸಬ್ಜೆಕ್ಟ್ ಆಗುತ್ತೆ. ಸೊ ಡ್ರಿಂಕ್ಸ್ ಅಂದ್ರೆ ಅದು ವರ್ಬ್ನ V1 ಫಾರ್ಮ್. ನಾವೀಗ ಆಲ್ರೆಡಿ ನೋಡಿದ್ವಲ್ಲ, ಡ್ರಿಂಕ್ ಅನ್ನೋದು ವರ್ಬ್, ಅದರ V1 ಫಾರ್ಮ್. ಅಂಡ್ ಮಿಲ್ಕ್ ಅಂದ್ರೆ ಹಾಲು ಅಂತ ಅರ್ಥ, ಅದು ಆಬ್ಜೆಕ್ಟ್ ಆಯಿತು. ಆದರೆ ಈ ಒಂದು ವರ್ಬ್ ನಲ್ಲಿ ಎಸ್ ಅನ್ನ ನಾವು ಸೇರಿಸಿದ್ದೀವಿ. ಡ್ರಿಂಕ್ಸ್ ಅಂತ ನೀವು ಇಲ್ಲಿ ನೋಡಬಹುದು. ಡ್ರಿಂಕ್ ಅನ್ನೋದು ವರ್ಬ್ನ V1 ಫಾರ್ಮ್, ಅದು ವರ್ಬ್ನ ಮೊದಲನೆಯ ಫಾರ್ಮ್. ಅದಕ್ಕೆ ನಾವು ಇಲ್ಲಿ ಎಸ್ ಅನ್ನ ಸೇರಿಸಿದ್ದೀವಿ. ಸೊ ಈಗ ಪ್ರಶ್ನೆ ಬರುತ್ತೆ, ಯಾಕೆ ಎಸ್ ಅನ್ನ ಸೇರಿಸಿದ್ದೀವಿ, ಎಲ್ಲಿ ಎಸ್ ಅನ್ನ ಸೇರಿಸಬೇಕು? ಸೊ ಅದನ್ನ ಈಗ ಸರಿಯಾಗಿ ಕೇಳಿಸ್ಕೊಳ್ಳಿ. ಇಲ್ಲಿ 3 ಪಾಯಿಂಟ್ಸ್ ಇವೆ. ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ನೀವು ನನ್ನ ಜೊತೆ ಇದನ್ನ ರಿಪೀಟ್ ಕೂಡ ಮಾಡಬಹುದು. ಯಾವ ಟೆನ್ಸ್ ರೀ? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ. ಎರಡನೇ ಪಾಯಿಂಟ್, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅಲ್ಲಿ ಎಲ್ಲಾ ವಾಕ್ಯದಲ್ಲಿ ಅಲ್ಲ, ಕೇವಲ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ. ಥರ್ಡ್ ಪರ್ಸನ್ ಅಂದ್ರೆ ಏನು ಅದನ್ನ ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಸಿಂಗ್ಯುಲರ್ ಅಂದ್ರೆ ಏಕವಚನ, ಅದು ಕೂಡ ಹೇಳಿದ್ದೀನಿ. ಥರ್ಡ್ ಪರ್ಸನ್ ಸಿಂಗ್ಯುಲರ್. ಇಲ್ಲಿ ನಾನು ನಿಮಗೆ ಈ ಒಂದು ಟೇಬಲ್ ಅನ್ನ ತೋರಿಸಿದೆ, ನೆನಪಿದೆಯಾ? ಈ ಒಂದು ಟೇಬಲ್ ನಾನು ನಿಮಗೆ ತೋರಿಸಿದ್ದೆ. ಇದರಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಹಿ ಶಿ ಇಟ್ ಇದೆಯಾ? ಸೊ ಈ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಾಗ ಮಾತ್ರ, ಬಂದಾಗ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಬಂದಿರಬೇಕು, ಅಲ್ಲಿ ಮಾತ್ರ ಈ ಒಂದು ರೂಲ್ ಅಪ್ಲೈ ಆಗುತ್ತೆ. ಥರ್ಡ್ ಪರ್ಸನ್, ಎಸ್. ಸೊ ಮೊದಲನೇ ಪಾಯಿಂಟ್ ಏನಿತ್ತು? ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಇರಬೇಕು. ಸೆಕೆಂಡ್ ಒನ್, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕು. ಥರ್ಡ್ ಪರ್ಸನ್ ಏಕವಚನ, ಸಿಂಗ್ಯುಲರ್ ಅಂದ್ರೆ ಏಕವಚನ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇರಬೇಕು. ಈ ಎರಡು ಕಂಡೀಷನ್ಸ್ ಮೀಟ್ ಆದಾಗ ಅಲ್ಲಿ ಮೂರನೇ ಪಾಯಿಂಟ್ ಏನಂದ್ರೆ, ನಾವು ವರ್ಬ್ನ V1 ಫಾರ್ಮ್ ಇರುತ್ತೆ. ವರ್ಬ್ನ V1 ಫಾರ್ಮ್ ಇರುತ್ತಲ್ಲ, ಅದಕ್ಕೆ ನಾವೇನ್ ಮಾಡ್ತೇವೆ? ಎಸ್ ಅಥವಾ ES ಅನ್ನ ಸೇರಿಸ್ತೀವಿ. ಎಸ್ ಆದ್ರೂ ಸೇರಿಸ್ತೀವಿ ಅಥವಾ ES ಆದ್ರೂ ಸೇರಿಸ್ತೀವಿ. ಸೊ ಈಗ ಪ್ರಶ್ನೆ ಬರುತ್ತೆ, ಇವೆರಡರಲ್ಲಿ ಯಾವುದನ್ನ ಸೇರಿಸಬೇಕು ಅಂತ ಹೇಳಿ. ಈಗ ಮೋಸ್ಟ್ ಆಫ್ ದಿ ವರ್ಬ್ಸ್, ಇಂಗ್ಲಿಷ್ ಅಲ್ಲಿ ಇರುವಂತಹ ಮೆಜಾರಿಟಿ 90% ವರ್ಬ್ಸ್ ಗಳಿಗೆ ಎಸ್ ಅನ್ನ ಸೇರಿಸ್ತೀವಿ. ಕೆಲವು ವರ್ಬ್ಸ್ ಗಳಿವೆ, ಅವುಗಳಿಗೆ ES ಅನ್ನ ಸೇರಿಸ್ತೀವಿ. ಸೊ ಹಾಗಾಗಿ ನಾವಿಲ್ಲಿ ಹಿ ಡ್ರಿಂಕ್ಸ್ ನಲ್ಲಿ ಏನ್ ಮಾಡಿದೀವಿ? ವರ್ಬ್ಗೆ ಎಸ್ ಅನ್ನ ಸೇರಿಸಿದೀವಿ. ಯಾಕೆಂದ್ರೆ ಇದು ಪ್ರೆಸೆಂಟ್ ಸಿಂಪಲ್ ಅಲ್ಲಿಯೂ ಕೂಡ ಕೇವಲ ನೋಡಿ, ಪ್ರೆಸೆಂಟ್ ಸಿಂಪಲ್ ಅಲ್ಲಿಯೂ ಕೂಡ ಕೇವಲ ಪಾಸಿಟಿವ್ ವಾಕ್ಯಗಳಲ್ಲಿ ಮಾತ್ರ ಇದು.
ಈಗ ನಾವೇನು ಕಲಿತಾ ಇದ್ದೇವಲ್ಲ ಪಾಸಿಟಿವ್ ಸೆಂಟೆನ್ಸಸ್ ನಲ್ಲಿ ಮಾತ್ರ ಪ್ರೆಸೆಂಟ್ ಸಿಂಪಲ್ ನಲ್ಲಿ ಸಬ್ಜೆಕ್ಟ್ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದ್ದಾಗ ಪಾಸಿಟಿವ್ ಸೆಂಟೆನ್ಸ್ ಇದ್ದಾಗ ವರ್ಬ್ಗೆ ನಾವು ಎಸ್ ಅಥವಾ ಇ ಎಸ್ ಅನ್ನ ಸೇರಿಸ್ತೀವಿ. ನಾವು ಈಟ್ಗೆ ಎಸ್ ಇ ಎಸ್ ಸೇರಿಸಿಲ್ಲ, ಪ್ಲೇಗೆ ಸೇರಿಸಿಲ್ಲ, ರೀಡ್ಗೆ ಸೇರಿಸಿಲ್ಲ, ಇಲ್ಲಿ ವಾಚ್ಗೆ ಇಲ್ಲ, ಕೇವಲ ಡ್ರಿಂಕ್ಸ್ಗೆ ಸೇರಿಸಿದ್ದೀವಿ. ಯಾಕೆಂದ್ರೆ ಪ್ರೆಸೆಂಟ್ ಸಿಂಪಲ್ ನ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಇದೆ, ಹಾಗಾಗಿ. ಸೊ ಇದು ನಿಮಗೆ ಪಾಯಿಂಟ್ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಸೊ ಇನ್ನು 5ನೇ ಎಕ್ಸಾಂಪಲ್ ನೋಡಿ, ದೇ ವಾಚ್ ಟಿವಿ ಅಂತ ಇದೆ. ದೇ ಅಂದ್ರೆ ಅವರು ಅಂತ ಅರ್ಥ, ವಾಚ್ ಅನ್ನೋದು ಇಲ್ಲಿ ವರ್ಬ್ ನ V1 ಫಾರ್ಮ್ ಆಗುತ್ತೆ. ಟಿವಿ, ದೇ ವಾಚ್ ಟಿವಿ, ಅವರು ಟಿವಿ ನೋಡುತ್ತಾರೆ. ಸೊ ನಾವಿಲ್ಲಿ 5 ಪಾಸಿಟಿವ್ ವಾಕ್ಯಗಳನ್ನ ಏನ್ ಮಾಡಿದ್ವಿ ಇವತ್ತಿನ ಈ ಪಾಸಿಟಿವ್ ಸೆಂಟೆನ್ಸಸ್ ಅನ್ನ ಮಾಡಿದ್ವಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ನಲ್ಲಿ. ಈಗ ನಾವು ನೆಗೆಟಿವ್ ವಾಕ್ಯ ಮಾಡೋದು ಕಲಿಯೋಣ. ಸೊ ಮೊದಲನೇ ಸ್ಟೆಪ್ ನಾನು ಹೇಳಿದ್ನ, ಇಲ್ಲಿ ನಾವೇನ್ ಕಲ್ತ್ವಿ, ಪಾಸಿಟಿವ್ ವಾಕ್ಯ ಮಾಡೋದು ಕಲ್ತ್ವಿ. ಇಲ್ಲಿ ನಾನು ಕ್ವಶನ್ ಮಾಡೋದು ಕಲಿಸ್ಲಿಲ್ಲ, ಅದರ ಅರ್ಥ ನಿಮ್ಗೆ ಹೇಳಿಲ್ಲ, ಓನ್ಲಿ ಪಾಸಿಟಿವ್ ವಾಕ್ಯ ಮಾಡೋದು ಪರ್ಫೆಕ್ಟ್ ಮಾಡಿಸ್ತೆ. ಈಗ ಸೆಕೆಂಡ್, ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ಸೇಮ್ ಇದೇ ಟೆನ್ಸ್ ಅಲ್ಲಿ ನೆಗೆಟಿವ್ ವಾಕ್ಯ ಯಾವ ರೀತಿ ಮಾಡಬೇಕು, ಬನ್ನಿ ಅದನ್ನ ನಾವೀಗ ಇಲ್ಲಿ ನೋಡೋಣ. ಸೊ ಇಲ್ಲಿ ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಹೆಲ್ಪಿಂಗ್ ವರ್ಬ್ಸ್ ಗಳು ಯೂಸ್ ಆಗ್ತವೆ. ನಾನು ನಿಮ್ಗೆ ಹೇಳಿದೆ ಇವತ್ತಿನ ಕ್ಲಾಸಲ್ಲಿ ಕೆಲವೊಂದು ಹೆಲ್ಪಿಂಗ್ ವರ್ಬ್ಸ್ ಕೂಡ ನಾನು ನಿಮ್ಗೆ ಕಲಿಸ್ತೀನಿ ಅಂತ ಹೇಳಿ, ಯಾಕಂದ್ರೆ ಹೆಲ್ಪಿಂಗ್ ವರ್ಬ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ನೆಗೆಟಿವ್ ವಾಕ್ಯ ಮಾಡುವಾಗ ಡೂ ಮತ್ತು ಡಸ್ ಅನ್ನುವಂತಹ 2 ಹೆಲ್ಪಿಂಗ್ ವರ್ಬ್ಸ್ ಗಳನ್ನ ಬಳಸ್ತೀವಿ, ಡೂ ಅಂಡ್ ಡಸ್. ಇಲ್ಲಿ ಡೂ ಎಲ್ಲಿ ಬರುತ್ತೆ, ಡಸ್ ಎಲ್ಲಿ ಬರುತ್ತೆ ಅದನ್ನ ನೋಡ್ಕೊಳ್ಳಿ. ಡಸ್ ಇದೆ ಅಲ್ಲ ರೀ, ಡಸ್ ಅನ್ನೋದು ಹಿ ಶಿ ಇಟ್ ಈ 3ರ ಜೊತೆಯಲ್ಲಿ ಬರುತ್ತೆ. ಹಿ ಡಸ್ ಅಂದ್ರೆ ಸಿಂಗ್ಯುಲರ್ ಜೊತೆ ಡಸ್ ಬರುತ್ತೆ. ಸಿಂಗ್ಯುಲರ್ ಇದೆ, ಏಕವಚನದ ಜೊತೆ ಏನ್ ಬಳಸ್ತೀವಿ, ಪ್ರೆಸೆಂಟ್ ಸಿಂಪಲ್ ಅಲ್ಲಿ ನೆಗೆಟಿವ್ ವಾಕ್ಯ ಮಾಡುವಾಗ ಡಸ್ ಅನ್ನ ಬಳಸ್ತೀವಿ. ಇನ್ನ ಡೂ ಎಲ್ಲಿ ಬರುತ್ತೆ ಅಂದ್ರೆ ಡೂ ಪ್ಲೂರಲ್ ಜೊತೆ ಬರುತ್ತೆ, ಪ್ಲೂರಲ್ ಸಬ್ಜೆಕ್ಟ್ ಗಳ ಜೊತೆಯಲ್ಲಿ. ಪ್ಲೂರಲ್ ಅಂದ್ರೆ ಬಹುವಚನ, ವಿ ಅನ್ನೋದು ಪ್ಲೂರಲ್, ವಿ ಡೂ, ಯು ಅನ್ನೋದು ಪ್ಲೂರಲ್, ಇಲ್ಲಿ ನೀವು ಅಂತ ಅರ್ಥ ಕೊಡುತ್ತೆ, ಇದು ಪ್ಲೂರಲ್, ಇದು ಡೂ. ದೇ ಅನ್ನೋದು ಪ್ಲೂರಲ್, ಸೊ ಇಲ್ಲಿ ಕೂಡ ಡೂ ಬರುತ್ತೆ. ಇನ್ನ ಐ ಮತ್ತು ಯು, ಐ ಅನ್ನೋದು ಸಿಂಗ್ಯುಲರ್ ಅಥವಾ ಪ್ಲೂರಲ್, ಐ ಅನ್ನೋದು ಸಿಂಗ್ಯುಲರ್ ಏಕವಚನ, ಅಂಡ್ ಯು ಅನ್ನೋದು ನೀನು ಅಂತ ಅರ್ಥ, ಅದು ಕೂಡ ಒಂದು ಸಿಂಗ್ಯುಲರ್. ಸೊ ಇಲ್ಲಿ ಇವೆರಡು ಒಂದು ಡಿಫರೆಂಟ್ ರೂಲ್, ಇದು ಎಕ್ಸೆಪ್ಷನ್ ಅಂತ ನಾವು ಇದಕ್ಕೆ ಹೇಳ್ತೇವೆ. ಅಂದ್ರೆ ಇಲ್ಲಿ ಇದಕ್ಕೆ ರೂಲ್ಸ್ ಅಪ್ಲೈ ಆಗೋದಿಲ್ಲ, ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ ಅಂತ ಅರ್ಥ. ಐ ಅಂಡ್ ವಿ ಇವೆರಡು ಸಿಂಗ್ಯುಲರ್ ಇದ್ರೂ ಕೂಡ ನಾವು ಇದರ ಜೊತೆ ಡೂನೇ ಬಳಸ್ತೀವಿ. ಸೊ ನಾನೇನ್ ಹೇಳಿದೆ ನಿಮ್ಗೆ, ಸಿಂಗ್ಯುಲರ್ ಇದ್ದಾಗ ಡಸ್ ಬಳಸ್ಬೇಕ್ರಿ ಅಂತ ಹೇಳಿದೆ. ಸಿಂಗ್ಯುಲರ್ ಇದ್ದಾಗ ಡಸ್ ಬಳಸಬೇಕು. ಹಿ ಶಿ ಇಟ್ ಅನ್ನೋದು ಏಕವಚನ ಥರ್ಡ್ ಪರ್ಸನ್ಸ್, ಹೋಗಾಗಿ ಡಸ್ ಬಳಸಿದ್ವಿ. ಇವು ಕೂಡ ಸಿಂಗ್ಯುಲರ್, ಬಟ್ ಆದ್ರೂ ಕೂಡ ಇದರ ಜೊತೆ ಡೂ ಅನ್ನೇ ಬಳಸ್ತೀವಿ ಇಂಗ್ಲಿಷ್ ನಲ್ಲಿ. ಈ ರೀತಿ ಯಾಕೆ ಅಂದ್ರೆ ಇಂಗ್ಲಿಷ್ ನಲ್ಲಿ ಈ ರೀತಿ ಇದೆ, ಸೊ ನಾವು ಅದನ್ನ ಆ ರೀತಿ ಕಲಿಬೇಕು. ಇದಕ್ಕೆ ಹೆಚ್ಚಿನ ಲಾಜಿಕ್, ಎಕ್ಸ್ಪ್ಲನೇಷನ್, ರೀಸನ್ ಇಲ್ಲ. ಕ್ಲಿಯರಾ? ಸೊ ಇದು ನಿಮಗೆ ಗೊತ್ತಾಯ್ತು, ಡೂ ಎಲ್ಲಿ ಬಳಸಬೇಕು, ಡಸ್ ಎಲ್ಲಿ ಬಳಸಬೇಕು. ಈಗ ಇವು ಬೇಕೇ ಬೇಕು ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ. ಬನ್ನಿ ಇಲ್ಲಿವೆ ಪಾಸಿಟಿವ್ ವಾಕ್ಯ. ಈಗ ನೆಗೆಟಿವ್ ವಾಕ್ಯ ನಾವು ಮಾಡ್ತಾ ಹೋಗೋಣ. ಬಹಳಷ್ಟು ಜನ ನಿಮ್ಗೆ ಏನ್ ಮಾಡ್ತಾರೆ, ನೆಗೆಟಿವ್ ವಾಕ್ಯ ಮಾಡ್ಲಿಕ್ಕೆ ಮತ್ತೊಂದು ಸ್ಟ್ರಕ್ಚರ್ ಕಲಿಸ್ತಾರೆ. ಇದನ್ನು ಬಾಯ್ಪಾಟ್ ಹಾಕಿ, ಇನ್ನು ನೆಗೆಟಿವ್ ವಾಕ್ಯ ಮಾಡ್ಬೇಕಾ, ಅದಕ್ಕೊಂದು ಬಾಯ್ಪಾಟ್ ಹಾಕಿ, ಎಲ್ಲ ನೆನ್ಪಿಟ್ಕೊಳ್ಳಿ, ಬೇಕಾಗಿಲ್ಲ. ಅದು ಕಲಿಯುವಂತಹ ಈಸಿ ಮೆಥಡ್ ಕೂಡ ಅಲ್ಲ. ಸೊ ಈಗ ಇದೇ ವಾಕ್ಯಗಳನ್ನ ನೋಡಿ ಯಾವ ರೀತಿ ನೆಗೆಟಿವ್ ವಾಕ್ಯ ಮಾಡಬೇಕು ಅದನ್ನ ನಾನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಒಂದು ಪಾಯಿಂಟ್ ನಿಮ್ಗೆ ಕ್ಲಿಯರ್ ಆಯ್ತು, ನೆಗೆಟಿವ್ ವಾಕ್ಯ ಮಾಡ್ಬೇಕಂದ್ರೆ ಡೂ ಮತ್ತು ಡಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ನಾವು ಬಳಸಬೇಕಾಗುತ್ತೆ. ಇನ್ನು ನೆಗೆಟಿವ್ ವಾಕ್ಯ ಅಂದ್ರೆ ಏನ್ರಿ ಅಂದ್ರೆ, ನೆಗೆಟಿವ್ ವಾಕ್ಯದಲ್ಲಿ ಈ ನಾಟ್ ಅನ್ನುವಂತಹ ಪದ ನಾವು ಸೇರಿಸ್ತಾ ಹೋಗ್ತೀವಿ. ಯಾವ ಪದ? ನಾಟ್ ಅನ್ನುವಂತಹ ಪದವನ್ನ ಸೇರಿಸ್ತಾ ಹೋಗ್ತೀವಿ. ಇಷ್ಟು ಅರ್ಥ ಆಯ್ತಾ? ಹಾಗಾದ್ರೆ ಡೂ ಡಸ್ ಎಲ್ಲಿ ಬರಬೇಕು ಅದು ಗೊತ್ತಿದೆ, ನಾಟ್ ಅನ್ನ ಸೇರಿಸಬೇಕು. ಸೊ ಈಗ ಎಲ್ಲಿ ಸೇರಿಸಬೇಕು, ಎಲ್ಲಿ ಸೇರಿಸಬೇಕು ನಾಟ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾಟ್ ಅನ್ನು ನಾವಿಲ್ಲಿ ಸೇರಿಸಬೇಕಾಗುತ್ತೆ ರೀ ಹೆಲ್ಪಿಂಗ್ ವರ್ಬ್ ನ ನಂತರ. ಬನ್ನಿ ನಾನು ನಿಮಗೆ ತೋರಿಸ್ತೀನಿ. ಈ ಹೆಲ್ಪಿಂಗ್ ವರ್ಬ್ ಎಲ್ಲಿ ಹಾಕಬೇಕು, ಸಬ್ಜೆಕ್ಟ್ ನ ನಂತರ ಹೆಲ್ಪಿಂಗ್ ವರ್ಬ್ ಅನ್ನ ಹಾಕಬೇಕು. ಐ ಇದೆಯಲ್ಲ, ಐ ನ ನಂತರ ಹೆಲ್ಪಿಂಗ್ ವರ್ಬ್, ವಿ ನ ನಂತರ ಹೆಲ್ಪಿಂಗ್ ವರ್ಬ್. ಎಕ್ಸಾಂಪಲ್ ನಾವೀಗ ನೋಡ್ತಾನೆ ಹೋಗ್ಬಿಡೋಣ. ಈ ಮೊದಲನೇ ವಾಕ್ಯ ಇದೆಯಲ್ಲ, ಇದರ ನೆಗೆಟಿವ್ ವಾಕ್ಯ ನೋಡಿ, ಇಲ್ಲಿ ನಾನೀಗ ಮಾಡ್ತೀನಿ. ಐ ಅನ್ನುವಂತಹ ಸಬ್ಜೆಕ್ಟ್ ನಾನು ತೆಗೆದುಕೊಂಡೆ. ಈಗ ನಾನು ಹೆಲ್ಪಿಂಗ್ ವರ್ಬ್ ಹಾಕಬೇಕು. ಡೂ ಡಸ್ ಅಲ್ಲಿ ಯಾವ್ದು ಬರುತ್ತೆ ರೀ, ಐ ಜೊತೆ ಡೂ ಬರುತ್ತೆ, ಐ ಡೂ. ಅಂಡ್ ದೆನ್ ನಾಟ್ ಅನ್ನುವಂತಹ ಈ ನೆಗೆಟಿವ್ ಪದ ಇದೆಯಲ್ಲ, ಇದನ್ನ ಹೆಲ್ಪಿಂಗ್ ವರ್ಬ್ ನ ನಂತರನೇ ಹಾಕಬೇಕು, ಐ ಡೂ ನಾಟ್. ಸೊ ಇಷ್ಟು ಸೇರಿಸಿದ ನಂತರ ಈಟ್ ರೈಸ್ ಅನ್ನೋದು ಉಳಿದಿದೆಯಲ್ಲ, ಅದನ್ನ ಆಸ್ ಇಟ್ ಈಸ್ ಬರೀರಿ, ಐ ಡು ನಾಟ್ ಈಟ್ ರೈಸ್. ಸೊ ಇದು ಆಯ್ತು ನಮ್ಮ ನೆಗೆಟಿವ್ ವಾಕ್ಯ, ಐ ಡು ನಾಟ್ ಈಟ್ ರೈಸ್. ಎಷ್ಟು ಸಿಂಪಲ್ ಆಗಿದೆ. ಏನ್ ಸೇರಿಸಿದ್ವಿ, ಡೂ ಮತ್ತು ನಾಟ್ ಅನ್ನ ಸೇರಿಸಿದ್ವಿ. ಎಲ್ಲಿ ಸೇರಿಸಿದ್ವಿ, ಈ ಐ ಅನ್ನುವಂತಹ ಸಬ್ಜೆಕ್ಟ್ ನ ನಂತರ ನಾವು ಐ ಆದ ನಂತರ ಡೂ ಮತ್ತು ನಾಟ್ ಅನ್ನ ಸೇರಿಸಿದ್ವಿ. ಈಟ್ ರೈಸ್ ಅನ್ನೋದು ಕೊನೆಯಲ್ಲಿ ಆಸ್ ಇಟ್ ಈಸ್ ಬರೆದ್ವಿ. ಎರಡನೇ ಎಕ್ಸಾಂಪಲ್ ನೋಡಿ, ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ವಿ ಪ್ಲೇ ಕ್ರಿಕೆಟ್ ಅಂತ ಇದೆಯಲ್ಲ, ವಿ ಅನ್ನುವಂಥದ್ದು ಸಬ್ಜೆಕ್ಟ್.
ಸೊ ಈಗ ಹೆಲ್ಪಿಂಗ್ ವರ್ಬ್ ನಾವು ಹಾಕಬೇಕು. ಡೂ ಡಸ್ ಅಲ್ಲಿ ಯಾವ್ದು ಬಳಸ್ತೀವಿ? ಡೂ ಬಳಸಬೇಕು ನಾವು. ವಿ ಡೂ ನಾಟ್ ಅನ್ನುವಂತಹ ನೆಗೆಟಿವ್ ಪದ. ಅಂಡ್ ದೆನ್ ಇಲ್ಲಿ ಪ್ಲೇ ಕ್ರಿಕೆಟ್ ಅಂತ ಇದೆಯಲ್ಲ ಅದನ್ನ ಆಸ್ ಇಟ್ ಈಸ್ ಬರೀರಿ. ವಿ ಡು ನಾಟ್ ಪ್ಲೇ ಕ್ರಿಕೆಟ್. ವಿ ಡು ನಾಟ್ ಪ್ಲೇ ಕ್ರಿಕೆಟ್. ಇನ್ನ ಯು ರೀಡ್ ಬುಕ್ಸ್ ಅಂತ ಇದೆ. ಯು ರೀಡ್ ಬುಕ್ಸ್ ಅಂತ ಇದೆಯಲ್ಲ, ಸೊ ಈ ಮೂರನೆಯ ಪಾಸಿಟಿವ್ ವಾಕ್ಯ ನೋಡಿ. ಈಗ ಯು ನ ನಂತರ ಏನ್ ಹಾಕ್ಬೇಕು? ಹೆಲ್ಪಿಂಗ್ ವರ್ಬ್ ಮತ್ತು ನಾಟ್ ಹಾಕಬೇಕು. ಯು ಜೊತೆ ಡೂ ಬಳಸ್ತೀವಿ. ಯು ಡೂ ನಾಟ್ ಅಂಡ್ ದೆನ್ ಅಲ್ಲಿ ರೀಡ್ ಬುಕ್ಸ್ ಅಂತ ಇದೆಯಾ, ಕಾಣಿಸ್ತಾ ಇದೆಯಾ? ಯು ಡೂ ನಾಟ್ ರೀಡ್ ಬುಕ್ಸ್. ದೆನ್ ಹಿ ಡ್ರಿಂಕ್ಸ್ ಮಿಲ್ಕ್ ಅಂತ ಇದೆ. ಇಲ್ಲಿ ನೋಡಿ ಇಂಪಾರ್ಟೆಂಟ್ ರೂಲ್, ಇದನ್ನ ನೆನ್ಪಿಟ್ಕೊಳ್ಳಿ. ವೆರಿ ಇಂಪಾರ್ಟೆಂಟ್ ವಾಕ್ಯ ಇದು. ಸೊ ಇದನ್ನ ಬೇರೆ ಕಲರ್ ನಲ್ಲೇ ನಾನು ನಿಮಗೆ ಬರೆದು ತೋರಿಸ್ತೀನಿ. ಹಿ ಡ್ರಿಂಕ್ಸ್ ಮಿಲ್ಕ್ ಅಂತ ಇದೆ. ಸೊ ಹಿ ಸಬ್ಜೆಕ್ಟ್ ಆದ್ರೂ ಸೇಮ್ ಇರುತ್ತೆ, ಹಿ. ಅಂಡ್ ದೆನ್ ಈಗ ಡೂ ಡಸ್ ಅಲ್ಲಿ ಯಾವ್ದು ಬಳಸ್ಬೇಕ್ರಿ? ಹಿ ಜೊತೆ ಡಸ್ ಬಳಸಬೇಕು. ಅದ ನಂತರ ನೆಗೆಟಿವ್ ಪದ ನಾಟ್. ಸೊ ಇಲ್ಲಿ ಡ್ರಿಂಕ್ಸ್ ಅಂತ ಇದೆಯಲ್ಲ, ಇದನ್ನ ಡ್ರಿಂಕ್ಸ್ ಅಂತ ಇಲ್ಲಿ ಬರೀಬಾರ್ದು. ಈ ಒಂದು ಎಸ್ ಅನ್ನ ತೆಗಿಬೇಕ್ರಿ. ಎಸ್ ಅನ್ನ ತೆಗಿಬೇಕು. ಯಾಕೆ ತೆಗಿಬೇಕು ಸರ್ ಅಂತ ನೀವು ಕೇಳಿದ್ರೆ ಇದನ್ನ ನಾನು ನಿಮ್ಗೆ ಇಲ್ಲಿ ಹೇಳಿಬಿಟ್ಟಿದ್ದೆ. ಎಲ್ಲಿ? ಇಲ್ಲಿ ಕೇವಲ ಪಾಸಿಟಿವ್ ವಾಕ್ಯಗಳಲ್ಲಿ ಮಾತ್ರ ಎಸ್ ಅಥವಾ ಇ ಎಸ್ ಅನ್ನ ಕೇವಲ ಪಾಸಿಟಿವ್ ವಾಕ್ಯದಲ್ಲಿ ಮಾತ್ರ ಸೇರಿಸಬೇಕು. ಬಟ್ ನಾವಿಲ್ಲಿ ಮಾಡ್ತಾ ಇರೋದು ಯಾವುದು? ಇಲ್ಲಿ ನಾವು ಬರೀತಾ ಇರೋದು ನೆಗೆಟಿವ್ ವಾಕ್ಯ. ನೆಗೆಟಿವ್ ವಾಕ್ಯದಲ್ಲಿ ಎಸ್ ಇ ಎಸ್ ಇರಬಾರ್ದು. ಸೊ ಹಾಗಾದ್ರೆ ಎಸ್ ಅನ್ನ ತೆಗೆದು ಡ್ರಿಂಕ್ ಅಂತ ಮಾತ್ರ ಸೇರಿಸಬೇಕು. ಹಿ ಡಸ್ ನಾಟ್ ಡ್ರಿಂಕ್ ಮಿಲ್ಕ್. ಈಗ ಇದರ ಮೀನಿಂಗ್ ಏನು ಅಂತ ಕೇಳಬೇಡಿ. ಮೀನಿಂಗ್ ನಾನು ಮುಂದೆ ಕಲಿಸ್ತೀನಿ, ಅದು ನನ್ನ ಜವಾಬ್ದಾರಿ. ಓನ್ಲಿ ವಾಕ್ಯ ಹೇಗೆ ಮಾಡಬೇಕು, ನೆಗೆಟಿವ್ ವಾಕ್ಯ, ಅದರ ಮೇಲೆ ನಿಮ್ಮ ಒಂದು ಫೋಕಸ್ ಇರಲಿ. ಸೊ ಕೊನೆಯದಾಗಿ ದೇ ವಾಚ್ ಟಿವಿ ಅಂತ ಇದೆ. ಸೊ ದೇ ಜೊತೆ ಏನ್ ಬಳಸ್ತೀವಿ? ದೇ ಜೊತೆ ನಾವು ಡೂ ಅನ್ನ ಬಳಸ್ತೀವಿ. ದೇ ಡೂ ನಾಟ್, ಸೊ ದೆನ್ ವಾಚ್ ಟಿವಿ ಅನ್ನೋದು ಆಸ್ ಇಟ್ ಈಸ್ ಬರಿಬೇಕು. ದೇ ಡೂ ನಾಟ್ ವಾಚ್ ಟಿವಿ. ಈ ರೀತಿ ನಾವು ನೆಗೆಟಿವ್ ವಾಕ್ಯಗಳನ್ನ ಮಾಡ್ತೀವಿ. ಯಾವುದರಲ್ಲಿ? ಪ್ರೆಸೆಂಟ್ ಸಿಂಪಲ್ ಅಲ್ಲಿ. ನಾವಿಲ್ಲಿ ಯಾವುದೇ ಸೂತ್ರ, ಫಾರ್ಮುಲಾ, ಸ್ಟ್ರಕ್ಚರ್ ಏನು ಬೈಪಾರ್ಟ್ ಮಾಡಲಿಲ್ಲ. ಪಾಸಿಟಿವ್ ವಾಕ್ಯ ನೋಡಿ ನೆಗೆಟಿವ್ ವಾಕ್ಯ ಮಾಡಿದ್ವಿ. ನೆಗೆಟಿವ್ ವಾಕ್ಯ ಮಾಡಲಿಕ್ಕೆ ಡೂ ಅಂಡ್ ಡಸ್ ಬೇಕು. ಡೂ ಎಲ್ಲಿ ಬೇಕು, ಡಸ್ ಎಲ್ಲಿ ಬಳಸಬೇಕು ಅದನ್ನ ನಾನು ನಿಮಗೆ ಇಲ್ಲಿ ಮೊದಲು ಕಲಿಸಿದೆ. ಅಂಡ್ ಅದರ ನಂತರ ನಾಟ್ ಸೇರಿಸಬೇಕು, ಅದನ್ನ ಹೆಲ್ಪಿಂಗ್ ವರ್ಬ್ ನಂತರ ಸೇರಿಸಬೇಕು. ಇಷ್ಟು ಈಸಿಯಾಗಿ ನಾನು ನಿಮಗೆ ನೆಗೆಟಿವ್ ವಾಕ್ಯ ಮಾಡೋದನ್ನ ಕಲಿಸೋ. ಈಗ ನೀವು ನೂರಾರು ನೆಗೆಟಿವ್ ವಾಕ್ಯಗಳನ್ನ ಸುಲಭವಾಗಿ ಇಂಗ್ಲಿಷ್ ನಲ್ಲಿ ಮಾಡಬಹುದು. ಇನ್ನ ಪಾಸಿಟಿವ್ ವಾಕ್ಯ ಆಯಿತು, ಪಾಸಿಟಿವ್ ಸೆಂಟೆನ್ಸಸ್. ನೆಗೆಟಿವ್ ಸೆಂಟೆನ್ಸಸ್ ಆಯಿತು. ಇನ್ನ ಥರ್ಡ್ ಬರುತ್ತೆ ರೀ ಕ್ವಶನ್ಸ್. ಮೂರನೆಯ ಹಂತ ಯಾವುದು? ಕ್ವಶನ್ಗಳನ್ನ ಮಾಡೋದು. ಕ್ವಶನ್ಸ್ ನಲ್ಲಿ ಎರಡು ಕ್ವಶನ್ಸ್ಗಳು ಟೈಪ್ಸ್ ಬರುತ್ತೆ. ಎರಡು ಟೈಪ್ಸ್ಗಳು ಬರುತ್ತೆ. ಒಂದು ಎಸ್ ಆರ್ ನೋ ಕ್ವಶನ್ಸ್ ಅಂತ ಹೇಳ್ತೀವಿ, ಎಸ್ ಆರ್ ನೋ ಕ್ವಶನ್ಸ್. ಇನ್ನೊಂದು ಬರುತ್ತೆ ರೀ WH ಕ್ವಶನ್ಸ್ ಅಂತ ಹೇಳಿ. ಈ ಎಸ್ ಆರ್ ನೋ ಕ್ವಶನ್ಸ್, WH ಕ್ವಶನ್ಸ್ ಅಲ್ಲಿ ಮತ್ತೆ ಎರಡೆರಡು ಕ್ವಶನ್ಸ್ ಬರುತ್ತೆ. ಒಂದು ಪಾಸಿಟಿವ್, ಪ್ಲಸ್ ಚಿಹ್ನೆ ಅಂದ್ರೆ ಪಾಸಿಟಿವ್ ಅಂತ ಹಾಕೊಳ್ಳಿ. ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್, ನೆಗೆಟಿವ್ ಎಸ್ ಆರ್ ನೋ ಕ್ವಶನ್. ಇಲ್ಲಿ WH ಕ್ವಶನ್ಸ್ ಅಲ್ಲಿಯೂ ಕೂಡ ಪಾಸಿಟಿವ್ WH ಕ್ವಶನ್, ನೆಗೆಟಿವ್ WH ಕ್ವಶನ್ಸ್. ಅಂದ್ರೆ ಟೋಟಲ್ ಆಗಿ 4 ಕ್ವಶನ್ ಮಾಡೋದನ್ನ, 4 ಕ್ವಶನ್ಗಳನ್ನ ಮಾಡೋದನ್ನ ಈ ಒಂದು ಟೆನ್ಸ್ ಅಲ್ಲಿ ನಾವೀಗ ಕಲಿಬೇಕು. ಅದರ ನಂತರ ಯಾವಾಗ ಬಳಸಬೇಕು ಅದನ್ನ ಕಲಿಯೋಣ. ಸೊ ಫಸ್ಟ್ ಈಗ ನೋಡೋಣ ಕ್ವಶನ್ಸ್ ಮಾಡೋದ್ರ ಮೇಲೆ ಫೋಕಸ್ ಮಾಡೋಣ. ನೆಗೆಟಿವ್ ವಾಕ್ಯ ಮಾಡೋದು ನೀವು ನೋಡಿದೀರಾ, ಈಗ ಆಲ್ರೆಡಿ ನೀವು ಅದನ್ನ ಕಲ್ತಿದ್ದೀರಾ. ಅದೇ ಇಲ್ಲಿ ನಿಮ್ಮ ಮುಂದೆ ಇದೆ ನೆಗೆಟಿವ್ ವಾಕ್ಯವನ್ನು ನಾವು ಮಾಡಿರುವಂತದ್ದು. ಸೊ ಈ ನೆಗೆಟಿವ್ ವಾಕ್ಯಗಳನ್ನ ನೋಡಿನೇ ನಾವೇನ್ ಮಾಡೋಣ? ಎಸ್ ಆರ್ ನೋ ಕ್ವಶನ್ಸ್ ಕ್ರಿಯೇಟ್ ಮಾಡೋಣ. ಇದು ಎಂತಹ ಎಸ್ ಆರ್ ನೋ ಕ್ವಶನ್ ರೀ? ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಇದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಸೊ ಬನ್ನಿ, ಸೊ ಇಲ್ಲಿವೆ. ಸೊ ಇಲ್ಲಿ ಇದೆಯಲ್ಲ, ಇವು ನೆಗೆಟಿವ್ ವಾಕ್ಯಗಳು. ಇದೆಲ್ಲದರಲ್ಲಿ ನಾಟ್ ಇದೆ. ಈಗ ಪಾಸಿಟಿವ್ ಅಂದ್ರೆ ಅದರಲ್ಲಿ ನಾಟ್ ಬಳಸಬಾರ್ದು. ನೆಗೆಟಿವ್ ಕ್ವಶನ್ ಅಂದ್ರೆ ಅದರಲ್ಲಿ ನಾಟ್ ಅನ್ನುವಂತಹ ಪದ ಇರುತ್ತೆ. ಈಗ ನಾಟ್ ನಮಗೆ ಬೇಡ, ಇದನ್ನ ನಾವು ತೆಗೆದು ಬಿಡೋಣ ಎಲ್ಲಾ ಈ ಒಂದು ನೆಗೆಟಿವ್ ವಾಕ್ಯಗಳಿಂದ. ಸೊ ಇದನ್ನ ತೆಗೆದ ನಂತರ ಏನು ಉಳಿದಿದೆ ನೋಡಿ, ಅದನ್ನ ಸರಿಯಾಗಿ ನೋಡ್ತಾ ಹೋಗಿ. ಏನು ಉಳಿದಿದೆ ಇಲ್ಲಿ ಅದನ್ನ ಈಗ ಸರಿಯಾಗಿ ನೋಡಿ. ಮೊದಲನೆಯ ಕ್ವಶನ್ ಇಲ್ಲಿ ಮಾಡೋಣ. ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡುವಾಗ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ ರೀ, ಆ ಹೆಲ್ಪಿಂಗ್ ವರ್ಬ್ ಮೊದಲು ಬರಬೇಕು ಅಷ್ಟೇ. ಹೆಲ್ಪಿಂಗ್ ವರ್ಬ್ ಮಾತ್ರ ಮೊದಲು ಬರಬೇಕು. ಸೊ ಹಾಗಾದ್ರೆ ಡೂ ಅನ್ನ ನಾವೀಗ ಮೊದಲು ಹಾಕೋಣ. ಡೂ. ಸೊ ಡೂ ಅನ್ನ ನಾವು ಮೊದಲು ಹಾಕಿದ್ವಿ. ಸೊ ಡೂ ಅನ್ನ ನಾವಿಲ್ಲಿ ಆಲ್ರೆಡಿ ಈಗ ತೆಗೆದುಕೊಂಡಿದ್ದೀವಿ. ಅಂದ್ರೆ ಏನು ಉಳಿತು? ಐ ಈಟ್ ಜಂಕ್ ಫುಡ್ ಅಂತ ಇದೆ. ಐ ಈಟ್ ಜಂಕ್ ಫುಡ್ ಅಂತ ಇದೆಯಲ್ಲ, ಡೂ ಐ ಈಟ್ ಜಂಕ್ ಫುಡ್. ಸೊ ಅಲ್ಲಿ ಏನಿದೆ ಅದನ್ನ ನಾನು ಬರದೆ ಏನು ಚೇಂಜಸ್ ಮಾಡಲಿಲ್ಲ, ಒಂದೇ ಬದಲಾವಣೆ ಮಾಡದೆ ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ಹಾಕಿದೆ. ಈಗ ನಾಟ್ ಯಾಕೆ ಬಳಸಲಿಲ್ಲ ಅಂದ್ರೆ ಇದು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ನೆಗೆಟಿವ್ ಕ್ವಶನ್ ಅಲ್ಲಿ ನಾವು ನಾಟ್ ಬಳಸ್ತೀವಿ.
ಬಟ್ ಪಾಸಿಟಿವ್ ನಲ್ಲಿ ಬಳಸೋದಿಲ್ಲ. ಡೂ ಐ ಈಟ್ ಜಂಕ್ ಫುಡ್. ಎರಡನೇದು ನೋಡಿ, ಸೊ ಈಗ ಡೂ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಇದೆಯಲ್ಲ, ಇದನ್ನ ನಾನು ಏನ್ ಮಾಡ್ಬೇಕು, ಮೊದಲು ಹಾಕ್ಬೇಕು. ಸೊ ಇದನ್ನ ನಾನು ಮೊದಲು ಹಾಕಿದ ನಂತರ ಡೂ, ಅದರ ನಂತರ ಏನ್ ಉಳಿದಿದ್ರಿ, ಡೂ ತೆಗೆದುಕೊಂಡ್ವಿ. ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ಡೂ ವಿ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡ್ತೇವ. ಡೂ ವಿ ಪ್ಲೇ ಕ್ರಿಕೆಟ್. ಇದು ನಮ್ಮ ಸೆಕೆಂಡ್ ಕ್ವಶನ್. ಮೂರನೇ ಕ್ವಶನ್ ನೋಡಿ, ಯು ಡೂ ರೀಡ್ ಬುಕ್ಸ್ ಅಂತ ಇದೆಯಲ್ಲ, ಡೂ ಅನ್ನ ಮೊದಲು ಹಾಕಬೇಕು. ಡೂ ಯು ರೀಡ್ ಬುಕ್ಸ್, ಡೂ ಯು ರೀಡ್ ಬುಕ್ಸ್. ಕೊನೆಯಲ್ಲಿ ಕ್ವಶನ್ ಮಾರ್ಕ್ ಹಾಕ್ಬೇಕಾ, ಎಸ್ ಆರ್ ನೋ ಕ್ವಶನ್ ಇದು. ಶಿ ಡಸ್ ನಾಟ್ ಡ್ರಿಂಕ್ ಮಿಲ್ಕ್ ಅಂತ ಇದೆ. ಸೊ ಈಗ ಡಸ್ ಅಂತ ಇದೆ, ಅದನ್ನ ಬಳಸಬೇಕು. ಶಿ ಅನ್ನುವಂತಹ ವರ್ಬ್ ನಾವಿಲ್ಲಿ ಹೆಲ್ಪಿಂಗ್ ಸಬ್ಜೆಕ್ಟ್ ಅನ್ನ ಬಳಸಬೇಕು. ಡಸ್ ಮೊದಲು ಬರುತ್ತೆ, ಹೆಲ್ಪಿಂಗ್ ವರ್ಬ್ ಮೊದಲು ಬರುತ್ತೆ ಕ್ವಶನ್ ಮಾಡುವಾಗ. ಡಸ್ ತಗೊಂಡ್ವಿ, ನಾ ಏನು ಉಳಿತು, ಶಿ ಡ್ರಿಂಕ್ ಮಿಲ್ಕ್, ಇದು ಉಳಿತು. ಆಸ್ ಇಟ್ ಈಸ್ ಬರೀರಿ, ಡಸ್ ಶಿ ಡ್ರಿಂಕ್ ಮಿಲ್ಕ್. ಸೊ ಇಲ್ಲಿ ಕೂಡ ನೋಡಿ, ವರ್ಬ್ ನಲ್ಲಿ ಯಾವುದೇ ಎಸ್ ಆರ್ ಇ ಎಸ್ ಇಲ್ಲ. ಯಾಕೆಂದ್ರೆ ಅದು ಮಾತ್ರ ಅಪ್ಲೈ ಆಗುತ್ತೆ ಪಾಸಿಟಿವ್ ವಾಕ್ಯ ಮಾಡುವಾಗ ಮಾತ್ರ, ಬೇರೆ ಯಾವುದೇ ವಾಕ್ಯದಲ್ಲಿ ಅದು ನಾವು ಬಳಸೋದಿಲ್ಲ. ಇನ್ನು ರವಿ ಡಸ್ ವಾಚ್ ಟಿವಿ ಅಂತ ಇದೆ. ಸೊ ಇಲ್ಲಿ ರವಿ ಅನ್ನೋದು ಹೆಸರು ಬಂದಿದೆ. ಓಕೆ, ಡಸ್ ಅನ್ನುವಂತ ಹೆಲ್ಪಿಂಗ್ ವರ್ಬ್ ಮೊದಲು ತಗೊಳ್ಳಿ, ಏನು ಸಮಸ್ಯೆ ಇಲ್ಲ. ಡಸ್ ಅನ್ನೋದು ಮೊದಲು. ಸೊ ಅದರ ನಂತರ ಏನು ಉಳಿತು, ರವಿ ವಾಚ್ ಟಿವಿ ಅಂತ ಇದೆ. ಡಸ್ ರವಿ ವಾಚ್ ಟಿವಿ ಕ್ವಶನ್ ಮಾರ್ಕ್. ಸೊ ನೋಡಿ, ನಾವೇನ್ ಮಾಡಿದ್ವಿ, ಸಿಂಪ್ಲಿ ನಾವು ಈಗಾಗಲೇ ಮಾಡಿರುವಂತಹ ನೆಗೆಟಿವ್ ವಾಕ್ಯಗಳನ್ನ ನೋಡಿ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡೋದು ನಾವೇನ್ ಮಾಡಿದ್ವಿ, ಕಲ್ತ್ವಿ. ಎಸ್ ಆರ್ ನೋ ಕ್ವಶನ್ ಅಂತ ಯಾಕೆ ಕರಿತೀವ್ರಿ ಅಂದ್ರೆ, ಸೊ ಇವುಗಳಿಗೆ ನಾವು ಉತ್ತರವನ್ನ ಮಾಡುವಾಗ ಎಸ್ ಅಥವಾ ನೋ ಅಂತ ಹೇಳಿದ್ವಿ. ಫಾರ್ ಎಕ್ಸಾಂಪಲ್, ನಾನು ನಿಮ್ಗೆ ಕೇಳಿದೆ ಡು ಯು ಪ್ಲೇ ಕ್ರಿಕೆಟ್, ನೀವು ಕ್ರಿಕೆಟ್ ಆಡ್ತೀರಾ ಅಂತ ನಾನು ನಿಮಗೆ ಕೇಳಿದೆ. ನೀವು ಆಡ್ತಾ ಇದ್ರೆ ಹೇಳ್ತೀರಾ ಎಸ್ ಅಂತ ಹೇಳಿ, ಇಲ್ಲ ಆಡೋದಿಲ್ಲ ಅಂದ್ರೆ ನೋ ಅಂತ ಹೇಳ್ತೀರಾ. ಅದೇ ರೀತಿ ನೀವು ಹಾಲು ಕುಡಿತೀರಾ ಅಂತ ನಾನು ಕೇಳಿದೆ, ಡು ಯು ಡ್ರಿಂಕ್ ಮಿಲ್ಕ್, ನೀವು ಹಾಲು ಕುಡಿತೀರಾ, ನೀವು ಉತ್ತರದಲ್ಲಿ ಹೇಳ್ತೀರಾ ಕುಡಿತಾ ಇದ್ರೆ ಎಸ್, ಇಲ್ಲ ಅಂದ್ರೆ ನೋ. ಸೊ ಹಾಗಾಗಿ ಇವುಗಳಿಗೆ ಎಸ್ ಆರ್ ನೋ ಕ್ವಶನ್ ಅಂತ ಹೇಳ್ತೇವೆ. ಸೊ ಇಲ್ಲಿ ಪರ್ಫೆಕ್ಟ್ ಆಗಿದ್ದೀರಲ್ಲ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮಾಡೋದು ಏನು ಹೊಸದಿಲ್ಲ. ಈಗಾಗಲೇ ಮಾಡಿರುವಂತಹ ನೆಗೆಟಿವ್ ವಾಕ್ಯಗಳನ್ನೇ ನೋಡಿ ನಾವೇನ್ ಮಾಡಿದ್ವಿ, ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡಿದ್ವಿ. ಈಗ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡೋಣ. ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ನಮ್ಮ ಹತ್ರ ಆಲ್ರೆಡಿ ಇವೆ ಎಲ್ಲ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಇದನ್ನ ಈಗಲೇ ಜಸ್ಟ್ ನಾನು ನಿಮ್ಗೆ ಇಲ್ಲಿ ಯಾವ ರೀತಿ ಮಾಡಬೇಕು ಅದನ್ನ ಬರೆದು ತೋರಿಸಿದ್ದೀನಿ, ಹೌದಾ. ಡು ಐ ಈಟ್ ಜಂಕ್ ಫುಡ್, ಇದೇ ಪಾಸಿಟಿವ್ ಕ್ವಶನ್ಸ್ಗಳು ಈಗ ಇಲ್ಲಿ ಇವೆ. ಡು ಐ ಈಟ್ ರೈಸ್, ಡು ಯು ಪ್ಲೇ ಕ್ರಿಕೆಟ್, ಡು ಯು ರೀಡ್ ಬುಕ್ಸ್, ಡಸ್ ಇ ಡ್ರಿಂಕ್ ಮಿಲ್ಕ್, ಡಸ್ ಅನಿತಾ ವಾಚ್ ಟಿವಿ. ರವಿ ಹೋಗಿ ಅನಿತಾ ಆಗಿದೆ ಅಷ್ಟೇ. ಇಲ್ಲಿ ಜಂಕ್ ಫುಡ್ ಹೋಗಿ ರೈಸ್ ಬಂದಿದೆ ಅಷ್ಟೇ. ಆಬ್ಜೆಕ್ಟ್ ಚೇಂಜ್ ಆದ್ರೆ ಏನು ನಮಗೆ ಟೆನ್ಷನ್ ಇಲ್ಲ. ಸೊ ಈಗ ನೆಗೆಟಿವ್ ವಾಕ್ಯ, ನೆಗೆಟಿವ್ ಕ್ವಶನ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಈಸಿ. ನೆಗೆಟಿವ್ ಕ್ವಶನ್ ಮಾಡ್ಬೇಕಂದ್ರೆ ಸಿಂಪ್ಲಿ ಐ ಅನ್ನುವಂಥ ಸಬ್ಜೆಕ್ಟ್, ವಿ ಅನ್ನುವಂತಹ ಸಬ್ಜೆಕ್ಟ್, ಯು, ಹಿ, ಅನಿತಾ ಇವೆ ಅಲ್ಲ, ಇವುಗಳ ನಂತರ ಏನ್ ಮಾಡಿ ನಾಟ್ ಅನ್ನ ಸೇರಿಸ್ತಾ ಹೋಗಿ ಅಷ್ಟೇ. ಏನ್ ಸೇರಿಸ್ಬೇಕ್ರಿ, ನಾಟ್ ಅನ್ನ ಸೇರಿಸ್ತಾ ಹೋಗ್ಬೇಕು ಅಷ್ಟೇ. ರೆಡಿ ಆಗುತ್ತೆ ನಮ್ಮ ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ಸ್ಗಳು. ಸೊ ಹಾಗಾದ್ರೆ ಬನ್ನಿ ಮಾಡೋಣ. ಡು ಐ ಈಟ್ ರೈಸ್ ಅಂತ ಇದೆಯಲ್ಲ, ಆಸ್ ಇಟ್ ಈಸ್ ಬರಿತಾ ಹೋದ್ರಿ. ಐ ಸಬ್ಜೆಕ್ಟ್ ನ ನಂತರ ನಾಟ್ ಸೇರಿಸಿದ್ವಿ. ಡು ಐ ನಾಟ್ ಈಟ್ ರೈಸ್, ಡು ಐ ನಾಟ್ ಈಟ್ ರೈಸ್. ಇನ್ನು ಎರಡನೇದಾಗಿ ಡು ವಿ ಪ್ಲೇ ಕ್ರಿಕೆಟ್ ಇದೆಲ್ಲ, ಅಲ್ಲಿ ವಿ ಆದ ನಂತರ ನಾಟ್ ಅನ್ನ ನಾನು ಹಾಕಬೇಕು ಅಷ್ಟೇ. ನೆಗೆಟಿವ್ ಎಸ್ ಆರ್ ನೋ ಕ್ವಶನ್ ಮಾಡ್ಬೇಕಂದ್ರೆ ಡು ವಿ ನಾಟ್ ಪ್ಲೇ ಕ್ರಿಕೆಟ್, ರೈಟ್. ಡು ಯು ರೀಡ್ ಬುಕ್ಸ್ ಇದೆಲ್ಲ, ಯು ಆದ ನಂತರ ನಾಟ್ ಹಾಕಿ. ಡು ಯು ನಾಟ್ ರೀಡ್ ಬುಕ್ಸ್. ಇದರ ನೋಟ್ಸ್ಗಾಗಿ ನೀವು ನನ್ನ ಟೆಲಿಗ್ರಾಮ್ ಅನ್ನ ಜಾಯಿನ್ ಆಗಿರಿ. ಸೊ ಅಲ್ಲಿ ನಿಮಗೆ ಬಹಳಷ್ಟು ಕಾಂಟೆಂಟ್ ಫ್ರೀ ಆಗಿ ಕೂಡ ಸಿಗುತ್ತೆ. ಡು ಯು ನಾಟ್ ರೀಡ್ ಬುಕ್ಸ್ ಲಿಂಕ್ ನಾನು ಕೆಳಗಡೆ ಕೊಟ್ಟಿದ್ದೀನಿ ಟೆಲಿಗ್ರಾಮ್ದು. ಅಂಡ್ ಫೋರ್ತ್ ಬಂದು ಡಸ್ ಹಿ ಡ್ರಿಂಕ್ ಮಿಲ್ಕ್ ಅಂತ ಇದೆ. ಸೊ ಸಿಂಪ್ಲಿ ನಾವು ನಾಟ್ ಅನ್ನ ಸೇರಿಸಬೇಕು ಅಷ್ಟೇ. ಡಸ್ ಹಿ ಅನ್ನೋದು ಸಬ್ಜೆಕ್ಟ್, ಅದರ ನಂತರ ನಾಟ್. ಡಸ್ ಹಿ ನಾಟ್ ಡ್ರಿಂಕ್ ಮಿಲ್ಕ್ ಅಂದ್ರೆ ಅವನು ಹಾಲು ಕುಡಿಯೋದಿಲ್ವಾ. ಡು ಐ ನಾಟ್ ಈಟ್ ರೈಸ್, ನಾನು ರೈಸ್ ತಿನ್ನೋದಿಲ್ವಾ. ಡು ವಿ ನಾಟ್ ಪ್ಲೇ ಕ್ರಿಕೆಟ್, ನಾವು ಕ್ರಿಕೆಟ್ ಆಡೋದಿಲ್ವಾ. ಈ ರೀತಿ ಅರ್ಥ ಕೊಡುತ್ತೆ. ಡಸ್ ಅನಿತಾ ವಾಚ್ ಟಿವಿ ಇದೆ, ಬನ್ನಿ ಡಸ್ ಅನಿತಾ. ಸೊ ಇಲ್ಲಿ ಅನಿತಾ ಅನ್ನೋದು ಸಬ್ಜೆಕ್ಟ್, ಅದರ ನಂತರ ಏನ್ ಹಾಕ್ಬೇಕು, ನಾಟ್. ಡಸ್ ಅನಿತಾ ನಾಟ್ ವಾಚ್ ಟಿವಿ ಅಂದ್ರೆ ಅನಿತಾ ಟಿವಿ ನೋಡೋದಿಲ್ವಾ ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ಸೊ ಈ ರೀತಿ ನಾವು ನೆಗೆಟಿವ್ ವಾಕ್ಯ ಮಾಡೋದು ಎಷ್ಟು ಈಸಿ ಆಗಿದೆ, ಸಿಂಪಲ್ ಆಗಿದೆ. ಇಷ್ಟು ಈಸಿಯಾಗಿ ಈ ಮೆಥಡ್ ನಲ್ಲಿ ಯಾವಾಗಾದ್ರೂ ಎಲ್ಲಿಯಾದ್ರೂ ಮೊದಲು ಕಲ್ತಿದ್ದೀರಾ, ಸಾಧ್ಯನೇ ಇಲ್ಲ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳ್ಬಿಟ್ಟೆ ಸ್ಟಾರ್ಟಿಂಗ್ ನಲ್ಲಿ, ದಿಸ್ ಇಸ್ ಗೋಯಿಂಗ್ ಟು ಬಿ ದ ಬೆಸ್ಟ್
ಟೆನ್ಸಸ್ ವಿಡಿಯೋ ಆನ್ ಯೂಟ್ಯೂಬ್. ಇಡೀ ಯೂಟ್ಯೂಬ್ ನಲ್ಲಿ ದಿಸ್ ಇಸ್ ದ ಬೆಸ್ಟ್ ವಿಡಿಯೋ. ಎಲ್ಲ ರಿಸರ್ಚ್ ಮಾಡಿ ನಾನು ನೋಡಿದ್ದೀನಿ. ತುಂಬಾ ಡಿಫಿಕಲ್ಟ್ ವೇನಲ್ಲಿ, ತುಂಬಾ ಟಫ್ ಮೆಥಡ್ ನಲ್ಲಿ ಎಲ್ಲರೂ ಕಲಿಸ್ತಾ ಇದ್ದಾರೆ. ಬಟ್ ಇಲ್ಲಿದೆ ನಿಮಗೆ ಈಸಿಯೆಸ್ಟ್ ಮೆಥಡ್ ಅಂಡ್ ರೈಟ್ ಮೆಥಡ್. ಈ ಒಂದು ಮೆಥಡ್ ಮೂಲಕ ನೀವು ತುಂಬಾ ಫಾಸ್ಟ್ ಆಗಿ ಇಂಗ್ಲಿಷ್ ಅನ್ನ ಕಲಿಬಹುದು. ಇನ್ನು ನೀವು ಕಂಪ್ಲೀಟ್ ಇಂಗ್ಲಿಷ್ ಕಲಿಬೇಕು ನನ್ನ ಜೊತೆಲಿ ಅಂದ್ರೆ ಬೇಸಿಕ್ ಟು ಅಡ್ವಾನ್ಸ್ ನೀವು ಜಾಯ್ನ್ ಆಗ್ಬೋದು. ನನ್ನ 0 to ಹೀರೋ ಲೆವೆಲ್ ಇಂಗ್ಲಿಷ್ ಈ ಕೋರ್ಸ್ ಇಂದ ಸಾವಿರಾರು ಜನ ಕರ್ನಾಟಕದಲ್ಲಿ ಇಂಗ್ಲಿಷ್ ಅನ್ನ ಕಲಿತಿದ್ದಾರೆ. ಕೇವಲ ಈ ಕೋರ್ಸ್ ಇಂದ 30 hours ಅಲ್ಲಿ ನೀವು ಕೂಡ ಕಲಿಬಹುದು. ಸೊ ಇನ್ನ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ನಾವು ಆಲ್ರೆಡಿ ಇಲ್ಲಿ ಮಾಡಿದ್ವಿ, ಹೌದಾ? ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಇಲ್ಲಿ ಮಾಡೋದನ್ನ ನಾವು ಕಲ್ತಿದ್ವಿ, ಅದನ್ನೇ ನಾವು ಇಲ್ಲಿ ಬರೆದುಕೊಂಡಿದ್ವಿ. ಸೊ ಈಗ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ ಮತ್ತೆ ನಮ್ಮ ಮುಂದೆ ಇವೆ. ಈಗ ನೀವು ಈ ಸ್ಟ್ರಕ್ಚರ್ ಬಗ್ಗೆ ಏನು ನೋಡಬೇಡಿ. ಈ ಸ್ಟ್ರಕ್ಚರ್ ನಮಗೆ ಬೇಕಾಗಿರೋದು ಓನ್ಲಿ ಪಾಸಿಟಿವ್ ವಾಕ್ಯ ಮಾಡುವಾಗ ಅಷ್ಟೇ. ಈಗ ಪಾಸಿಟಿವ್ WH ಕ್ವಶನ್ಸ್ ನಾವು ಮಾಡ್ಬೇಕ್ರಿ. ಪಾಸಿಟಿವ್ WH ಕ್ವಶನ್ಸ್ ಮಾಡ್ಬೇಕಂದ್ರೆ ಇಲ್ಲಿ ನಿಮಗೆ ಅವಶ್ಯಕತೆ ಬೀಳುತ್ತೆ. ಯಾವುದರ ಅವಶ್ಯಕತೆ ಬೀಳುತ್ತೆ ಅಂದ್ರೆ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ ಮಾಡುವಾಗ ಎಸ್ ಇಲ್ಲಿ ನಿಮಗೆ WH ವರ್ಡ್ಸ್ಗಳು ಬೇಕಾಗುತ್ತೆ. WH ವರ್ಡ್ಸ್ಗಳು, ಕೆಲವೊಂದು WH ವರ್ಡ್ಸ್ಗಳನ್ನ ನಾನು ನಿಮಗೆ ಕಲಿಸ್ತೀನಿ. ಕೆಲವೊಂದು WH ವರ್ಡ್ಸ್ಗಳನ್ನ, WH ವರ್ಡ್ ಇಲ್ಲದೆ WH ಕ್ವಶನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನೀವು ವಾಟ್ ಅನ್ನುವಂತಹ ಪದ ಕೇಳಿದ್ದೀರಾ, ರೈಟ್? ವೇರ್ ಅನ್ನುವಂತಹ ಇಂಗ್ಲಿಷ್ನ ಪದ ಕೇಳಿದ್ದೀರಾ? ಕೇಳಿಲ್ಲ ಅಂದ್ರೆ ಏನು ಟೆನ್ಷನ್ ಬೇಡ, ಕೇಳಿದ್ರೆ ಓಕೆ. ವಿಚ್ ಅನ್ನೋದು ಕೇಳಿದ್ದೀರಾ? ಸೊ ವೆನ್ ಅನ್ನುವಂಥ ಪದ ಕೇಳಿದ್ದೀರಾ? ವೈ ಅನ್ನುವಂತಹ WH ಪದ. ಈಗ ಇವುಗಳ ಅರ್ಥ ಏನ್ರಿ? ವಾಟ್ ಅಂದ್ರೆ ಏನು ಅಂತ ಅರ್ಥ. ವಾಟ್ ಈಸ್ ಯುವರ್ ನೇಮ್ ಅಂತ ನಿಮಗೆ ಕೇಳಿರ್ತಾರೆ ಯಾರಾದರೂ. ವಾಟ್ ಈಸ್ ಯುವರ್ ನೇಮ್, ನಿಮ್ಮ ಹೆಸರೇನು? ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ, ನಿಮ್ಮ ಸ್ಕೂಲ್ ಎಲ್ಲಿದೆ, ವೇರ್ ಈಸ್ ಯುವರ್ ಸ್ಕೂಲ್. ವಿಚ್ ಅಂದ್ರೆ ಯಾವುದು ಅಂತ ಅರ್ಥ. ಸೊ ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ, WHEN. ಸೊ ಇದು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ರೆ ಬರೀತೀನಿ ನಾನು, WHEN. ವೆನ್ ಅಂದ್ರೆ ಯಾವಾಗ ಅಂತ ಅರ್ಥ. ನೀನು ಕಾಲೇಜ್ಗೆ ಯಾವಾಗ ಹೋಗ್ತೀಯಾ, ವೆನ್ ಡು ಯು ಗೋ ಟು ಕಾಲೇಜ್. ವೈ ಅಂದ್ರೆ ಏಕೆ, ಕಾರಣ ಕೊಡ್ಲಿಕ್ಕೆ, ಕಾರಣ ಕೇಳುವಾಗ ಏಕೆ ಅನ್ನುವಂಥ WH ಪದವನ್ನ ಬಳಸ್ತೀವಿ. ಇವು WH ವರ್ಡ್ಸ್ಗಳು. ಈ ರೀತಿ WH ವರ್ಡ್ಸ್ಗಳು ಇರ್ತವೆ. ನಾನು 4-5 ಜನ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ. ಸೊ ಈಗ ಅದನ್ನ ನಾವು ಬಳಸಬೇಕಾಗುತ್ತೆ ಕ್ವಶನ್ ಮಾಡುವಾಗ. ಸೊ ಇಲ್ಲಿದೆ ನಮ್ಮ ಮುಂದೆ ಪಾಸಿಟಿವ್ ಕ್ವಶನ್. ಈಗ ಪಾಸಿಟಿವ್ WH ಕ್ವಶನ್ ಅಂದ್ರೆ ಅದರಲ್ಲಿ ಈ WH ಪದಗಳು. ಇಲ್ಲಿ ನಾನು ಕೇವಲ 5 ತೋರಿಸಿದ್ದೀನಿ ನಿಮ್ಗೆ, ಇನ್ನು ಬಹಳ ಇವೆ, ಇನ್ನು ಕೆಲವೊಂದು ಇವೆ. WH ಬಹಳ ಇಲ್ಲ, ಕೆಲವೊಂದು ಇನ್ನು WH ಪದಗಳು ಇವೆ ಇಂಗ್ಲಿಷ್ ನಲ್ಲಿ. ಅವುಗಳನ್ನ ನಾವು ಕಲಿಬೇಕಾಗುತ್ತೆ. ಈಗ ಇಷ್ಟನ್ನೇ ನಾವು ಬಳಸಿ ಈ ವಾಕ್ಯಗಳನ್ನ ರೆಡಿ ಮಾಡೋಣ. ಪಾಸಿಟಿವ್ WH ಕ್ವಶನ್ ಮಾಡಬೇಕು. ಈಗ ಆಲ್ರೆಡಿ ನಿಮ್ಮ ಹತ್ರ ಈ ಎಸ್ ಆರ್ ನೋ ಕ್ವಶನ್ ಇವೆ ಅಲ್ಲ. ಸೊ ಇವುಗಳ ಹಿಂದೆ ನಾವು WH ವರ್ಡ್ ಅನ್ನ ಸೇರಿಸ್ತಾ ಹೋದ್ರೆ, ಇವುಗಳ ಹಿಂದೆ ಇಲ್ಲ WH ವರ್ಡ್ ಸೇರಿಸ್ತಾ ಹೋದ್ರೆ ಏನಾಗುತ್ತೆ, ನಮ್ಮ WH ಕ್ವಶನ್ ರೆಡಿ ಆಗ್ತವೆ. ಡೂ ಐ ಈಟ್ ರೈಸ್ ಅಂತ ಇದೆ. ನಾನೀಗ ಒಂದು ತಗೊಳ್ಳಿ, ವೆನ್ ಅನ್ನುವಂಥ WH ವರ್ಡ್ ಹಾಕ್ದೆ. ವೆನ್ ಡೂ ಐ ಈಟ್ ರೈಸ್. ವೆನ್ ಅಂದ್ರೆ ಯಾವಾಗ, ನಾನು ಯಾವಾಗ ರೈಸ್ ತಿನ್ನುತ್ತೇನೆ. ಡೂ ವಿ ಪ್ಲೇ ಕ್ರಿಕೆಟ್ ಅಂತ ಇದೆ. ಈಗ ನಾನು ವೇರ್ ಅಂದ್ರೆ ಎಲ್ಲಿ ಅಂತ ಅರ್ಥ. ವೇರ್ ಡೂ ವಿ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡುತ್ತೇವೆ. ಡು ಯು ರೀಡ್ ಬುಕ್ಸ್, ನೀನು ಪುಸ್ತಕಗಳನ್ನ ಓದುತ್ತೀಯಾ ಅಂತ ಇದೆ. ಸೊ ನೀನು ಯಾಕೆ ಪುಸ್ತಕಗಳನ್ನ ಓದ್ತೀಯಾ, ಯಾಕೆ ಅನ್ಲಿಕ್ಕೆ ವೈ ಅನ್ನುವಂಥ WH ವರ್ಡ್. ವೈ ಡು ಯು ರೀಡ್ ಬುಕ್ಸ್, ನೀನು ಪುಸ್ತಕಗಳನ್ನ ಯಾಕೆ ಓದುತ್ತೀಯಾ. ಡಸ್ ಹಿ ಡ್ರಿಂಕ್ ಮಿಲ್ಕ್ ಅಂತ ಇದೆ. ಸೊ ಅವನು ಹಾಲು ಕುಡಿತಾನ. ಈಗ WH ಕ್ವಶನ್ ಮಾಡ್ಬೇಕಂದ್ರೆ ವೆನ್ ಡಸ್ ಹಿ ಡ್ರಿಂಕ್ ಮಿಲ್ಕ್, ಅವನು ಯಾವಾಗ ಹಾಲನ್ನ ಕುಡಿಯುತ್ತಾನೆ. ಡಸ್ ಅನಿತಾ ವಾಚ್ TV. ಸೊ ಯಾವ WH ವರ್ಡ್ ಹಾಕ್ತೀರಾ, ಯಾವಾಗ ಅಂತ ಕೇಳೋಣ ಅಥವಾ ವೈ ಅಂತ ಕೇಳೋಣ. ಯಾಕೆ ಅನಿತಾ TV ನೋಡುತ್ತಾಳೆ, ಕಾಲೇಜ್ ಹೋಗೋದು ಬಿಟ್ಟು ಕಲಿಯೋದು ಬಿಟ್ಟು ಯಾಕೆ TV ನೋಡ್ತಾ ಇದ್ದಾಳೆ. ಓಪನ್ ಮಾಡು ಯೂಟ್ಯೂಬ್, ವಿಡಿಯೋಸ್ ಅನ್ನ ನೋಡು, ಟೆನ್ಸಸ್ ಅನ್ನ ಕಲೀಲಿಕ್ಕೆ ಸ್ಟಾರ್ಟ್ ಮಾಡು. ವೈ ಡಸ್ ಅನಿತಾ ವಾಚ್ TV ನೋಡಿ ಟೈಮ್ ವೇಸ್ಟ್ ಮಾಡಬೇಡ. ಜೀವನದಲ್ಲಿ ಬಹಳ ಕಡಿಮೆ ಟೈಮ್ ಸಿಕ್ಕಿದೆ, ಹೊಸ ಸ್ಕಿಲ್ಸ್ಗಳನ್ನ ಸ್ಕಿಲ್ಸ್ ಅನ್ನ ಬೂಸ್ಟ್ ಮಾಡ್ಕೋ, ಅಪ್ಗ್ರೇಡ್ ಮಾಡ್ಕೋ, ಇಲ್ಲಾಂದ್ರೆ ಮುಂದೆ ಭವಿಷ್ಯ ತುಂಬಾ ಡಿಫಿಕಲ್ಟ್ ಆಗಿರಲಿದೆ. ಸೊ ನಾನು ಏನ್ ಮಾಡಿದೆ, ಈಗಾಗಲೇ ಇರುವಂತಹ ನಮ್ಮ ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್ಸ್ಗೆ ಸಿಂಪ್ಲಿ ನಾನು WH ವರ್ಡ್ಸ್ ಗಳನ್ನ ಸೇರಿಸಿದೆ. ಸೊ ಇದನ್ನೇ ನೀವು ಇಲ್ಲಿ ಬರೆದು ಬಿಟ್ರೆ, ಕೂಡಿಸಿ ಇಲ್ಲಿ ಬರೆದು ಬಿಟ್ರೆ ನಮ್ಮ ಪಾಸಿಟಿವ್ WH ಕ್ವಶನ್ಸ್ ರೆಡಿ ಆಗ್ತವೆ. ವೆನ್ ಡೂ ಐ ಈಟ್ ರೈಸ್, ನಾನು ಯಾವಾಗ ರೈಸ್ ತಿನ್ನುತ್ತೇನೆ. ವೇರ್ ಡು ವಿ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡುತ್ತೇವೆ. ವೈ ಡು ಯು ರೀಡ್ ಬುಕ್ಸ್, ನೀನು ಯಾಕೆ ಪುಸ್ತಕ ಓದ್ತೀಯಾ. ವೆನ್ ಅಂದ್ರೆ ಯಾವಾಗ. ವೆನ್ ಡಸ್ ಇ ಡ್ರಿಂಕ್ ಮಿಲ್ಕ್, ಅವನು ಯಾವಾಗ ಹಾಲು ಕುಡಿತಾನೆ. ವೈ ಡಸ್ ಅನಿತಾ ವಾಚ್ TV, ಅನಿತಾ TV ಯಾಕೆ ನೋಡ್ತಾಳೆ. ಸೊ ಇದು ಆಯ್ತು ಪಾಸಿಟಿವ್ ಎಸ್ ಆರ್ ನೋ ಕ್ವಶನ್. ಸೊ ಈಗ ನೆಗೆಟಿವ್ ಪಾಸಿಟಿವ್ ಎಸ್ ಆರ್ ನೋ ಅಲ್ಲ ರೀ, ಇದು ಪಾಸಿಟಿವ್ WH ಕ್ವಶನ್ಸ್. ನಾನು ಇಲ್ಲೇ ಶಾರ್ಟ್ಕಟ್ ಆಗಿ ಬರ್ದಿದ್ದೀನಿ. ಇದನ್ನು ನೀವು ಎಲ್ಲವನ್ನ ಕೂಡ ಇಲ್ಲಿ ಬರ್ಕೊಂಡ್ಬಿಟ್ರೆ ರೆಡಿ ಆಗ್ಬಿಡುತ್ತೆ ಪಾಸಿಟಿವ್ WH ಕ್ವಶನ್. ಇನ್ನ ನೆಗೆಟಿವ್ WH ಕ್ವಶನ್ ನಾವು ಮಾಡಬೇಕು.
ಹೌದಾ, ನಾವೇನ್ ಮಾಡ್ಬೇಕ್ರಿ, ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಮಾಡಬೇಕು. ಸೊ ಇಲ್ಲಿ ನಾನು ಮಾಡಿದ್ನಲ್ಲ ಈ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಅನ್ನ ನಾನು ಇಲ್ಲಿ ಬರ್ದಿದ್ದೀನಿ. ಈಗ ಇಲ್ಲಿ ನಿಮಗೆ ಕೆಲವು ಕಡೆ ಈ ಪದಗಳು ನೋಡ್ಲಿಕ್ಕೆ ಡಿಫ್ರೆಂಟ್ ಸಿಗಬಹುದು ಡಬ್ಲ್ಯೂ ಎಚ್ ವರ್ಡ್ಸ್ಗಳು, ಯಾಕಂದ್ರೆ ಅದೇ ಬಳಸಬೇಕಂತ ಏನು ಇರೋದಿಲ್ಲ. ನಾನು ಇಲ್ಲಿ ವಾಟ್ ಹಾಕಿದ್ದೀನಿ. ಸೊ ನೀವು ಇಲ್ಲಿ ನೋಡಿದ್ರೆ ಏನಿದೆ, ವೆನ್ ಅಂತ ಇದೆ, ಬಟ್ ನಾನು ಇಲ್ಲಿ ವಾಟ್ ಹಾಕಿದ್ದೀನಿ. ವಾಟ್ ಡು ಐ ಈಟ್ ಅಂದ್ರೆ ನಾನು ಏನು ತಿನ್ನುತ್ತೇನೆ. ಸೊ ವೇರ್ ಡು ವಿ ಪ್ಲೇ ಕ್ರಿಕೆಟ್, ಇಲ್ಲಿ ಆಬ್ಜೆಕ್ಟ್ ಬರಬೇಕು. ವೇರ್ ಡು ವಿ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡುತ್ತೇವೆ. ವೈ ಡು ಯು ರೀಡ್ ಬುಕ್ಸ್, ನೀನು ಯಾಕೆ ಪುಸ್ತಕಗಳನ್ನ ಓದ್ತೀಯಾ. ವೆನ್ ಡಸ್ ಈ ಡ್ರಿಂಕ್ ಮಿಲ್ಕ್, ಅವನು ಯಾವಾಗ ಮಿಲ್ಕ್ ಹಾಲು ಕುಡಿಯುತ್ತಾನೆ. ವಾಟ್ ಡಸ್ ರವಿ ವಾಚ್, ರವಿ ಏನ್ ನೋಡ್ತಾನೆ, ಟಿವಿ ನೋಡ್ತಾನೆ, ಬಟ್ ಟಿವಿಯಲ್ಲಿ ಏನ್ ನೋಡ್ತಾನೆ. ಸೊ ನಾವಿಲ್ಲಿ ವಾಕ್ಯ ಏನ್ ಮಾಡಿದ್ವಿ, ವೈ ಡಸ್ ಅನಿತಾ ವಾಚ್ ಟಿವಿ ಅಂತ ಇತ್ತು. ಸೊ ನಾವು ಬೇಕಾದ್ರೆ ಇಲ್ಲಿ ಕೂಡ ಮಾಡ್ಕೋಬಹುದು, ವೈ ಡಸ್ ರವಿ ವಾಚ್ ಟಿವಿ ಅಥವಾ ಅನಿತಾ ವಾಚ್ ಟಿವಿ ಅಂತ ಹೇಳಿ. ಬಟ್ ಬೇರೆ ಮಾಡ್ಕೊಂಡ್ರು ಕೂಡ ಏನ್ ಸಮಸ್ಯೆ ಇಲ್ವಲ್ಲ, ಅದೇ ಸೇಮ್ ಡಬ್ಲ್ಯೂ ಎಚ್ ವರ್ಡ್ಸ್. ವಾಟ್ ಅಂದ್ರೆ ಏನು, ವೇರ್ ಅಂದ್ರೆ ಎಲ್ಲಿ, ವೈ ಅಂದ್ರೆ ಏಕೆ, ವೆನ್ ಅಂದ್ರೆ ಯಾವಾಗ, ವಾಟ್ ಅಂದ್ರೆ ಏನು ಅಂತ ಅರ್ಥ. ಈಗ ನೆಗೆಟಿವ್ ವಾಕ್ಯ ನಾನು ಮಾಡ್ಬೇಕಂದ್ರೆ ಪಾಸಿಟಿವ್ ಡಬ್ಲ್ಯೂ ಎಚ್ ಕ್ವಶನ್ ಆಲ್ರೆಡಿ ಇದೆ. ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ನಾನೀಗ ಮಾಡ್ಬೇಕಂದ್ರೆ ತುಂಬಾ ಸರಳವಾಗಿರುವಂತದ್ದು. ಯಾಕೆ ಅಂದ್ರೆ ಇಲ್ಲಿ ಐ ಇದೆಯಲ್ಲ, ಐನ ನಂತರ ನಾನು ನಾಟ್ ಅನ್ನ ಸೇರಿಸ್ತಾ ಹೋಗ್ಬೇಕು ಅಷ್ಟೇ. ನೆಗೆಟಿವ್ ಅಂದಾಗ ಅದರಲ್ಲಿ ನಾಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ ಅಷ್ಟೇ, ಮತ್ತೇನು ಹೊಸದು ಇಲ್ಲ. ಇಲ್ಲಿ ವಿ ನಂತರ ನಾನು ನಾಟ್ ಅನ್ನ ಸೇರಿಸಬೇಕು, ದೆನ್ ಯು ನಂತರ ನಾಟ್ ಅನ್ನ ಸೇರಿಸಬೇಕು. ಡಸ್ ಇದೆಯಲ್ಲ, ಸಾರಿ ಹಿ ಇದೆಯಲ್ಲ, ಹಿ ನಂತರ ನಾಟ್ ಅನ್ನ ಸೇರಿಸಬೇಕು. ಇದನ್ನ ನಿಮ್ಗೆ ಇಲ್ಲಿ ಬರದೇ ತೋರಿಸ್ತೇನೆ ಈಗ. ಸೊ ಬನ್ನಿ ನಾನು ನಿಮ್ಗೆ ಈಗ ಇಲ್ಲಿ ಬರೆದು ತೋರಿಸ್ತೇನೆ ಇದನ್ನ. ವಾಟ್ ಡು ಐ ಈಟ್ ಅಂತ ಇದೆ, ಇಲ್ಲಿ ವಾಟ್ ಡು ಐ ನಾಟ್ ಈಟ್, ನಾನು ಏನ್ ತಿನ್ನೋದಿಲ್ಲ. ವಾಟ್ ನೋಡಿ ಇದೆ ಯಾವ ರೀತಿ ಇದೆ ಅದೇ ರೀತಿ ಸೇಮ್ ಬರೀತಾ ಇದ್ದೀನಿ ನಾನು. ವಾಟ್ ಡು ಐ, ಸೊ ಐ ನಂತರ ನಾನು ಸಿಂಪ್ಲಿ ಏನ್ ಮಾಡ್ತಾ ಇದ್ದೀನಿ, ನಾಟ್ ಅನ್ನ ಸೇರಿಸ್ತಾ ಇದ್ದೀನಿ. ವಾಟ್ ಡು ಐ ನಾಟ್ ಈಟ್, ನಾನು ಏನು ತಿನ್ನೋದಿಲ್ಲ. ಇನ್ನು ಎರಡನೇ ವಾಕ್ಯ ವೇರ್ ಡು ವಿ ಪ್ಲೇ ಅಂತ ಇದೆ. ವೇರ್ ಡು ವಿ ಪ್ಲೇ ಅಂದ್ರೆ ನಾವು ಎಲ್ಲಿ ಆಡುತ್ತೇವೆ. ವೇರ್ ಡು ವಿ ಸಬ್ಜೆಕ್ಟ್ ಬಂತ, ಅದ್ರ ನಂತರ ನಾಟ್. ವೇರ್ ಡು ವಿ ನಾಟ್ ಪ್ಲೇ, ಸೊ ನಾವು ಬೇಕಂದ್ರೆ ಇಲ್ಲಿ ಮುಂದೆ ಕ್ರಿಕೆಟ್ ಸೇರಿಸ್ಕೋಬಹುದು. ವೇರ್ ಡು ವಿ ನಾಟ್ ಪ್ಲೇ ಕ್ರಿಕೆಟ್, ನಾವು ಎಲ್ಲಿ ಕ್ರಿಕೆಟ್ ಆಡೋದಿಲ್ಲ. ವೈ ಡು ಯು ರೀಡ್, ನೀನು ಯಾಕೆ ಓದ್ತೀಯಾ. ಓದ್ಬೇಡ, ಓದಿ ಯಾರು ಉದ್ಧಾರ ಆಗಿದ್ದಾರೆ, ಕ್ಲಾಸ್ ನೋಡು, ಓದ್ಬೇಡ. ವೈ ಡು ಯು ರೀಡ್, ಸೊ ವೈ ಡು ಯು, ಯು ಆದ ನಂತರ ಸಬ್ಜೆಕ್ಟ್ ಇದೆ. ವೈ ಡು ಯು ನಾಟ್ ರೀಡ್, ವೈ ಡು ಯು ನಾಟ್ ರೀಡ್, ನೀನು ಯಾಕೆ ಓದೋದಿಲ್ಲ. ವೆನ್ ಡಸ್ ಹಿ ಡ್ರಿಂಕ್ ಮಿಲ್ಕ್ ಅಂತ ಇದೆ. ಸೊ ಈಗ ನೆಗೆಟಿವ್ ಮಾಡ್ಬೇಕಂದ್ರೆ ಯಾವಾಗ ಅವನು ಹಾಲು ಕುಡಿಯೋದಿಲ್ಲ ಅಂತ ಕೇಳಬೇಕು, ಹೌದಾ. ವೆನ್ ಡಸ್ ಹಿ ಸಬ್ಜೆಕ್ಟ್ ಬಂತ, ಅದರ ನಂತರ ನಾಟ್. ವೆನ್ ಡಸ್ ಹಿ ನಾಟ್ ಡ್ರಿಂಕ್ ಮಿಲ್ಕ್. ಅಂಡ್ ದೆನ್ ವಾಟ್ ಡಸ್ ರವಿ ವಾಚ್ ಅಂತ ಇದೆ. ರವಿ ಏನು ನೋಡ್ತಾನೆ, ಏನ್ ನೋಡೋದಿಲ್ಲ ಅಂತ ನಾವು ಮಾಡಬೇಕು. ವಾಟ್ ಡಸ್, ಸೊ ರವಿ ಸಬ್ಜೆಕ್ಟ್ ಇಲ್ಲಿ, ಸಬ್ಜೆಕ್ಟ್ ನಂತರ ನಾಟ್ ಸೇರಿಸಿ. ವಾಟ್ ಡಸ್ ರವಿ ನಾಟ್ ವಾಚ್, ವಾಟ್ ಡಸ್ ರವಿ ನಾಟ್ ವಾಚ್. ಸಿಂಪಲ್. ಈ ರೀತಿ ಮಾಡಿದ್ರೆ ರೆಡಿ ಆಯ್ತು ನಿಮ್ಮ ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್. ಇನ್ನ ಕೆಲವೊಬ್ರು ನೀವು ಇದನ್ನ ಹೇಳೋದು ಕೇಳಿರಬಹುದು. ಈ ಸಿಂಪ್ಲಿ ನಾವೇನ್ ಮಾಡಿದ್ವಿ ಫಸ್ಟ್ ಅದನ್ನ ನೋಡ್ಕೊಳ್ಳಿ. ಇಲ್ಲಿ ಸಬ್ಜೆಕ್ಟ್ ನಂತರ ಐ ನಂತರ ನಾಟ್ ಸೇರಿಸಿದೀವಿ, ವಿ ನಂತರ ನಾಟ್ ಸೇರಿಸಿದೀವಿ, ಯು ನಂತರ ನಾಟ್ ಸೇರಿಸಿದೀವಿ, ಹಿ ನಂತರ ನಾಟ್ ಸೇರಿಸಿದೀವಿ, ರವಿ ನಂತರ ನಾಟ್ ಅನ್ನ ಸೇರಿಸಿದೀವಿ. ಸಬ್ಜೆಕ್ಟ್ ನಂತರ ನಾಟ್ ಸೇರಿಸಿದ್ರೆ ರೆಡಿ ಆಗುತ್ತೆ ನಮ್ಮ ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ಗಳು. ಇನ್ನ ಈ ಡೂ ಮತ್ತು ನಾಟ್ ಇದೆಲ್ಲ ಇವೆರಡನ್ನ ಸೇರಿಸಿ ಡೂ ಪ್ಲಸ್ ನಾಟ್ ಸೇರಿಸಿ ಡೋಂಟ್ ಮಾಡ್ಬೋದು ನಾವು. ಡೂ ಪ್ಲಸ್ ನಾಟ್ ಯಾವ ರೀತಿ ಆಗುತ್ತೆ ನೋಡಿ. ಇದು ಕೆಲವು ಜನ ಈ ರೀತಿ ಬರೀತಾರೆ, ಅದು ತಪ್ಪು. ಡೂ NOT ಇದು ರಾಂಗ್. ಕೂಡಿಸಿ ಬರೆದ್ರೆ ಎನ್ ಬರಿಬೇಕು. ಅಪಾಸ್ಟ್ರಫಿ ಅಂದ್ರೆ ಮೇಲೆ ಒಂದು ಕಾಮಾ ನಾಟ್, ಈ ರೀತಿ ಕೂಡ ಬರಿಬಹುದು. ಬಟ್ ಅದರಲ್ಲಿ ಹೋಗಬೇಡಿ, ಅದು ನಿಮ್ಗೆ ಈಗ ಕನ್ಫ್ಯೂಸ್ ಆಗುತ್ತೆ. ಸಿಂಪಲ್ ಅಂಡ್ ಸರಳವಾಗಿ ಈಗ ಕಲಿಯೋಣ. ಒಂದ್ಸಲ ಇದರಲ್ಲಿ ಪರ್ಫೆಕ್ಟ್ ಆದ ನಂತರ ಇವೆಲ್ಲ ನೀವು ಶಾರ್ಟ್ ಕಟ್ಸ್ ಅನ್ನ ಮುಂದೆ ಪ್ರಯತ್ನ ಮಾಡಬಹುದು. ರೈಟ್. ಸೊ ಈಗ ನೆಗೆಟಿವ್ ಡಬ್ಲ್ಯೂ ಎಚ್ ಕ್ವಶನ್ಸ್ ಮಾಡೋದನ್ನ ಕಲ್ಪಿ. ಒಂದ್ಸಲ ಓವರ್ ವ್ಯೂ ನೋಡಿ. ಪಾಸಿಟಿವ್ ವಾಕ್ಯ ಮಾಡೋದು ಕಲ್ಪಿ, ನೆಗೆಟಿವ್ ವಾಕ್ಯ ಮಾಡೋದು ಕಲ್ಪಿ. ಇದರಲ್ಲಿ 4 ಕ್ವಶನ್ಸ್ ಅಂದ್ರೆ ಎಸ್ ಆರ್ ನೋ ನ 2 ಕ್ವಶನ್ಸ್ ಪಾಸಿಟಿವ್ ನೆಗೆಟಿವ್, ಡಬ್ಲ್ಯೂ ಎಚ್ ನಲ್ಲಿ ಕೂಡ 2 ಪಾಸಿಟಿವ್ ನೆಗೆಟಿವ್, 4 ಕ್ವಶನ್ಸ್ ಮಾಡೋದು ಕಲ್ತ್ವಿ. ಈಗ ಕ್ವಶನ್ ಬರುತ್ತೆ, ಇದೆಲ್ಲ ಕಲ್ತ್ವೆಲ್ಲ, ಅದು ಎಲ್ಲಿ ಬಳಸಬೇಕು ಯಾವಾಗ ಬಳಸಬೇಕು ಅನ್ನೋದು ನಮಗೆ ಗೊತ್ತಿಲ್ಲ ಅಂದ್ರೆ ಇದೆಲ್ಲ ಕಲ್ತಿದ್ದು ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಈಗ ಅರ್ಥ ಮಾಡ್ಕೊಳ್ಳಿ, ಎಲ್ಲಿ ನಾವು ಇದನ್ನ ಬಳಸಬೇಕು, ಎಲ್ಲಿ ನಾವು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಬಳಸಬೇಕು, ಅದನ್ನ ನಾವೀಗ ಇಲ್ಲಿ ನೋಡೋಣ. ಇದು ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವೀಗ ಎಲ್ಲಿ ಬಳಸಬೇಕು. ಎಸ್, ಒಂದ್ ಸೆಕೆಂಡ್, ನಾನು ನಿಮಗೆ ತೋರಿಸ್ತೀನಿ ಎಲ್ಲಿ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ನಾವು ಬಳಸ್ತೀವಿ ಅಂತ ಹೇಳಿ. ಸೊ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ
ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನು ನಾವು ಸಾಮಾನ್ಯವಾಗಿ ಎಲ್ಲಿ ಬಳಸ್ತೀವಿ ಅಂದ್ರೆ ನಾವು ಡೈಲಿ ಮಾಡುವಂತಹ ಆಕ್ಷನ್ಸ್ಗಳನ್ನು ಹೇಳುವಾಗ, ಅಥವಾ ಒಂದು ಆಕ್ಷನ್ ರಿಪೀಟೆಡ್ ಆಗಿ ನಡೆಯುತ್ತೆ ಅದನ್ನ ತೋರಿಸುವಾಗ, ಅಥವಾ ಒಂದು ಕೆಲಸ ರಿಪೀಟೆಡ್ ಆಗಿ ಒಂದು ಸ್ಪೆಸಿಫಿಕ್ ಟೈಮ್ ನಲ್ಲಿ ನಡೆಯುತ್ತೆ ಅದನ್ನ ಹೇಳುವಾಗ, ಅಂಡ್ ನಮ್ಮ ಹವ್ಯಾಸಗಳನ್ನ ಹೇಳುವಾಗ. ಕೆಲವೊಂದು ನಮ್ದು ಹವ್ಯಾಸಗಳಿರುತ್ತೆ, ಕೆಲವೊಬ್ರು ಸ್ಮೋಕಿಂಗ್ ಮಾಡ್ತಾರೆ, ಕೆಲವೊಬ್ರು ಓದುವಂತ ಹವ್ಯಾಸ ಇರುತ್ತೆ, ಕೆಲವೊಬ್ರು ಜಿಮ್ ಮಾಡುವಂತ ಹವ್ಯಾಸ ಇರುತ್ತೆ. ಅವುಗಳನ್ನ ಹೇಳುವಾಗ, ಅವುಗಳ ಬಗ್ಗೆ ಪ್ರಶ್ನೆ ಕೇಳುವಾಗ ನಾವು ಏನ್ ಮಾಡ್ತೇವ್ರಿ, ಇದನ್ನ ಬಳಸ್ತೀವಿ. ಸೊ ಹಾಗಾದ್ರೆ ಈಗ ನೀವು ಇಲ್ಲಿ ಇದನ್ನ ನೋಡಬಹುದು. ಎಸ್, ಸೊ ಇಲ್ಲಿದೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ ಯಾವಾಗ ಬಳಸಬೇಕು ಅದನ್ನ ಈಗ ಇಲ್ಲಿ ನೋಡಿ. ಹ್ಯಾಬಿಟ್ಸ್ ಅಂಡ್ ರೆಗ್ಯುಲರ್ ಆಕ್ಷನ್ಸ್ ಅನ್ನ ಹೇಳಲಿಕ್ಕೆ, ನಮ್ಮ ಹ್ಯಾಬಿಟ್ಸ್ ಹೇಳಲಿಕ್ಕೆ, ರೆಗ್ಯುಲರ್ ಆಕ್ಷನ್ಸ್ ಅನ್ನ ಹೇಳಲಿಕ್ಕೆ. ಫಾರ್ ಎಕ್ಸಾಂಪಲ್ ನೋಡಿ, ಐ ಸ್ಲೀಪ್ 7 hours. ನಾನು 7 ತಾಸು ಮಲಗ್ತೇನೆ. ಇದರ ಅರ್ಥ ನಾನು ಡೈಲಿ 7 ತಾಸು ಮಲಗ್ತೇನೆ. ಇದು ಡೈಲಿ ಮಾಡುವಂತ ಒಂದು ಆಕ್ಷನ್, ಅದನ್ನ ಹೇಳಲಿಕ್ಕೆ ನಾನು ಬಳಸ್ತಾ ಇದ್ದೀನಿ ಯಾವುದನ್ನ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಅನ್ನ. ಇದರ ಕನ್ನಡ ಮೀನಿಂಗ್ ನೀವು ನೋಡಬಹುದು. ಐ ಗೆಟ್ ಅಪ್ ಅಟ್ 5:30 ಎವ್ರಿ ಡೇ. ನಾನು ಪ್ರತಿದಿನ 5:30ಕ್ಕೆ ಏಳುತ್ತೇನೆ. ಸೊ ನೀವೇನ್ ಮಾಡಿ, ಇದರ ಪ್ರಾಕ್ಟೀಸ್ ಕೂಡ ನಿಮ್ಗೆ ಆಗ್ಬೇಕಂದ್ರೆ ಒಂದ್ಸಲ ಟೈಪ್ ಮಾಡಿ, ನೀವು ಎಷ್ಟು ತಾಸು ಮಲಗ್ತೀರಾ, ನಿಮ್ಗೆ ನೆನಪು ಕೂಡ ಇರುತ್ತೆ. ನಾನು 7 ತಾಸು ಮಲಗ್ತೀನಿ, ಡೈಲಿ ಮಲಗ್ತೀನಿ. ನೀವು ಎಷ್ಟು 5 ತಾಸು ಮಲ್ಕೋಬಹುದು, 6 ತಾಸು ಮಲ್ಕೋಬಹುದು, ಅದನ್ನ ಟೈಪ್ ಮಾಡಿ ಚಾಟ್ ನಲ್ಲಿ. ದೆನ್ ಐ ಗೆಟ್ ಅಪ್ ಅಟ್ 5:30 ಎವ್ರಿ ಡೇ. ನಾನು ಪ್ರತಿದಿನ 5:30ಕ್ಕೆ ಹೇಳ್ತೀನಿ, ಪ್ರತಿದಿನ ಆ ಟೈಮ್ಗೆ ಹೇಳ್ತೀನಿ. ಅದು ಡೈಲಿ ಮಾಡುವಂತ ಒಂದು ಕೆಲಸ, ಒಂದು ಹ್ಯಾಬಿಟ್. ನೀವು ಯಾವಾಗ ಹೇಳ್ತೀರಾ, ಸೊ ಅದನ್ನ ನೀವು ಬರೀಬಹುದು, ಪ್ರಾಕ್ಟೀಸ್ ಮಾಡಬಹುದು. ನಾನು ಪ್ರತಿದಿನ ಬೆಳಗ್ಗೆ 5:30ಕ್ಕೆ ಹೇಳುತ್ತೇನೆ. ರಮೇಶ್ ಲೈಕ್ಸ್ ಓಲ್ಡ್ ಮೂವೀಸ್. ರಮೇಶನಿಗೆ ಓಲ್ಡ್ ಮೂವೀಸ್ ಅಂದ್ರೆ ಬಹಳ ಇಷ್ಟ. ಇದು ಅವನ ಒಂದು ಹ್ಯಾಬಿಟ್. ಕೆಲವೊಬ್ಬರಿಗೆ ಓಲ್ಡ್ ಮೂವೀಸ್ ಇಷ್ಟ ಇರುತ್ತೆ, ಕೆಲವೊಬ್ಬರಿಗೆ ಬೇರೆ ಬೇರೆ ಏನೇನೋ ಇಷ್ಟ ಇರುತ್ತೆ. ಓಲ್ಡ್ ಸಾಂಗ್ ಕೇಳೋದಂದ್ರೆ ಇಷ್ಟ ಇರುತ್ತೆ, ಅದು ಅವನ ಒಂದು ಹ್ಯಾಬಿಟ್. ಆ ಹ್ಯಾಬಿಟ್ಗಳನ್ನ ತೋರಿಸೋದಕ್ಕೆ ಒಬ್ಬ ವ್ಯಕ್ತಿ ಏನ್ ಇಷ್ಟಪಡ್ತಾನೆ, ಏನ್ ಇಷ್ಟಪಡೋದಿಲ್ಲ ಅದನ್ನ ತೋರಿಸ್ಲಿಕ್ಕೂ ಕೂಡ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ. ಇನ್ನು 4ನೇ ಎಕ್ಸಾಂಪಲ್, ಶಿ ಗೋಸ್ ಟು ಸ್ಕೂಲ್ ಅಟ್ 10. ಅದರ ಅರ್ಥ ಅವಳು ಪ್ರತಿದಿನ 10 ಗಂಟೆಗೆ ಸ್ಕೂಲ್ಗೆ ಹೋಗ್ತಾಳೆ. ಪ್ರತಿದಿನ ಹೋಗ್ತಾಳಲ್ಲ ಸ್ಕೂಲ್ಗೆ, 10 ಗಂಟೆಗೆ ಹೋಗ್ತಾಳೆ. ಸೊ ಆ ಟೈಮ್ ಹೇಳಲಿಕ್ಕೆ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತಾ ಇದ್ದೀವಿ. ಸೊ ಇಲ್ಲಿ ನೋಡಿ, ಶಿ ಅನ್ನುವಂಥದ್ದು ಸಬ್ಜೆಕ್ಟ್, ಗೋ ಅನ್ನುವಂಥದ್ದು ವರ್ಬ್. ಪಾಸಿಟಿವ್ ವಾಕ್ಯ ಇದೆ, ಪ್ರೆಸೆಂಟ್ ಸಿಂಪಲ್ ಇರೋದ್ರಿಂದ ನಾವು ಇದಕ್ಕೆ ಇಎಸ್ ಅನ್ನ ಸೇರಿಸಿದೀವಿ. ಗೋಗೆ ಇಎಸ್ ಸೇರಿಸಿದಾಗ ಅದು ಆಗುತ್ತೆ ಗೋಸ್ ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಇದೆ, ಪ್ರಶ್ನೆಯನ್ನು ಕೂಡ ಮಾಡಬಹುದು, ಕೇವಲ ವಾಕ್ಯ ಮಾಡ್ಬೇಕಷ್ಟೇ ಅಂತ ಇಲ್ಲ. ಡೂ ಯು ಗೋ ಟು ಕಾಲೇಜ್ ಅಟ್ 11? ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, ನೀವು ಕಾಲೇಜ್ಗೆ 11 ಗಂಟೆಗೆ ಹೋಗ್ತೀರಾ ಅಂದ್ರೆ ಇವತ್ತು ಯಾವ ಟೈಮ್ ಹೋಗ್ತೀರಾ ಅದನ್ನ ಕೇಳ್ತಾ ಇಲ್ಲ. ಡೈಲಿ ನಾರ್ಮಲ್ ಆಗಿ 11 ಗಂಟೆಗೆ ಹೋಗ್ತೀರಾ ಅಂತ ನಾನು ಕೇಳ್ತಾ ಇದ್ದೀನಿ. ಡೂ ಯು ಗೋ ಟು ಕಾಲೇಜ್ ಅಟ್ 11? ಸೊ ಈ ರೀತಿ ಹ್ಯಾಬಿಟ್ಸ್ ಬಗ್ಗೆ ಮಾತಾಡುವಾಗ, ರೆಗ್ಯುಲರ್ ಆಕ್ಷನ್ಸ್ ಬಗ್ಗೆ ಮಾತಾಡುವಾಗ, ಒಬ್ಬ ವ್ಯಕ್ತಿಗೆ ಏನ್ ಇಷ್ಟ ಇದೆ, ಏನ್ ಇಷ್ಟ ಇಲ್ಲ ಅದನ್ನ ತೋರಿಸುವಾಗ ನಾವು ಏನ್ ಬಳಸ್ತೇವ್ರಿ, ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೇವೆ. ಇದು ನಾವು ಮೋಸ್ಟ್ ಕಾಮನ್ ಆಗಿ ಬಳಸುವಂಥದ್ದು. ಇದನ್ನ ಬಿಟ್ಟು ಬೇರೆ ಕೆಲವೊಂದು ಕಡೆನೂ ಕೂಡ ಪ್ರೆಸೆಂಟ್ ಸಿಂಪಲ್ ಟೆನ್ಸ್ ಬಳಸ್ತೀವಿ, ಬಟ್ ಅದು ಅಡ್ವಾನ್ಸ್ ಇಂಗ್ಲಿಷ್ ಅಲ್ಲಿ ಬರುತ್ತೆ. ಎಲ್ಲ ಮಿಕ್ಸ್ ಮಾಡಿದ್ರೆ ಡಿಫಿಕಲ್ಟ್ ಆಗುತ್ತೆ. ಫಸ್ಟ್ ಇದರಲ್ಲಿ ಪರ್ಫೆಕ್ಟ್ ಆಗಿ, ಫಸ್ಟ್ ಏನಾಗಿ ಇದರಲ್ಲಿ ಪರ್ಫೆಕ್ಟ್ ಆಗಿ. ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಮುಂದಿನ ಟೆನ್ಸ್ ಗಳನ್ನ ಮುಂದಿನ ಕ್ಲಾಸ್ ಅಲ್ಲಿ ನಾವು ಕಲಿಯೋಣ. ಇದು ನಮ್ಮ ಪ್ರೆಸೆಂಟ್ ಸಿಂಪಲ್ ಆಯ್ತು, ಇದು ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾವ ರೀತಿ ಅನ್ನಿಸ್ತು ಈ ಕ್ಲಾಸ್ ನಿಮ್ಗೆ ಅನ್ನೋದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ಅಂಡ್ ನೋಟ್ಸ್ಗಾಗಿ ಮರಿಬೇಡಿ, ರಿವಿಷನ್ ಮಾಡೋದು ಇಂಪಾರ್ಟೆಂಟ್. ಜಸ್ಟ್ ಕ್ಲಾಸ್ ನೋಡ್ಬಿಟ್ರೆ ಅರ್ಥ ಸಾಕಾಗೋದಿಲ್ಲ, ರಿವಿಷನ್ ಮಾಡಬೇಕು. ನೋಟ್ಸ್ ಫ್ರೀ ಆಗಿ ಸಿಗುತ್ತೆ ಟೆಲಿಗ್ರಾಮ್ ನಲ್ಲಿ. ಟೆಲಿಗ್ರಾಮ್ ಅನ್ನ ನೀವು ಅಲ್ಲಿ ಜಾಯಿನ್ ಆಗಿ. ಸೊ ಲಿಂಕ್ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಇನ್ನು ಕಂಪ್ಲೀಟ್ ಇಂಗ್ಲಿಷ್ ಅನ್ನ ನೀವು ನನ್ನ ಜೊತೆಲಿ ಫಾಸ್ಟ್ ಆಗಿ ಅತಿ ಕಡಿಮೆ ಸಮಯದಲ್ಲಿ ಕಲಿಬೇಕಂದ್ರೆ ಸೊ ನೀವು ಜಾಯಿನ್ ಆಗ್ಬಹುದು. ಏನನ್ನ, ನನ್ನ 0 to ಹೀರೋ ಲೆವೆಲ್ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಅನ್ನ ನಿಮ್ಮ ಸ್ಕಿಲ್ ಅನ್ನ ಅಪ್ಗ್ರೇಡ್ ಮಾಡಲಿಕ್ಕೆ, ನಿಮ್ಗೆ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಮಾಡಲಿಕ್ಕೆ ರೆಡಿ ಮಾಡಿರುವಂತಹ ಸ್ಕೋರ್. ಇದರಲ್ಲಿ ಪ್ರಾಕ್ಟೀಸ್ ಆಗುತ್ತೆ, ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. 6 months ವ್ಯಾಲಿಡಿಟಿ ಇರುತ್ತೆ. 6 ತಿಂಗಳ ಬೇಕಾಗಿಲ್ಲ, ಒಂದು 30 hours ಅಲ್ಲಿ ನೀವು ಇಂಗ್ಲಿಷ್ ಅನ್ನ ಕಲಿತೀರಾ, ಬೇಸಿಕ್ ಇಂದ ಅಡ್ವಾನ್ಸ್ ವರೆಗೆ. ಅಂಡ್ ದೆನ್ ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ನೀವು ಕಾಮೆಂಟ್ ನಲ್ಲಿ ಕೇಳಬಹುದು. ಯಾವ ರೀತಿ ಈ ಕೋರ್ಸ್ ಅನ್ನ ನೀವು ಜಾಯಿನ್ ಆಗಬಹುದು ಅಂದ್ರೆ, ಈ ಕೋರ್ಸ್ ಅನ್ನ ಜಾಯಿನ್ ಆಗಲಿಕ್ಕೆ ಸ್ಕಿಲ್ ಬೂಸ್ಟರ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ಲಿಂಕ್ ನಾನು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ನಲ್ಲಿ ಕೊಟ್ಟಿರ್ತೀನಿ. ಎಲ್ಲಿದೆ ಅದು ಒಂದ್ಸಲ ತೋರಿಸ್ತೀನಿ ಯಾವ ರೀತಿ ನಮ್ಮ ಆಪ್ ಕಾಣಿಸುತ್ತೆ ಅಂತ ಹೇಳಿ, ನಂತರ ನಿಮಗೆ ಕನ್ಫ್ಯೂಷನ್ ಕೂಡ ಆಗಬಾರ್ದು. ಸೊ ಬನ್ನಿ, ಇಲ್ಲಿ ಒಂದು ಸಲ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಕಾಣಿಸುತ್ತೆ ನಮ್ಮ ಆಪ್ ಅಂತ ಹೇಳಿ. ಸೊ ನಮ್ಮ ಆಪ್ ಕಾಣಿಸುತ್ತೆ ಈ ರೀತಿ. ನೀವು ಪ್ಲೇ ಸ್ಟೋರ್ಗೆ ಹೋದ್ರೆ ಅಥವಾ ಲಿಂಕ್ ಮೂಲಕ ಹೋದ್ರೆ ಈ ರೀತಿ ನಿಮಗೆ ಆಪ್ ಕಾಣಿಸುತ್ತೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಏನಾಗ್ತಾ ಇದ್ದೀರಿ ಇದು? ಎಸ್, ಸ್ಕಿಲ್ ಬೂಸ್ಟರ್ ಆಪ್ ಜಾಯಿನ್ ಆಗಿ ಕಂಪ್ಲೀಟ್ ಇಂಗ್ಲಿಷ್ ಅನ್ನ ಕಲಿಯೋಣ. ಅಂಡ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳು ಬರ್ತಾ ಇರುತ್ತೆ ಈ ಒಂದು ಚಾನಲ್ ನ ಮೇಲೆ. ಅಂಡ್ ದೆನ್ ಬಹಳಷ್ಟು ಫ್ರೀ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಏನಾದರೂ ಡೌಟ್ಸ್ ಇದ್ರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು, 8150853340. ಅಂಡ್ ಇವತ್ತಿನ ಈ ಒಂದು ಕ್ಲಾಸ್ ನೋಡಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ಕ್ಲಾಸ್. ಹ್ಯಾವ್ ಅ ನೈಸ್ ಡೇ. ಚಾನಲ್ ಅನ್ನ ಜಾಯಿನ್ ಆಗೋದು, ಟೆಲಿಗ್ರಾಮ್ ಚಾನಲ್ ಜಾಯಿನ್ ಆಗೋದು ಮರಿಬೇಡಿ, ಯಾಕಂದ್ರೆ ಅಲ್ಲೇ ನೋಟ್ಸ್ ಅನ್ನ ನಾನು ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ. ಸಿ ಯು ಇನ್ ದ next class.